ಎಲ್ಲ ಬಂಧುಗಳಿಗೆ ನಮಸ್ಕಾರ. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ನಮನವನ್ನ ತಿಳಿಸುತ್ತಾ, ಪ್ರಕೃತಿ ಮಾತೆಗೆ ನಮನವನ್ನ ತಿಳಿಸುತ್ತಾ, ಇವತ್ತು ಧ್ಯಾನ ಮತ್ತೆ ಅನುಭವ ಹಂಚಿಕೆ ಎಂದಿನಂತೆ ಇವತ್ತು ಕೂಡ 45 ನಿಮಿಷ ಧ್ಯಾನದ ನಂತರ ಅನುಭವ ಹಂಚಿಕೆ ಇರುತ್ತೆ ಮಾಸ್ಟರ್ಸ್. ಹನುಮಸಾಗರ ಧ್ಯಾನ ಮಹಾಯಜ್ಞ ಸಂಕಲ್ಪ ಧ್ಯಾನಕ್ಕೆ, ಆನಾಪಾನಸತಿ ಧ್ಯಾನಕ್ಕೆ ಸ್ವಾಗತವನ್ನು ಕೊಡ್ತಾ ಇವತ್ತು ಧ್ಯಾನವನ್ನು ಪ್ರಾರಂಭಿಸೋಣ ಮಾಸ್ಟರ್ಸ್. ಧ್ಯಾನ ಮಾಡೋ ವಿಧಾನ, ಆರಾಮಾಗಿ ನಾವು ಕುಳಿತುಕೊಳ್ಳೋಣ ಸುಖಾಸನದಲ್ಲಿ. ಕೆಳಗಡೆ ಕೂತ್ಕೊಂಡ್ರೆ ಚಕ್ಕಬುಕ್ಕೆ ಹಾಕೊಂಡು ಕೂತ್ಕೋಬಹುದು. ಕಾಲು ಕೂಡ ಉದ್ದ ಚಾಚಿ ಕೂತ್ಕೋಬಹುದು. ಚಕ್ಕಬುಕ್ಕೆ ಹಾಕೊಂಡು ಕೂತ್ಕೊಳ್ಳೋಕ್ ಆಗದೆ ಇರೋದು ಕಾಲು ಉದ್ದ ಚಾಚಿ ಒಂದ್ರ ಮೇಲೆ ಒಂದು ಕ್ರಾಸ್ ಆಗಿ ಇಟ್ಕೊಂಡಿರ್ಬೇಕು. ಕತ್ರಿ ಕಾಲು ಹಾಕೊಂಡು ಕೂತ್ಕೋಬಹುದು. ಗೋಡೆಗೆ ಬರ್ಕೊಂಡು ಕೂತ್ಕೋಬಹುದು. ಮತ್ತೆ ಚೇರ್ ಮೇಲೆ ಸೋಫಾ ಮೇಲೆನೂ ಕೂಡ ಕೂತ್ಕೋಬಹುದು. ಸುಖಾಸನದಲ್ಲಿ ನಿಮ್ಗೆ ಎಲ್ಲಿ ಕೂತ್ಕೋಬೇಕು ಅನ್ಸತ್ತೆ ಅಲ್ಲಿ, ಎಲ್ಲಿ ನಿಮ್ಗೆ ಸಮಾಧಾನ ಅನ್ಸತ್ತೆ ಅಲ್ಲಿ. ಕೆಳಗೆ ಅಂದ್ರೆ ಕೆಳಗೆ, ಸೋಫಾ ಮೇಲೆ ಅಂದ್ರೆ ಸೋಫಾ ಮೇಲೆ, ಚೇರ್ ಮೇಲೆ ಅಂದ್ರೆ ಚೇರ್ ಮೇಲೆ. ನಿಮ್ಗೆ ಎಲ್ಲಿ ಸಮಾಧಾನ ಅನ್ಸತ್ತೆ, ಎಲ್ಲಿ ಕೂತ್ಕೋಬೇಕು ಅನ್ಸತ್ತೆ ಅಲ್ಲಿ ಸುಖಾಸನದಲ್ಲಿ ಕೂತ್ಕೊಂಡು 2 ಕೈ ಬೆರಳುಗಳನ್ನ ಈ ರೀತಿ ಜೋಡಿಸಿ ಆರಾಮಾಗಿ ತೊಡೆ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಹಗುರವಾಗಿ ಕಣ್ಮುಚ್ಚಿ ನಮ್ಮ ಮೂಗಿನ ತುದಿಯಲ್ಲಿ ನಾವು ಕೈ ಬೆರಳನ್ನ ಈ ರೀತಿ ಇಟ್ಕೊಂಡ್ರೆ ನಾವು ಒಳಗಡೆ ಒಂದ್ಸತಿ ಉಸಿರು ತಗೊಳ್ಳುವಾಗ ನಮ್ಮ ಬೆರಳಿಗೆ ಗಾಳಿ ತಗುಲೋದಿಲ್ಲ, ಬಿಡುವಾಗ ನಮ್ಮ ಬೆರಳಿಗೆ ಗಾಳಿ ತಗಲತ್ತೆ. ಹಾಗೆ ಅದು ಒಂದು ನಮ್ಗೆ ಹೊಸಬ್ರಿಗೆ ಉಸಿರು ಹೆಂಗೆ ತಗೋಬೇಕು ಹೆಂಗ್ ಬಿಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ರೀತಿ ಬೆರಳು ಇಟ್ಕೊಂಡ್ರೆ ನಮ್ಗೆ ಗೊತ್ತಾಗತ್ತೆ. ಒಂದ್ಸತಿ ಗಾಳಿ ಬರುತ್ತೆ, ಈ ಬೆರಳಿಗೆ ತಗಲತ್ತೆ. ಒಳಗಡೆ ತಗೊಳ್ಳುವಾಗ ಗಾಳಿ ಈ ಬೆರಳಿಗೆ ತಗೊಳ್ಳೋದಿಲ್ಲ. ಅದೇ ನಾವು ತಿಳ್ಕೋಬೇಕಾಗಿರೋದು. ಒಂದ್ಸತಿ ಒಳಗಡೆ ಹೋಗ್ತಾ ಇರತ್ತೆ, ಹೊರಗಡೆ ಹೋಗ್ತಾ ಇರತ್ತೆ, ಒಳಗಡೆ ಬರ್ತಾ ಇರತ್ತೆ. ಒಳಗೆ ಬರುವ ಉಸಿರು, ಹೊರಗೆ ಹೋಗುವ ಉಸಿರನ್ನ ಹಗುರವಾಗಿ ಕಣ್ಮುಚ್ಚಿ ಆ ಉಸಿರಾಟವನ್ನ ನಾವು ನೋಡ್ತಾ ಇರ್ಬೇಕು ಮಾಸ್ಟರ್ಸ್. ಆನಾಪಾನಸತಿ ಧ್ಯಾನ. ಆನ ಅಂದ್ರೆ ನಾವು ತಗೊಳ್ಳುವಂತ ಉಸಿರು, ಅಪಾನ ಎಂದ್ರೆ ಉಸಿರನ್ನು ಬಿಡುವಂತ ಉಸಿರು, ಸತಿ ಅಂದ್ರೆ ಉಸಿರಿನ ಜೊತೆಗೆ ನಾವು ಕೂಡಿ ಇರೋದು. ಇದು ಪಾಳಿ ಭಾಷೆಯಲ್ಲಿ ಭಗವಾನ್ ಬುದ್ಧ ಅವರು ಇದನ್ನ ಹೇಳಿಕೊಟ್ಟಂತಹ ಧ್ಯಾನ, ಆನಾಪಾನಸತಿ ಧ್ಯಾನ. ಇವಾಗ ನಮ್ಗೆ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು ಉಸಿರಾಟದ ಮೇಲೆ ಗಮನ ಅಂತೇಳಿ ತುಂಬಾ ಅದನ್ನೇ ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ. ಯಾವುದು ಯೋಚನೆ ಬೇಡ ಮಾಸ್ಟರ್ಸ್. ಯೋಚನಾರಹಿತ ಸ್ಥಿತಿಯಲ್ಲಿ ನಾವು ಕೂತ್ಕೊಳ್ಳೋಣ. ಯಾವುದೇ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ. ನಾವು ಬೇಡಿಕೆಗಳನ್ನ ಇಟ್ಕೊಂಡು ಕೂತ್ಕೊಂಡ್ರೆ ನಾವು ಎಷ್ಟು ಕೇಳ್ತೀವಿ ನಮ್ಗೆ ಅಷ್ಟೇ ಸಿಗತ್ತೆ ಮಾಸ್ಟರ್ಸ್. ಅದನ್ನು ಆ ಬೇಡಿಕೆ ಸರಿನೋ ಅಥವಾ ನಮಗೆ ಬೇಕಾಗಿರೋದು ಅಥವಾ ಬೇಡದೇವಾಗಿರೋದು ಅದು ಏನು ಕೂಡ ನಮಗೆ ಗೊತ್ತಿಲ್ಲ. ಹಾಗಾಗಿ ಯಾವುದೇ ಬೇಡಿಕೆಗಳನ್ನ ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ. ಸುಮ್ಮನೆ ನಾವು ಉಸಿರಾಟವನ್ನ ಗಮನಿಸ್ತಾ ಹಾಗೇ ನಾವು ಮನಸ್ಸನ್ನ ಶೂನ್ಯ ಮಾಡ್ಕೊಂಡಾಗ ಸಹಜವಾಗಿನೇ ನಮಗೇನ್ ಬೇಕು ಅದು ನಮ್ಮ ಒಳಗ್ಲಿಂತ್ರನೇ ಅದು ಮಂತ್ರದ ತರ ಪಠನೆ ಆಗ್ತಾ ಇರುತ್ತೆ. ಮನಸ್ಸಿನಿಂದ ಬರುವುದೇ ಮಂತ್ರ. ನಾವು ಬಾಯಿಯಿಂದ ಹೇಳೋದು ತಂತ್ರ ಆಗುತ್ತೆ. ಮನಸ್ಸಿನಿಂದ ಅದು ಧ್ಯಾನ ಮಾಡ್ತಾ ಶೂನ್ಯ ಸ್ಥಿತಿಗೆ ನಾವು ಹೋಗಿ ಆ ಒಂದು ಶಕ್ತಿ ತರಂಗದಲ್ಲಿ ಇದ್ದಾಗ ಮತ್ತೆ ನಾವು ಹಾಗೆ ಶೂನ್ಯ ಸ್ಥಿತಿಯಿಂದ ಹಾಗೆ ನಿಧಾನವಾಗಿ ಸಹಜ ಸ್ಥಿತಿಗೆ ಬಂದಾಗ ಆ ಒಂದು
ನಮಗೆ ಏನ್ ಬೇಕು ಅದು ನಮ್ಮ ಅಂತರಂಗದಿಂದನೇ ನಮ್ಗೆ ಆ ಒಂದು ಸಂಕಲ್ಪ ಅನ್ನೋದು ಅಂತರಂಗದಿಂದನೇ ಬರಬೇಕು. ಅಂದ್ರೆ ಒಂದು ಆತ್ಮದಿಂದ, ಆತ್ಮದ ಸ್ಥಿತಿಯಿಂದ ಅದು ಬರಬೇಕು. ಅದು ನಿಜವಾದ ಸಂಕಲ್ಪ. ನಾವು ಏನೋ ಯಾರೋ ಹೇಳಿದ್ದಾರೆ ಅಂತ ಹೇಳಿ ಸಂಕಲ್ಪ ಇಟ್ಕೊಳ್ಳೋದಲ್ಲ ಮಾಸ್ಟರ್ಸ್. ಮೊದ್ಲು ನಾವು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿ 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 ಒಂದು ಕಾಸ್ಮಿಕ್ ಎನರ್ಜಿ ಅನ್ನೋದು, ವಿಶ್ವ ಪ್ರಾಣಶಕ್ತಿ ಅನ್ನೋದು, ಅದು ನಾವು ಹೆಚ್ಚು ತಗೋಬೇಕು. ಹೆಚ್ಚು ತಗೊಂಡಾಗ ಅಂತರಂಗದಿಂದನೇ ನಮ್ಗೆ ಯಾವ ರೀತಿಯ ಸಂಕಲ್ಪಗಳು ನಾವು ಇಟ್ಕೋಬೇಕು ಅನ್ನೋದು ನಮ್ಮ ಒಳಗ್ಲಿಂತ್ರನೇ ಅದು ಬರ್ಬೇಕು. ಬೇರೆಯವ್ರದ್ದು ಕೇಳಿದ್ದು ಅಲ್ಲ, ಬೇರೆಯವರು ಏನಾದ್ರೂ ಹೇಳಿದ್ದನ್ನೇ ಕೇಳಿದ್ದು ಅಲ್ಲ. ನಾವು ಸಂಕಲ್ಪ ಇಟ್ಕೊಳ್ಳೋದು ನಮ್ಮ ಒಳಗಡೆಲಿಂತ್ರನೇ ಬರ್ಬೇಕು. ನಾವು ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದೀವಿ ಅದು ಧ್ಯಾನ ಮಾಡ್ತಾ 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 ಅದು ನಮಗೆ ನಾವೇ ಹೇಳ್ಕೊಳ್ತಾ ಇರ್ತೀವಿ. ಅದನ್ನು ಮಾಡ್ಬೇಕು, ಇದನ್ನ ಮಾಡ್ಬೇಕು. ನಮ್ಮ ಮನಸ್ಸಿನಿಂದ ನಮಗೆ ನಾವೇ ಆನ್ಸರ್ ಅನ್ನ ಕೊಂಡ್ಕೊಳ್ತೀವಿ. ಯಾವ ಉದ್ದೇಶಕ್ಕೋಸ್ಕರ ನಾವು ಜನ್ಮವನ್ನ ತಗೊಂಡಿದ್ದೀವಿ ಆ ಮಾರ್ಗಕ್ಕೆ ಹೋಗ್ಬೇಕು. ಬೇರೆಯವ್ರು ನೋಡಿ, ಬೇರೆಯವ್ರದ್ದು ಕೇಳಿ ನಾವು ಮಾಡಿದ್ರೆ ಅದು ಅವ್ರದ್ದಾಗಿರತ್ತೆ ಮಾಸ್ಟರ್ಸ್. ನಾವು ಯಾತಕ್ಕೋಸ್ಕರ ಬಂದಿದ್ದೀವಿ, ಏನು ಉದ್ದೇಶಕ್ಕೋಸ್ಕರ ಬಂದಿದ್ದೀವಿ. ಇವಾಗ ನಮ್ಮ ಕುಟುಂಬದಲ್ಲೇ ನಮ್ಮ ಮಕ್ಕಳೇ ಆಗಿರ್ಬೋದು, ನನ್ನ ಗಂಡನೇ ಆಗಿರ್ಬೋದು, ಹೆಂಡತಿನೇ ಆಗಿರ್ಬೋದು, ಅಪ್ಪ ಅಮ್ಮನೇ ಆಗಿರ್ಬೋದು, ಅತ್ತೆ ಮಾವನೇ ಆಗಿರ್ಬೋದು, ಅಣ್ಣ ತಮ್ಮನೇ ಆಗಿರ್ಬೋದು, ಅಕ್ಕ ತಂಗಿನೇ ಆಗಿರ್ಬೋದು, ಅವರೊಂದು ಜನ್ಮದ ಉದ್ದೇಶ ಬೇರೆ ಬೇರೆ ಆಗಿರತ್ತೆ. ಅಂದ್ರೆ ಅವ್ರದ್ದು ಮಾತು ಕೇಳಬಾರ್ದು ಅಂತಲ್ಲ, ಎಲ್ಲರದನ್ನೂ ನಾವು ಕೇಳಿಸ್ಕೊಂಡು ನಮಗೇನು ಬೇಕು ಅದನ್ನ ನಾವು ಮಾಡ್ಬೇಕು. ಇವಾಗ ಹೊರಗಿನ ಪ್ರಪಂಚದಲ್ಲಿ ಎಷ್ಟೋ ಮಾಸ್ಟರ್ಸ್ ಇವಾಗ ನೋಡಿ, ದಿನಾಲು ಒಬ್ಬೊಬ್ರು ಬಂದು ಒಂದೊಂದು ಅವರ ಅನುಭವಗಳನ್ನ ಹೇಳ್ಕೊಳ್ತಾ ಇರ್ತಾರೆ. ಎಲ್ಲರದನ್ನೂ ನಾವು ಕೇಳ್ಬೇಕು. ಆದ್ರೆ ನಮ್ಮ ಒಳಗ್ಲಿಂತ್ರ ಏನ್ ಬರುತ್ತೆ ಅದನ್ನೇ ನಾವು ಮಾಡ್ಬೇಕು. ಅದು ನಮ್ಮದಾಗಿರತ್ತೆ, ನಮ್ಮ ಒಂದು ಉದ್ದೇಶವಾಗಿರತ್ತೆ, ನಮ್ಮ ಒಂದು ಜನ್ಮದ ಉದ್ದೇಶವಾಗಿರತ್ತೆ. ಪತ್ರಿಜಿ ಅದನ್ನೇ ಹೇಳೋದು, ಸತ್ಸಂಗದಲ್ಲಿ ಎಲ್ಲರದ್ದು ಕೇಳ್ಬೇಕು, ಮತ್ತೆ ನಾವು ಬೇರೆಯವ್ರಿಗೂ ಕೂಡ ಹೇಳ್ಬೇಕು. ಇದು ಸತ್ಸಂಗ ಅನ್ನೋದು ಯಾಕೆ ಇರತ್ತೆ ಅಂದ್ರೆ, ನಾವು ಬಹಳ ಯಾವುದೇ ಡೌಟ್ ಇಲ್ದೇನೆ ನಾವು ಬಹಳ ಬೇಗನೆ ನಾವು ಇವಾಗ 10 ವರ್ಷಕ್ಕೆ ಆಗುವಂತ ಅನುಭವ ನಮ್ಗೆ 1 ತಿಂಗಳಲ್ಲೇನೆ ನಮ್ಗೆ ಗೊತ್ತಾಗ್ಬಿಡತ್ತೆ. ಇವಾಗ ನೋಡಿ, ಮೊದಲಿನವ್ರು ಎಷ್ಟೊಂದು ವರ್ಷಗಳ ಕಾಲ ಅವ್ರು ತಪಸ್ಸು ಮಾಡಿ ಎಲ್ಲವನ್ನು ಸರ್ಚ್ ಮಾಡಿ ಅವರು ಒಂದು ಏನ್ ಮಾಡೋದ್ರಿಂದ ಸಹಜ ಸರಳವಾಗಿ ಸಂಸಾರದಲ್ಲಿನೇ ಇದ್ಕೊಂಡು ಆ ಒಂದು ಸಾಧನೆ ಮಾಡಬಹುದು ಅಂತೇಳಿ ಪತ್ರಿಜಿಯವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರು ಎಷ್ಟು ಕಷ್ಟಪಟ್ಟು ಅವ್ರು ತಿಳ್ಕೊಂಡಿರೋದು ನಮ್ಗೆ ಹೇಳಿದ್ದಾರೆ. ಹಾಗಾಗಿ ಸಜ್ಜನ ಸಾಂಗತ್ಯ ಅನ್ನೋದು ತುಂಬಾ ಮಹತ್ವ ಕೊಟ್ಟಿದ್ದಾರೆ ಪತ್ರಿಜಿ ಅವರು. ಅವ್ರಿಗೆ ಯಾಕೆ ಆ ರೀತಿ ಆಗ್ತಾ ಇದೆ, ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಬೇರೆಯವ್ರದ್ದು ನೋಡಿ ಕಂಪೇರ್ ಮಾಡಬಾರ್ದು. ನಮ್ಗೆ ಏನು ಒಳಗ್ಲಿಂತ್ರ ಬರುತ್ತೆ ಅದನ್ನೇ ನಾವು ಮಾಡ್ಬೇಕು, ಅದನ್ನೇ ಸಂಕಲ್ಪ ಮಾಡ್ಕೋಬೇಕು. ಯಾರು ಏನೇ ಹೇಳಿದ್ರು ಕೂಡ ನಾವು ಬಿಡಬಾರ್ದು. ಆ ಸಂಕಲ್ಪವನ್ನ ನಾವು ಇಟ್ಕೊಂಡು, ನಮ್ಮ ಗುರಿಯಾಗಿ ಇಟ್ಕೊಂಡು ನಾವು ಮುಂದೆ ಮುಂದೆ ಸಾಗ್ಬೇಕು. ನಮ್ಗೆ 1000 ಜನ ಬಂದು ಅದು ಬೇಡ, ನಿನ್ ಕೈಲಿ ಆಗೋಲ್ಲ ಅಂತ ಹೇಳಿದ್ರು ನಮ್ಮ ಒಳಗಡೆ ಮಾಡು ಅಂತ ಹೇಳ್ತಾ ಇರತ್ತೆ. ಯಾವ್ದೋ ಒಂದು ಮಾಡು ಅಂತ ಹೇಳ್ತಾ ಇರತ್ತೆ. ನಾವು ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದೀವಿ, ಏನು ಕೆಲಸ ಮಾಡೋದಕ್ಕೋಸ್ಕರ ಬಂದಿದ್ದೀವಿ, ಯಾವ ರೀತಿ ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದೀವಿ, ಅದನ್ನ ನಮ್ಮ ಒಳಗಲಿಂತ್ರ ಬರ್ತಾ ಇರತ್ತೆ. ಬೇರೆಯವ್ರಿಗೆ ಗೊತ್ತಿಲ್ಲ, ಅದು ನಮ್ಮ ಪಕ್ಕದಲ್ಲಿರೋರ್ಗೆ ಗೊತ್ತಿಲ್ಲ ನಮ್ಮ ಒಳಗಡೆ ಏನ್ ಬರ್ತಾ ಇದೆ ಅಂತ ಹೇಳಿ. ಹಾಗಾಗಿ ಪಕ್ಕದವರು ಯಾರೇ ಬೇಡ ಅಂತ ಹೇಳಿದ್ರು ಕೂಡ ನಮ್ಮ ಒಳಗಡೆ ಮಾಡು ಅಂದಾಗ ನಾವು ಮಾಡ್ಬೇಕು. ಪಕ್ಕದವರು ಮಾಡು ಅಂದಾಗ ನಮ್ಮ ಒಳಗಡೆ ಬೇಡ ಅಂದಾಗ ಅವಾಗ ನಾವು ಮಾಡ್ಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ಮಾಡ್ಬಾರ್ದು. ನೋಡಿ, ಇದು ನಾವು ಸೂಕ್ಷ್ಮತೆಯನ್ನ ನಾವು ಗ್ರಹಿಸ್ಬೇಕು ಮಾಸ್ಟರ್ಸ್. ಆರಾಮಾಗಿ ನಾವು ಕೂತ್ಕೊಳ್ಳೋಣ ಮಾಸ್ಟರ್ಸ್.
ಉಸಿರಾಟವನ್ನೇ ಗಮನಿಸ್ತಾ ಇರಿ. ಎಷ್ಟು ಅದ್ಭುತವಾದಂತಹ ಉಸಿರು. ಉಸಿರಿನಲ್ಲಿ ಸರ್ವಶಕ್ತಿ ಅಡಗಿದೆ ಮಾಸ್ಟರ್ಸ್. ಉಸಿರೇ ಕಾಮಧೇನು ಕಲ್ಪವೃಕ್ಷ, ಅಕ್ಷಯ ಪಾತ್ರ, ವಜ್ರಾಯುಧ, ಐರಾವತ, ಎಲ್ಲವೂ ಕೂಡ ಸರ್ವಸ್ವವು ಕೂಡ ನಮ್ಮ ಉಸಿರಿನಲ್ಲಿಯೇ ಅಡಗಿದೆ. ಉಸಿರಾಟವನ್ನ ಕೃತಜ್ಞತಾ ಭಾವದಿಂದ ನಾವು ಧನ್ಯವಾದವನ್ನ ಹೇಳ್ತಾ, ಉಸಿರು ಒಳಗಡೆ ತಗೊಳ್ಳುವಾಗ, ಉಸಿರು ಹೊರಗಡೆ ಬಿಡುವಾಗ ಕೃತಜ್ಞತಾ ಭಾವದಿಂದ ನಾವು ಅದಕ್ಕೆ ಧನ್ಯವಾದವನ್ನ ತಿಳಿಸಬೇಕು ಮಾಸ್ಟರ್ಸ್. ವಿನಯದಿಂದ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು. ಉಸಿರಾಟವನ್ನೇ ನೋಡ್ತಾ ಇರಿ ಮಾಸ್ಟರ್ಸ್. ಮಧ್ಯದಲ್ಲಿ ಯಾರು ಕೂಡ ಕಣ್ಬಿಡಬಾರ್ದು. 80% ಎನರ್ಜಿ, 80% ಶಕ್ತಿ ನಮ್ಮ ಕಣ್ಣಲ್ಲಿ ತುಂಬಿಕೊಂಡಿರುತ್ತೆ. ಹಾಗಾಗಿ ಧ್ಯಾನಕ್ಕೆ ಕೂತ್ಕೊಂಡಾಗ ಮಧ್ಯದಲ್ಲಿ ಕಣ್ಣು ಬಿಡಬಾರ್ದು. ಅಕಸ್ಮಾತ್ ನಿಮಗೆ ಬಿಡಬೇಕು ಅನ್ಸಿದ್ರೆ 2 ಕೈಗಳನ್ನ ಕಣ್ಣಿಗೆ ಸ್ಪರ್ಶ ಮಾಡಿನೇ ಕಣ್ಣು ಬಿಡಬೇಕು. ಹಾಗೆ ಕಣ್ಣು ಬಿಡಬಾರ್ದು. ಇದು ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಕೋಬೇಕು ಮಾಸ್ಟರ್ಸ್. ಇವಾಗ ನಾವು 1 ಗಂಟೆ ಧ್ಯಾನಕ್ಕೆ ಕೂತ್ಕೊಂಡ್ರೆ 1 ಗಂಟೆ ನಾವು ಹಾಗೆ ಕೂತ್ಕೊಂಡು ಹಾಗೆ ಕಣ್ಣು ಬಿಟ್ಬಿಟ್ರೆ ನಾವು 1 ಗಂಟೆ ಕೂತ್ಕೊಂಡಿರೋದು ಅದು ನಾವು ಏನು ಕಣ್ಣು ಬಿಟ್ರೆ ಅದು ಎನರ್ಜಿ ಹೊರಗಡೆ ಹೋಗ್ಬಿಡತ್ತೆ. ಆ 1 ಗಂಟೆ ಎನರ್ಜಿ ನಮಗೆ ಒಳಗಡೆ ನಾವು ತಗೊಂಡು ಅದರ ಸಂಗ್ರಹವಾಗಿ ಇಟ್ಕೋಬೇಕಂದ್ರೆ 2 ಕೈಗಳನ್ನ ಸ್ಪರ್ಶ ಮಾಡಿನೇ ನಾವು ಕಣ್ಣು ಬಿಡಬೇಕು. ರೂಢಿ ಆಗೋವರೆಗೂ ಕೆಲವರು ಕಣ್ಣು ಬಿಡ್ತಾರೆ, ಆದ್ರೆ ಭಯ ಪಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ರೂಢಿ ಆಗೋವರೆಗೂ ಯಾರೋ ಕೂಗಿದ್ರು ಅಂತ ಹೇಳಿ ಕಣ್ಣು ಬಿಟ್ಬಿಡ್ತೀವಿ, ಅಥವಾ ಏನೋ ಒಂದು ಫೋನ್ ಬಂತು ಅಂತ ಹೇಳಿ ಕಣ್ಣು ಬಿಟ್ಬಿಡ್ತೀವಿ. ಅವಾಗ ಭಯ ಪಟ್ಕೊಳ್ಳೋದು ಅವಶ್ಯಕತೆ ಇಲ್ಲ ಮಾಸ್ಟರ್ಸ್. 1 ಸತಿ 2 ಸತಿ 3 ಸತಿ ಆತರ ಆಗತ್ತೆ ಹೊಸಬ್ರಿಗೆ. ಆಮೇಲೆ ನಮ್ಗೆ ರೂಢಿ ಆಗತ್ತೆ. ಕೇವಲ ಉಸಿರಾಟವನ್ನು ಮಾತ್ರ ನಾವು ಗಮನಿಸಬೇಕು. ಯೋಚನೆಗಳು ಬರುತ್ತೆ, ಯೋಚನೆಗಳ ಹಿಂದೆ ಹೋಗಬಾರ್ದು. ಮತ್ತೆ ಉಸಿರಾಟವನ್ನೇ ಗಮನಿಸ್ತಾ ಇರ್ಬೇಕು. ಮತ್ತೆ ಸ್ವಲ್ಪ ಹೊತ್ತು ಉಸಿರಾಟವನ್ನು ಗಮನಿಸ್ತಾ ಮತ್ತೆ ಯೋಚನೆ ಬರುತ್ತೆ. ಮತ್ತೆ ಅದನ್ನ ಅಲ್ಲಿಗೆ ನಿಲ್ಲಿಸ್ಬೇಕು. ಮತ್ತೆ ಉಸಿರಾಟವನ್ನ ಗಮನಿಸ್ಬೇಕು. ಇದನ್ನೇ ನಾವು ಅಭ್ಯಾಸ ಮಾಡ್ಬೇಕು ಮಾಸ್ಟರ್ಸ್. ಪ್ರತಿದಿನ ಪ್ರತಿ ಕ್ಷಣ ಕೂಡ ಉಸಿರಾಟದ ಜೊತೆಗೆ ಕೆಲಸ ಮಾಡುವಾಗ ಉಸಿರಾಟವನ್ನು ಗಮನಿಸ್ತಾ ಕೆಲಸ ಮಾಡ್ಬೇಕು. ಏನೇ ಮಾಡಿದ್ರು ಕೂಡ ಉಸಿರಾಟದ ಜೊತೆಗಿದ್ದು ನಾವು ಮಾಡೋದನ್ನ ಅಭ್ಯಾಸ ಮಾಡ್ಬೇಕು. ರೂಢಿ ಮಾಡ್ಕೋಬೇಕು. ನಾವು ಯಾವಾಗಲೂ ಕೂಡ ಉಸಿರಾಟದ ಜೊತೆಗಿದ್ದಾಗ ಅವಾಗ ಏನ್ ಮಾಡತ್ತೆ, ನಮ್ಮ ಯೋಚನೆಗಳಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಕೆಲಸದಲ್ಲಿ ನಾವು ತಪ್ಪು ಮಾರ್ಗವನ್ನ ಹಿಡಿತಾ ಇದ್ರೆ ನಮ್ಮ ಉಸಿರು ನಮ್ಗೆ ಎಚ್ಚರಿಸತ್ತೆ. ನೀ ಅದನ್ನ ಮಾಡ್ಬೇಡ, ಅದು ತಪ್ಪು ಅಂತ ಯೋಚನೆಗಳ ಬೇಡ ಅಂತ ಮಾತುಗಳನ್ನ ಮಾತಾಡ್ಬೇಡ, ಅಂತ ಕೆಲಸಗಳನ್ನ ಮಾಡ್ಬೇಡ ಅಂತೇಳಿ ನಮ್ಮ ಉಸಿರು ಎಚ್ಚರಿಸ್ತಾ ಇರತ್ತೆ. ಹಾಗಾಗಿ ಉಸಿರಿನ ಜೊತೆಗೆ ನಾವು ಯಾವಾಗಲೂ ಕೂಡ ಇರೋದನ್ನ ಅಭ್ಯಾಸ ಮಾಡ್ಬೇಕು ಮಾಸ್ಟರ್ಸ್. ಪ್ರಕೃತಿಗೆ ಸಹಜವಾದ ನೇಮದ ಜೀವನವನ್ನ ನಮ್ಗೆ ತಿಳಿಸ್ಕೊಡತ್ತೆ ನಮ್ಮ ಉಸಿರು.
ಆನಂದವಾಗಿ ಇರೋದಕ್ಕೆ ನಮ್ಗೆ ತಿಳಿಸ್ಕೊಡತ್ತೆ ನಮ್ಮ ಉಸಿರು. ಆರೋಗ್ಯವಾಗಿ ಇರೋದು ಹೇಗೆ ಅಂತ ಹೇಳಿ ನಮ್ಗೆ ಕಲಿಸ್ಕೊಡತ್ತೆ ನಮ್ಮ ಉಸಿರು. ಸಂಭ್ರಮದ ಜೀವನವನ್ನ ಜೀವಿಸೋದು ಹೇಗೆ ಅಂತ ಹೇಳಿ ಹೇಳ್ಕೊಡತ್ತೆ ನಮ್ಮ ಉಸಿರು. ಒಂದು ಕ್ಷಣ ಕೂಡ ನಾವು ದುಃಖದಲ್ಲಿ ಇರಬಾರ್ದು, ಪ್ರತಿ ಕ್ಷಣ ಆನಂದವಾಗಿರ್ಬೇಕು ಅಂತ ಹೇಳ್ಕೊಡತ್ತೆ ನಮ್ಮ ಉಸಿರು. ಅಷ್ಟು ಅದ್ಭುತವಾದಂತಹ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ನಿಂತು ಮನಸ್ಸನ್ನ ನಿಲ್ಲಿಸಿ ನಾವು ಉಸಿರಾಟದ ಜೊತೆಗಿದ್ದು ನಾವು ಕಲ್ತ್ಕೊಳ್ಳೋಣ ಮಾಸ್ಟರ್ಸ್. ನಮ್ಗೆ ನಾವೇ ಸರೆಂಡರ್ ಆಗೋಣ, ನಮ್ಮ ಉಸಿರಿಗೆ ನಾವು ಸರೆಂಡರ್ ಆಗೋಣ ಮಾಸ್ಟರ್ಸ್. ಬೇರೆ ಯಾರಿಗೂ ಕೂಡ ನಾವು ಸರೆಂಡರ್ ಆಗೋದು ಬೇಡ, ನಮ್ಮ ಉಸಿರಿಗೆ ನಾವು ಸರೆಂಡರ್ ಆಗೋಣ. ಮಧುರವಾದ ಸಂಗೀತದೊಂದಿಗೆ ಮಧ್ಯದಲ್ಲಿ ಯಾರು ಕೂಡ ಕಣಿ ಬಿಡ್ಬೇಡಿ ಮಾಸ್ಟರ್ಸ್.
ಕೇವಲ 1 ನಿಮಿಷ ಮಾತ್ರ ಮಾಸ್ಟರ್ಸ್. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. $30 seconds. 20 seconds. 10 seconds. ಓಕೆ ಮಾಸ್ಟರ್ಸ್, ಇವಾಗ ನಿಮ್ಮ 2 ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಗಳನ್ನು ನೋಡ್ತಾ ನಗುಮುಖದಿಂದ ಕಣ್ಬಿಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಇಷ್ಟೊತ್ತು ನಾವು ಅದ್ಭುತವಾದಂತಹ ಧ್ಯಾನವನ್ನು ಮಾಡಿ ಧ್ಯಾನದ ಶಕ್ತಿಯನ್ನು ನಾವು ತಗೊಂಡಿದ್ದೀವಿ. ಅದ್ಭುತವಾದಂತಹ ಶಕ್ತಿಗೆ, ಧ್ಯಾನಕ್ಕೆ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ ಮಾಸ್ಟರ್ಸ್. ಪ್ರಕೃತಿ ಮಾತೆಗೆ ನಾವು ಧನ್ಯವಾದವನ್ನು ತಿಳಿಸೋಣ. ನಾವು ವಾಸವಾದಂತಹ ಮನೆಗೂ, ನಮ್ಮ ಕುಟುಂಬದವರಿಗೂ, ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗೂ ಕೂಡ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ ಶರೀರಕ್ಕೆ, ನಮ್ಮ ಶರೀರದ ಪ್ರತಿಯೊಂದು ಅಂಗಕ್ಕೂ ಕೂಡ ನಾವು ಧನ್ಯವಾದವನ್ನು ತಿಳಿಸೋಣ. ಜೂಮಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲಾ ಆತ್ಮಬಂಧುಗಳಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಹಾಗೆ ಇವತ್ತು ನಮ್ಮ ಜೊತೆಗೆ ಬಳ್ಳಾರಿ ಮಾಸ್ಟರ್ ಪಿರಮಿಡ್ ಮಾಸ್ಟರ್ಸ್ ಅನುಸೂಯ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅನುಭವವನ್ನ ಹಂಚಿಕೊಳ್ಳೋದಿಕ್ಕೆ ಅವ್ರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಂದಿನಂತೆ ಇವತ್ತು ಧ್ಯಾನದ ನಂತರ ಸತ್ಸಂಗ ಇರುತ್ತೆ, ಅನುಭವ ಹಂಚಿಕೆ. ಇವತ್ತು ನಮ್ಮ ಜೊತೆಗೆ ಬಳ್ಳಾರಿ ಮಾಸ್ಟರ್ಸ್ ಅನುಸೂಯ ಮೇಡಮ್ ಅವರು ಅನುಭವವನ್ನ ಹಂಚಿಕೊಳ್ಳೋದಿಕ್ಕೆ, ಹಾಗೆ ಅವರು ಒಂದು ಧ್ಯಾನ ಯಜ್ಞ ಮತ್ತೆ ವೆಜಿಟೇರಿಯನ್ ರ್ಯಾಲಿ ಅದ್ರ ಬಗ್ಗೆನೂ ಕೂಡ ಅವರು ಅನುಭವ ಇದ್ರೆ ಅವರು ಅದನ್ನು ಕೂಡ ಹೇಳ್ತಾರೆ. ಹೀಗೆ ಪ್ರತಿದಿನನೂ ಕೂಡ ಒಬ್ಬೊಬ್ಬರ ಒಂದು ಅನುಭವವನ್ನ ನಾವು ಕೇಳ್ತಾ ಇದ್ದೀವಿ ಮಾಸ್ಟರ್ಸ್. ಹಾಗೆ ಇವತ್ತು ಅನುಸೂಯ ಮೇಡಮ್ ಅವರ ಅನುಭವವನ್ನ ಕೇಳೋಣ. ಮೇಡಮ್, ನಿಮ್ಗೆ ನಮ್ಮ ಒಂದು PMC SSK ಟೀಮ್ ವತಿಯಿಂದನೂ ಕೂಡ ಮತ್ತೆ ಹನುಮಸಾಗರ ಟೀಮ್ ವತಿಯಿಂದನೂ ಕೂಡ ನಿಮ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು ನಿಮ್ಮ ಅನುಭವ ಹಂಚ್ಕೊಳ್ಳೋದಕ್ಕೆ. ಓಟು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಕೇಳಿಸ್ತಿದೆಯಾ ಮೇಡಮ್? ಹಾ, ಕೇಳಿಸ್ತಾ ಇದೆ. ಪತ್ರಿಚಿ ಸುಭಾಷ್ ಪತ್ರಿಚಿ ಕೋಟಿ ಧನ್ಯವಾದಗಳು. ಸ್ವರ್ಣಮಾಲ ಅಮ್ಮಗೂ ತುಂಬ ಹೃದಯದ ಧನ್ಯವಾದಗಳು. ಹೆತ್ತ ತಂದೆ ತಾಯಿಗೂ ತುಂಬ ಹೃದಯದ ಧನ್ಯವಾದಗಳು. ನನಗೆ ಧ್ಯಾನ ಪರಿಚಯ ಮಾಡಿಕೊಟ್ಟಂತ ಎಲ್ಲಾ ಮಾಸ್ಟರ್ಗೂ, ಮಾಸ್ಟರ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮಾಸ್ಟರ್ಸ್. ನನ್ನ ಹೆಸರು ಅನಸೂಯ ಬಳ್ಳಾರಿ ಅಂತ. ನಾನ್ ಧ್ಯಾನಕ್ಕೆ ಬಂದು 2ನೇ ವರ್ಷ ಇವಾಗ. ನಾನು ಮಗಳಿಗೆ ಆರೋಗ್ಯ ಸಮಸ್ಯೆ ಇದೆ, ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿ ಬಂದಿದ್ದು. ಮಗಳು ಆರಾಮಾದ್ಲು. ಈಗ ನಾನು ಧ್ಯಾನದಿಂದ ಏನೇನೋ ನನ್ನ ಅನುಭವ ಹೇಳ್ತೀನಿ ಮಾಸ್ಟರ್ ನಿಮ್ಮ ಹತ್ರ. ಧ್ಯಾನಕ್ಕೆ ಇರ್ಲಿಕ್ಕಿನ ಮುಂಚೆ ಹೇಗಿದ್ದೆ ಅಂದ್ರೆ, ನಾನು ಒಂದು ಕಲ್ಲಿನ ತರ, ಇದು ಏನು ಇಲ್ಲ ಆ ತರ ಇದ್ದೆ. ಈಗ ಧ್ಯಾನ ಎಲ್ಲ ನನ್ನೊಳಗೆ ಹೋಗಿ ಎಲ್ಲ ಆತ್ಮಜ್ಞಾನ ರುಚಿ ನೋಡಿದ್ಮೇಲೆ ಒಂದು ಶಿಲೆ ತರ ಆಗಿದ್ದೀನಿ ನಾನು. ಮಾತಾಡಿದ್ರೆ ಕಣ್ಣಾಗ ನೀರು, ಮೂಗಿನಾಗ ಸಿಂಬಳ, ಬರೀ ಅಳೋದು, ಯಾರಿಲ್ಲ, ನಮ್ಗೆ ಯಾರು ನೋಡಲ್ಲ, ಏನಿಲ್ಲ, ಬರೀ ಇದೇ ಕೊರತೆ ಶೋಧನೆ. ಅದು ಬಿಟ್ರೆ ಬೇರೆ ಇಲ್ಲ ನನ್ನಲ್ಲಿ. ನಾನು ಮತ್ತೆ ಆಧ್ಯಾತ್ಮಿಕ ಕುಟುಂಬದಲ್ಲಿ ಹುಟ್ಟಿ ಎಲ್ಲಾ ಪೂಜೆ ಪುನಸ್ಕಾರಗಳು ಮಾಡೋದು ಎಲ್ಲ ಇರ್ತತೆ. ಆದ್ರೂ ಮಾಸ್ಟರ್ಸ್ ನಮಗೆ ಪ್ರಜ್ಞೆ ಇರಂಗಿಲ್ಲ. ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಆಚರಣೆಗೆ ತಗೊಳಂಗಿಲ್ಲ. ಯಾಕೆ ಮಾಡ್ತದೀವಿ ಅಂತ ಗೊತ್ತಿಲ್ಲ, ಸುಮ್ನೆ ಮಾಡ್ತಾ ಇರೋದೆ. ಅದ್ ಏನು ಅಂತ ತಿಳ್ಕೊಳಕ್ಕೆ ಇಲ್ಲ. ಆ ತರ ಇತ್ತು ಜೀವನ. ಇವತ್ತು ನಾನು ಅದು ಎಷ್ಟು ಸೊಗಸಾಗಿದೆ ಅಂದ್ರೆ ಎಲ್ಲವುದನ್ನು ಇಷ್ಟಪಡ್ತೇನೆ. ಏನ್ ಕಷ್ಟ ಅನ್ನೋದೇ ಇಲ್ಲ, ಆ ತರ ಆಗಿದೆ. ನನ್ ಮಗಳೂನು ಆರಾಮಾದ್ಲ. ಅವಳಿಗೆ ಏನಂದ್ರೆ ಮಾನಸಿಕ ಹಿಂಸೆ ಪಟ್ಕೊಂಡು ಸ್ವಲ್ಪ ಮನಸ್ಸಿಗೆ ತಗೊಂಡು
ಮನಸ್ಸಿನ ಕಾಯಿಲೆ ಇತ್ತು. ಅದು ಮನಸ್ಸಿನ ಕಾಯಿಲೆ ಅಂದ್ರೆ ಹೆಂಗೈತ್ ನೋಡ್ರಿ ಮಾಸ್ಟರ್ಸ್. ಯಾಕಂದ್ರೆ ನಾನು ಈ ಸಬ್ಜೆಕ್ಟ್ ಎದಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಎಲ್ಲರಿಗೂ ಇದು ಬೇಕಾಗುತ್ತೆ. ನಾನು ಅನುಭವಿಸಿರೋದಾಗ್ಲಿ, ಆಮೇಲೆ ಮನಸ್ಸಿಗೆ ಎಷ್ಟೊಂದು ನಾವು ಒತ್ತಡ ಕೊಟ್ರೆ ಹೇಗಿರ್ತೀವಿ ಅಂತ ನಾನು ಮಗಳಿಂದ ಕಲ್ತೆ. ಈಗಿನ ಮಕ್ಕಳಿಗೆ ಏನಂದ್ರೆ, ನಾನು ಹೆಂಗಿರ್ತೀನಿ, ನನದೇನು, ನಾನಾಗೆ ಇರ್ಬೇಕು. ಮದುವೆ ಆದ್ಮ್ಯಾಗ ಅವ್ರದ್ದು ಒಂದು ಸ್ಟೇಜ್ ದಾಟಬೇಕಂದ್ರೆ ಅವ್ರಿಗೆ ಬಹಳ ಕಷ್ಟ ಈಗಿನ ಮಕ್ಳಿಗೆ. ನಮಗ್ ಮೊದಲಂದ್ರೆ ವಿದ್ಯಾಭ್ಯಾಸ ನಮಗ್ ಜಾಸ್ತಿ ಇರ್ತಿರ್ಲಿಲ್ಲ. ಏನೋ ಒಂದ್ 5ನೇ ಕ್ಲಾಸ್ ಓದಿಸ್ಬಿಟ್ರು 6 ಆಯ್ತು. ಆಮೇಲೆ ಕುಟುಂಬದ ಜವಾಬ್ದಾರಿ ಕೊಟ್ಬಿಡ್ತಾರೆ, ನಾವು ನಡ್ಕೊಂಡು ಹೋಗ್ತೀವಿ, ನಮ್ಗ್ ಚೆನ್ನಾಗಿರ್ತಿತ್ತು. ಈಗಿನ ಮಕ್ಳು ಆಗಲ್ಲ. ಓದೋದು, ಜಾಬು, ಒತ್ತಡ, ಮನೆ ಸಮಸ್ಯೆ ಒಂದು ಸಣ್ಣದ್ ಬಂದ್ರು ಅವ್ರಿಗೆ ತಟ್ಕೊಳೋ ಶಕ್ತಿ ಇರಲ್ಲ. ನಾವ್ ಆ ತರ ಬೆಳೆಸ್ಬಿಟ್ಟಿದೀವಿ ಮಕ್ಕಳು. ನಮಗ್ ಫಸ್ಟ್ ಧ್ಯಾನ ಗೊತ್ತಿಲ್ಲ, ಬರೀ ಓದೋದು, ಅವ್ರಿಗೇನೋ ಅದರಲ್ಲೇ ಜ್ಞಾನ, ಆತ್ಮಜ್ಞಾನದ ಬಗ್ಗೆ ತಿಳಿಸಲಾರದ ಕಾರಣ ಈಗೆಲ್ಲ ಬಹಳ ಮಕ್ಕಳಿಗೆ ಮನಸ್ಸಿನ ಕಾಯಿಲೆ. ಅದೇ ಅಂದ್ರೆ ಮನಸ್ಸಿಗೆ ಹಿಂಸೆ ಕೊಟ್ಕೊಂತಾರೆ. ಆ ಮನಸ್ಸಿಗೆ ನೋವಾಯ್ತು ಅಂದ್ರೆ ನೋಡ್ರಿ ಮಾಸ್ಟರ್ಸ್, ಯಾ ಡಾಕ್ಟರ್ ತಕೋದ್ರು ಏನ್ ಕೆಲ್ಸ ಇರಲ್ಲ. ನೀನು ಎಲ್ಲಿ ಹೋಗಿ ಏನ್ ತೋರಿಸಿದ್ರು ಉಪಯೋಗ ಇಲ್ಲ. ಅವರನ್ನ ಅವ್ರು ಅರ್ಥಕೊಂಡಾಗ ಆ ಮನಸ್ಸಿನ ಅದು ಯಾವಾಗ ತಾವು ತಿಳ್ಕೊಂತಾರೆ, ಈ ತರ ಯೋಚನೆ ಮಾಡಬಾರ್ದು ನಾವು ಅಂತ ತಿಳ್ಕೊಂಡಾಗ ಅವ್ರು ಪರ್ಫೆಕ್ಟ್ ಆಗ್ತಾರೆ. ಈ ಧ್ಯಾನದಲ್ಲಿ ಬಂದ ಮ್ಯಾಗೆ, ಧ್ಯಾನ ಪರಿಚಯ ಆದ್ಮೇಲೆ, ಅವ್ರಿಗೆ ಧ್ಯಾನ ಸಿಕ್ಕಿದ ಮ್ಯಾಗೇನೆ ಚೆನ್ನಾಗ್ ಆಗ್ತಾರೆ. ಈಗಿನ ಮಕ್ಕಳೆಲ್ಲ ಸ್ವಲ್ಪ ಒತ್ತಡ, ಮನಸ್ಸಿನ ಮೇಲೆ ಒತ್ತಡ ಪಟ್ಕೊಂಡು ಟೆನ್ಷನ್ 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 ಅನ್ಕೊಂತ ಬರೀ ಮಾನಸಿಕ ರೋಗಗಳು ಇವಾಗ ಎಲ್ಲೇನ ನೋಡ್ರಿ ಬರೀ ಇದೆ. ಅದಕ್ಕೆ ನಾನು ಹೇಳ್ತೀನಿ, ಫಸ್ಟ್ ತೆಗಿರಿ, ಅದನ್ನ ತೆಗಿರಿ, ಧ್ಯಾನ ಮಾಡ್ರಿ ಅಂತ. ನಾನು ಧ್ಯಾನಕ್ಕೆ ಬಂದಿದ್ದು ಮಗಳಿಗೆ ಹಿಂಗೆ ಹೆಲ್ತ್ ಆರಾಮಿಲ್ಲ ಅಂತ ಬಂದೆ ಅಂತ ಹೇಳಿದ್ನಲ್ಲ. ಆ ಒಂದು ವರ್ಷ ಮದುವೆ ಮಾಡಿದ್ಮ್ಯಾಗ ಹುಡುಗಿಗೆ 1 ವರ್ಷ ಮತ್ತೆ ಓದ್ತಿದ್ಲು, ಜಾಬ್ ಮಾಡ್ತಿದ್ಲು, ಎಲ್ಲ ಚೂಟಿ ಆಗಿದ್ಲು. ಏನ್ ಆ ಒತ್ತಡ ಇಟ್ಕೊಂಡಿರ್ತಾಳ ನೋಡು, ಆ ಟೈಮ್ನಾಗ ಕೆಳಗ್ ಬಿದ್ದು ಪಕ್ಕ ಒದ್ದಾಡಿದ್ದೆ ಗೊತ್ತಾಗ್ತಿದ್ದಿಲ್ಲ ಅವಳಿಗೆ. ಅಷ್ಟೊಂದು ಒಂದೊಂದ್ಸಲ ಆದ್ರೆ 2 ದಿನ 3 ದಿನ ಹಾಸ್ಪಿಟ್ಲಿಗೆ ಸೇರ್ಸೋದು, ಕರ್ಕೊಂಬರೋದು. ಪಾಪ ಆ ಮನಸ್ಸಿಗೆ ಕಾಯಿಲೆ ಐತಂದ್ರೆ ಇಷ್ಟೆಲ್ಲಾ ಮಾಡ್ತಾರಂದ್ರೆ ಫಸ್ಟ್ ಟೈಮ್ ನನ್ ಮಗಳು ನೋಡ್ರಿ, ಬೇರೆಯವ್ರನ್ನ ನೋಡಿಲ್ಲ ನಾನು. ನನಗೆ ಆ ತರ ಆಗ್ಬೇಕು ನೋಡ್ರಿ, ಗುಂಡಿಗೆ ಡಮ್ ಅನ್ಬೇಕು. ಆವಾಗ ನನಗೆ ಆಧ್ಯಾತ್ಮಿಕ ಬಹಳ ಬುಕ್ಸ್ ಓದೋದು, ಪರಿಚಯ, ಭಗವದ್ಗೀತೆ ಪಾರಾಯಣ ಇವೆಲ್ಲ ಗೊತ್ತು. ಆದ್ರೆ ಪ್ರಾಕ್ಟಿಕಲ್ ಆಗಿ ಅದನ್ನ ಆಚರಣೆ ಹೆಂಗ್ ಮಾಡ್ಬೇಕು, ಅದ್ರಲ್ಲಿರೋ ಸಬ್ಜೆಕ್ಟ್ ಹೆಂಗ್ ತಗೋಬೇಕು ಅಂತ ಗೊತ್ತಿಲ್ಲ. ನಾವು ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವ್ರು, ರೈತ ಕುಟುಂಬದವರು. ನಮ್ಗೇನ್ ಗೊತ್ತಿರ್ತದೆ ಅಷ್ಟೇ, ಅದನ್ನ ಬಾವಿಯಾಗ ನೀರ್ ನೋಡಿದ್ರೆ ಅಷ್ಟಕ್ಕೆ ಇರ್ತೀವಿ. ಅದ್ರನ್ನ ಹೆಂಗ ಬಳಸ್ಬೇಕು, ಏನ್ ಮಾಡ್ಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಇರೋಂಗಿಲ್ಲ. ಹಂಗಾಗಿ ಮಾಸ್ಟರ್ ಬಹಳ ನೋವು ಪಟ್ಟುಬಿಟ್ಟೆ. ಒಂದು ಜ್ಯೋತಿಷ್ಯ ಅಲ್ಲ, ಒಂದು ಡಾಕ್ಟರ್ ಅಲ್ಲ, ಆಮೇಲೆ ಏನು ಬ್ಲಾಕ್ ಮ್ಯಾಜಿಕ್ ಅಂತ ಅದು ಇದು ಅಂತ 1 ವರ್ಷ ಇಡೀ ದುಡ್ಡು ಖರ್ಚು ಮಾಡೋದು. ಅವಳು 1 ವರ್ಷ ಅಲ್ಲಿ ವಾರ ಜಾಬ್ ಮಾಡೋದು, ಮತ್ತೆ ಆ ಊರಿಗೆ ಬರೋದು, ಮಲ್ಗೋದು. ಏನು ಸುಸ್ತಂದ್ರೆ ಹೇಳಕ್ ಬರ್ದು. ಎಲ್ಲಿ ಹೋದ್ರು ಒಬ್ಬೊಬ್ರು ಜ್ಯೋತಿಷ್ಯ ಒಂದೊಂದ್ ಹೇಳ್ತಾರೆ, ಒಬ್ರು ಮಾಂತ್ರಿಕರು ಒಬ್ರು ಹೇಳ್ತಾರೆ, ಮುಸ್ಲಿಮ್ಸ್ ತಕ್ ಹೋದ್ರೆ ಒಬ್ರು ಅಂತಾರೆ. ಈಗ ಆನಾಪಾನ ಸತಿ ಧ್ಯಾನದ್ ಬಂದ್ಮೇಲೆ ಎಲ್ಲ ನನಗೆ ಅನ್ಸುತ್ತೆ ಸುಮ್ನೆ ಹುಚ್ಚರ್ ತಿರುಗ್ದಂಗ್ ತಿರುಗ್ತೀವಿ. ಏನು ತಿಳುವಳಿಕೆ ಇರೋದಿಲ್ಲ. ಆ ಟೈಮ್ನಾಗ ಹೋಗ್ಲೇಬೇಕಾಗುತ್ತೆ, ಯಾರು ಏನ್ ಹೇಳಿದ್ರ ಅದ್ ಮಾಡ್ಬೇಕು, ಏನೋ ಕಡಿಮೆ ಆಗುತ್ತಲ್ಲ ಅಂತ. ಯಾವ್ದ್ರಿಂದ ಏನು ಉಪಯೋಗ ಆಗಿಲ್ಲ. ಆಮೇಲೆ ನಾನು ಒಂದೆರಡು ರೇಖಿ ಹೀಲಿಂಗ್ ಅಂತೇಳಿ 15 ವರ್ಷದ ಹಿಂದೆ ಕಲ್ತಿದ್ದೆ. ಅದರಿಂದನೂ ನನಗೇನು ಪ್ರಯೋಜನ ಆಗ್ಲಿಲ್ಲ. ಲಾಸ್ಟಿಗೆ ನಾನು ಆನಾಪಾನ ಸತಿ ಧ್ಯಾನದಿಂದ ನನ್ ಮಗಳ ಆರೋಗ್ಯ ಚೆನ್ನಾಗಾಯ್ತು, ನನಗೂ ಆತ್ಮಜ್ಞಾನ ಪರಿಚಯ ಆಯ್ತು. ಹೆಂಗ ಇರ್ಬೇಕು ಮಾನವ ಆದ್ರೆ, ಹೆಂಗ್ ಬದುಕ್ಬೇಕು. ನಮ್ ಪತ್ರಿ ಸಾರ್ ಜೊತೆಗೆ ವಿಡಿಯೋಗಳು ಅವ್ರ ಜೊತೆಗೆ ಇದ್ದಾರೆ. ಅವ್ರ ವಿಡಿಯೋಗಳು ನೋಡಿದ್ರೆ ಸಾಕು, ನಮ್ಗೆ ಆತ್ಮಜ್ಞಾನ ಬರುತ್ತೆ. ಒಂದೊಂದಾಗಿ ಬುಕ್ಸ್ ಓದಿದ್ರೆ ಸಾಕು. ಸ್ಟಾರ್ಟಿಂಗ್ ಒಂದ್ 15 ದಿವಸ ಮನೇಲಿ ಧ್ಯಾನ ಇಟ್ಕೊಂಡಿವಿ ಮಾಸ್ಟರ್. ನನಗೆ ಧ್ಯಾನ ಪರಿಚಯ ಮಾಡ್ಕೊಟ್ಟಿದ್ದು ಸಾಯಿರಾ ಮೇಡಮ್ ಅಂತ. ನಾನು ಧ್ಯಾನದ ಬುಕ್ ಓದಿದ್ದೀನಿ, ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಂಡಿಲ್ಲ. ಕೃಷ್ಣಾನಂದ್ ಬುಕ್ ಧ್ಯಾನ ಅಂತೇಳಿ ಸ್ಟಾರ್ಟಿಂಗು ಓದಿದ್ದೀನಿ, ಅದನ್ನೆಲ್ಲ ನೋಡ್ಕೊಂಡಿನಿ, ಆದ್ರೂ ಅದನ್ನ ಮಾಡಕ್ ಆಗಿಲ್ಲ. ಈ ಪಿರಮಿಡ್ ಈಗ ಯಾರಾದ್ರೂ ಒಬ್ರು ಪರಿಚಯ ಬೇಕಲ್ಲ. ಈಗ ಮಗಳಿಗೆ ಆರಾಮಿಲ್ಲ ಅಂದ್ರೆ ಡಾಕ್ಟರ್ ಧ್ಯಾನ ಯೋಗ ಮಾಡಿಸ್ರಿ, ಅದ್ರಲ್ಲೇ ಇರೋದು ಎಲ್ಲ, ಇದು ಮುಗೀತು, ಏನಿಲ್ಲ ಈಕಿಗೆ ಕಾಯಿಲೆ, ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇದ್ದಾಳೆ ಅಂದ್ರೆ ಇನ್ನ ಸಾಯಿರಾ ಮೇಡಮ್ ಪರಿಚಯ ಮಾಡ್ಕೊಟ್ರು. ಮಾದೇವಿ ಅಂತೇಳಿ ಅವರು, ನಾವು ಸ್ವಾಮಿಯರ್ನ ಕರೆದು ಹಿರೇಮಠದವ್ರಂತ ಧೂಳೋಕ ಮಾಡ್ಕೊಳಕ ಅಂತ ಕರಿತೀವಲ್ಲ, ಹಂಗ್ ಕರ್ದಾಗ ಅವ್ರು ಹೇಳಿದ್ರು, ಇಲ್ಲಮ್ಮ ಹಿಂಗ ಹೋಗ್ತಾರೆ ಹೆಣ್ಮಕ್ಳೆಲ್ಲಾ ಪಿರಮಿಡ್ಗಳಿಗೆ, ಇಲ್ಲೇ ಹತ್ರದಾಗ ಐತ್ ನೋಡು, ಇಲ್ಲಿ ಸಾಯಿರಾ ಅಂತ ಇದ್ದಾಳೆ, ಪರಿಚಯ ಮಾಡ್ಕೊಡ್ರಿ ಅಂತ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡು
ಹೌದ್ ರಾತ್ರಿ 10 ಗಂಟೆಗೆ ಬಂದು ಹೇಳ್ಕೊಟ್ಟಾಳ ಧ್ಯಾನ. ಅವತ್ತು PMC ಓಪನ್ ಮಾಡಿದ್ದು, ಇವಾಗ 2 ವರ್ಷ ಆದ್ರೂ ನನ್ ಫೋನ್ನಾಗ ಬ್ಯಾರೆ ಏನು ಬರೋದೇ ಇಲ್ಲ. PMC ಪಾತ್ರಿಜೀವು ಅಯ್ಯಪ್ಪ ಪಿಂಡಿ ಸರ್ ಇವೇ ಇರ್ತಾವೆ, ಬಿಟ್ರೆ ಬ್ಯಾರೆ ಏನು ಇರೋದಿಲ್ಲ. ಹಂಗ ಒಂದ್ ಆಳ ಇಟ್ಕೊಂಡ್ರೆ ನೋಡ್ರಿ, ನಾವು ಎಷ್ಟು ಒಳಗಡೆ ಹೋಗ್ತೀವಿ ಅಂದ್ರೆ ಅಷ್ಟು ಜ್ಞಾನ ನಮಗೆ ದೊರೆಯುತ್ತೆ. ಆಮೇಲೆ ಆ ಒಂದು 18 ದಿವಸ ಧ್ಯಾನದಾಗ ನನಗೆ ಮೆಸೇಜ್ ಒಂದು ಬಂತು ಸ್ಟಾರ್ಟಿಂಗ್, ಏನಪ್ಪಾ ಇದು ಇಷ್ಟೊಂದು ವಾಯ್ಸ್ ಮಾತಾಡ್ದಂಗ ಆಗುತ್ತೆ. ನನಗೆ ಏನ್ ಮಾಡ್ಬೇಕು ಏನು ತೋಚಲ್ಲ ಏನಂತ ನಾನು ಒಬ್ರ ಹತ್ರ ಹಂಚ್ಕೊಂಡ್ರೆ, ಹೊರಗಡೆ ಸೇವೆ ಇದೆ ನಿಂದು, ಸೇವೆಗಾಗಿ ಬಂದಿಗಿ, ನೀನ್ ಇದಕ್ಕೆಲ್ಲ ವ್ಯಥೆ ಪಡೋದು ಅಂತ ಒಂದು ಆನ್ಸರ್ ಸಿಕ್ತು. ನನಗೆ ಅವಾಗ ಗೊತ್ತಾಯ್ತು. ಪತ್ರಿ ಸರ್ ವಿಡಿಯೋ ನೋಡಿದೆ ನಾನು ಅಲ್ಲಿಗೆ. ಅವತ್ತು ಮಕ್ಕಳು ಯಾವಾಗ್ಲೂ UKG ಬೇಬಿ ಕ್ಲಾಸು ಹಿಂಗೆಲ್ಲ ಒಂದೊಂದು ಸ್ಟೆಪ್ ಓದ್ಲಿಕ್ಕೆ ನೀವು ಮೈ ಮೇಲೆ ಭಾರ ಹೊತ್ಕೋಬಾರ್ದು, ಅವ್ರಿಗೆ ವಜೆ ಹಾಕ್ಬೇಕು, ಅವ್ರ ಬಾಧ್ಯತೆ ಅವ್ರು ತಗೋಬೇಕು. ನೀವು ತಗೊಂಡ್ರೆ ಅವ್ರಿಗೆ ಹೆಂಗ್ ಇದಾಗುತ್ತೆ ಅಂದ್ರೆ, ನನಗೆ ಅವಾಗ ಏನ್ ಗೊತ್ತಾಯ್ತಂದ್ರೆ, ನನ್ನ ಮಗಳಿಗೆ ಆರಾಮಿಲ್ಲ, ಗಂಡನ ಮನೆಯವ್ರ ಕಿರಿಕಿರಿ, ಅದು ಇದು, ನಮ್ ಕುಟುಂಬ ಹಿಂಗ, ಈ ತರ ಅವ್ರ ಭಾರನೆಲ್ಲ ನಾನ್ ಹೊತ್ಕೊಂಡು ನಾನ್ ತಿರುಗಿದಂಗಾಗಿತ್ತು. ಅದು ಯಾವಾಗ್ಲೂ ಆಲೋಚನೆಗೆ ಬಹಳ ಶಕ್ತಿ ಇರ್ತೈತೆ ಅಂತ ಧ್ಯಾನಕ್ಕೆ ಬಂದ್ಮಾಗೆ ನನಗೆ ಗೊತ್ತಾಗಿರೋದು. ನನ್ನ ಆಲೋಚನೆ ಎಷ್ಟು ದುಃಖಹೀನವಾಗಿತ್ತಂದ್ರೆ ಆ ಟೈಮ್ನಲ್ಲಿ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಏನ್ ತೋಚ್ಬೇಕು ಗೊತ್ತಾಗಿಲ್ಲ. ಡಾಕ್ಟರ್ ಆಗ್ಲಿ, ಒಂದು ಮೆಡಿಸಿನ್ ಆಗ್ಲಿ, ಏನು ನನಗೆ ಉಪಯೋಗ ಆಗ್ಲಿಲ್ಲಲ್ಲ. ಹೇಗ್ ಮಾಡೋದು ಇದಂತ ಕುಂತು ವ್ಯಥೆ ಪಡೋ ಬದ್ಲು ಈ ತರ ಆ ಕಡೆ ಬಿಟ್ಟು, ನನಗೆ ಸೇವೆಗಂತೇಳಿ ಬಂದು ಪತ್ರಿ ಸಾರ್ ಸೇವೆ ಅಂತ ಹೇಳಿದ ಕೂಡಲೇ ನಾನು ಈ ಸೈಡ್ ಬಂದಂಗಲ್ಲ, ಎಷ್ಟು ಅದ್ಭುತವಾಗಿ ನನ್ನ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯ್ತಂದ್ರೆ ಇವತ್ತು ಅದಕ್ಕೆ ಎಷ್ಟು ಕೋಟಿ ಕೋಟಿ ಧನ್ಯವಾದಗಳು ಹೇಳೋದಲ್ಲ. ಅದನ್ನ ಕೆಲಸ ಮಾಡ್ಬೇಕು ನಾನು. ಒಂದು ಸೇವೆ ಅಂದ್ರೆ ಸೈನಿಕರಾಗಿ ನಾನು ಹೋರಾಡ್ಬೇಕು ಅಂತೇಳಿ ನಂದು ಸಂಕಲ್ಪ. ಸೈನಿಕರ ತರ ಇರ್ಬೇಕು ನಾವು, ಪ್ರತಿಯೊಂದು ಕ್ಷಣ ಸೈನಿಕರು. ಯಾವುದೇ ಬರ್ಲಿ ಅದನ್ನ ಪಿರಮಿಡ್ ಸೇವೆ ಆಗಿರುವಲ್ಲಕ, ಜೂಮ್ ಸೆಕ್ಷನ್ ಆಗಿರುವಲ್ಲಕ, ಇಲ್ಲ ಯಾವುದೇ ಒಂದಿರ್ಲಿ, ಒಂದು ಸೈನಿಕರ ತರ ಹೋರಾಡಿದ್ರೆ ನಮ್ಮ ಸಂಸ್ಥೆ ಯಾವುದೇ ಆಗಿರ್ಬೋದು ಎಷ್ಟು ಸುಲಭವಾಗಿರ್ತೀವಿ ಅಂದ್ರೆ. ನಾನು ಇವತ್ತು ಈ ತರ ಮಾತಾಡಕ ಕಾರಣ ನನಗೆ ಪತ್ರಿ ಸರ್ ಧ್ಯಾನ, ಆನಾಪಾನಸತಿ ಧ್ಯಾನದಿಂದಲೇ. ಆಮೇಲೆ ನನ್ನ ಮಗಳು ಹಂಗೆ MTech ಕಂಟಿನ್ಯೂ ಮಾಡ್ಕೊಂತಿರ್ಲಿಕ್ಕೆ ಸ್ಟೇಟ್ ರ್ಯಾಂಕ್ ಬಂದ್ಲು ಕರ್ನಾಟಕ. ಹಂಗೆ ಅವಳು ಮತ್ತೆ ಇನ್ನೂ ಒಂದು ಸ್ವಲ್ಪ ಸಬ್ಜೆಕ್ಟ್ ಇರ್ಲಿಕ್ಕೆ ಲೆಕ್ಚರ್ ಕೆಲಸ ಮಾಡ್ಕೊಂತ ಅದನ್ನು ಮುಗಿಸಿದ್ಲು. ಮೊನ್ನೆ ಡಿಸೆಂಬರ್ ಕಡ್ತಾಲ್ಗೆ ಹೋದಾಗನು ಇನ್ನ ಅಲ್ಲಿ ಹೋಗಿರ್ಲಿಕ್ಕೆ ಆಕಿದು ರಿಸಲ್ಟ್ ಬಂತು 97, ಅಲ್ಲಿನೂ ಆಯ್ತು. ಈಗ 3 ತಿಂಗಳಿನ ಲೆಕ್ಚರ್ ಅರ್ಧಕ್ ಬಿಟ್ಟು ಹೋಗ್ಬಾರ್ದಂತ ಇನ್ನು 3 ತಿಂಗಳೈತೆ. ಆಕಿನು ಗಂಡನ ಮನೆಗೆ ಚೆನ್ನಾಗಿ ಆಗಿ ಹೋಗ್ತಾ ಇದ್ದಾಳೆ. 2 ವರ್ಷದಾಗ ಎಲ್ಲಾರ್ದು ಕ್ಲಿಯರ್ ಆಯ್ತು. ಆದ್ರೂ ನಾವು ಭೌತಿಕಕ್ಕ ಆಸೆನೆ ಪಡ್ಲಿಲ್ಲ ನಾನು. ಎದಕ್ಕಂದ್ರೆ ಬಿಟ್ಬಿಟ್ಟೆ. ಅಲ್ಲಿ ಪತ್ರಿ ಸರ್ ಯಾವಾಗ ಮಕ್ಕಳದ್ ಹೇಳಿದ್ನೋ ಆ ಟೈಮ್ಗೆ ಅಲ್ಲಿಗೆ ನನ್ ಮುಗೀತು ಕರ್ತವ್ಯ. ಆಕಿದೇನು ಓದೋದಿತ್ತು, ಮದುವೆ ಅಷ್ಟಕ್ಕೆ ಆಕಿ ನೋಡ್ಕೋಬೇಕು, ಆಕಿ ಧ್ಯಾನ ಮಾಡ್ತಾಳ, ಆಕಿ ಸಬ್ಜೆಕ್ಟ್ ಆಕಿ ನೋಡ್ಕೋಬೇಕಂತ ಬಿಟ್ಟಾಗ ಭಾರ ಕಡಿಮೆ ಆಗ್ಬಿಡ್ತಾ ಯೋಚನೆಗೆ. ಇಲ್ಲ ನಾನು ಅದನ್ನೇ ಮಾಡ್ಕೊಂತ ಇದೀನಿ ಅಂದ್ರೆ ಅವ್ರಿಗೆ ಬರೀ ನೆಗೆಟಿವ್ ರಿಲೀಸ್ ಆಗಿಬಿಡ್ತತೆ. ಅವರು ಚೆನ್ನಾಗಿರಲ್ಲ, ನಾವು ಚೆನ್ನಾಗಿರೋದಿಲ್ಲ, ಎಲ್ಲ ಕೆಟ್ಟ ಆಲೋಚನೆಗಳು ಬಂದ್ಬಿಡ್ತಾವ ಅಂತೇಳಿ ನಾನು ಯಾವಾಗ ಈ ಸೈಡ್ ಸೇವೆಗೆ ಒಂದು ಯಾವುದೇ ತರದ್ದಾಗ್ಲಿ ಬಿಡ್ಲಾರ್ದ ಮುಂದಕ್ಕೆ ಹೆಜ್ಜೆ ಇಟ್ರೆ ನಾವು ನಡೆಯೋದೇ ಬೇಕಾಗಿಲ್ಲ, ವಿಶ್ವ ನಮ್ಮನ್ನ ನಡೆಸ್ಕೊಂಡು ಹೋಗ್ತತೆ ಅಂತ ನನಗೆ ಬಹಳ ಅನುಭವ ಆಗಿದೆ. ಆಮೇಲೆ ಅಲ್ಲಿಂದ ನಾನು ಧ್ಯಾನ ಜ್ಞಾನ ಯೋಗಾಶ್ರಮ ಅಂತೇಳಿ ಸುಭಾಷ್ ಪತ್ರಿಜಿ ಹೆಸರಿನ ಮೇಲೆ ಕಕ್ಕಬೇವಿನಹಳ್ಳಿ ಬಳ್ಳಾರಿ ಅಲ್ಲಿ ಅಂಪಣ್ಣ ಸಾರ್ ಒಂದು ಪಿರಮಿಡ್ ದೊಡ್ಡದು ಅವರೇ ಸ್ಥಳ ಕೊಟ್ಟು ಎಲ್ಲರೂ ಕೂಡ ದುಡ್ಡು ಅಮೌಂಟ್ ಮಾಡಿ ದೊಡ್ಡ ಪಿರಮಿಡ್ ಮಾಡಿಸ್ತಾ ಇದಾರೆ. ನಿತ್ಯ ಅನ್ನದಾನ, ಆಮೇಲೆ ಅದರಲ್ಲಿ ಉಳ್ಕೊಳಕ್ ವ್ಯವಸ್ಥೆ ಎಲ್ಲ ತರದ್ದು ಇದು ಮಾಡ್ತಾ ಇದಾರೆ. ಅದಕ್ಕೆ ಸೇವೆಗೆ ನಾನು ಬಂದಿದ್ದೀನಿ ಅಂತ ಗೊತ್ತಾಯ್ತು. ಅಲ್ಲಿ ಮತ್ತೆ ಪಾಂಪ್ಲೆಂಟ್ ತಯಾರು ಮಾಡೋದಾಗ್ಲಿ, ಅದು ಒಂದು ರಬ್ಬರ್ ಬುಕ್ ಮಾಡೋದಾಗ್ಲಿ, ನಮ್ಮ ಮನೆಗೆ ಅಲ್ಲಿಗೂ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಗ್ತಿತ್ತು. ಡೈಲಿ ನಡ್ಕೊಂಡು ಹೋಗೋದು ಬರೋದು ಎಲ್ಲ ಸೇವೆಗೆ. ಆಮೇಲೆ ಅಮೌಂಟ್ ಕಲೆಕ್ಟ್ ಮಾಡಕ್ ಹೋಗೋದು, ಎಲ್ಲಿ ಪಿರಮಿಡ್ ವಾರ್ಷಿಕೋತ್ಸವ ಇರ್ತತೆ, ಎಲ್ಲಿ ಅಡಿಗೆ ಇರ್ತತೆ, 41 ದಿನ ಮಂಡಲ ಧ್ಯಾನ ಎಲ್ಲಿ ಇರ್ತತೆ, ಅಲ್ಲಿ ಅಡಿಗೆಗಾಗ್ಲಿ ಕ್ಲಾಸಿಗೆ ಆಗ್ಲಿ ಒಂದು ಹಿಂಗ ಬಿಡುವು ಇಲ್ಲದೆ 2 ವರ್ಷ ಆದ್ರೂ ಇವಾಗ ಬಿಡುವು ಇಲ್ಲದೆ ಸತತ ಅದೇ ಸೈನಿಕರ ಆಗಿ ಹೋರಾಡಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟನ್ ಪತ್ರಿ ಸರ್. ಆಮೇಲೆ ನಾನು ಶ್ರೀಶೈಲ ಪಾದಯಾತ್ರೆಗೆ ಹೋದಾಗನು ಒಂದು ಮೆಸೇಜ್ ನಮ್ ಪತ್ರಿ ಸರ್ ಮೂಲಕನೇ ನನಗೆ ಗೊತ್ತಾಯ್ತು. ನಾವೇನ್ ಮಾಡ್ಬೇಕು, ಮುಂದೆ ಹೋದ್ರೆ ನಾವ್ ಹೇಗಿರ್ಬೇಕು, ನಿಧಾನ ಹೇಗಿರ್ಬೇಕು, ಸಹನೆ ಹೇಗಿರ್ಬೇಕು ಅನ್ನೋದು ನನಗೆ. ಬೆಳಗಿನ ಜಾವ 4 ಗಂಟೆಗೆ ಕರೆಕ್ಟ್ ಧ್ಯಾನಕ್ಕೆ ಕುತ್ಕೊಂಡ್ರೆ ತಿರ್ಗಿದಿ ಅವ್ರು ತೋರ್ಸಿದ್ರು ಬೇಸ್ ಚೆನ್ನಾಗಿ ಕಾಲು ಸ್ಲಿಪ್ ಆಗೋದು.
ನಾನೇನು ಬಿಡಪ್ಪ, ಅವ್ರೇನೋ ಸುಮ್ನೆ ಹಿಂಗ್ ಎಗರಿ ಎಗರಿ ಬೀಳ್ತಾ ಇದ್ದಾನೆ ನೀರ್ನಾಗ ಆಡೋದ್ ತೋರಿಸ್ತಾನೇನೋ ಅನ್ಕೊಂಡೆ. ತಿರ್ಗಾ ದಿನ 4 ಗಂಟೆಗೆ ಸುಮಾರು ಸೇಮ್ ಅದೇ ಟೈಮಿಗೆ ನಾನು ಕಾಲ್ ಜಾರಿ ಸ್ಲಿಪ್ ಆಗಿ ಬಿದ್ಬಿಟ್ಟಿನಿ. ಕಾಡಿನ್ಯಾಗ ಯಾರ ಜೊತೆ ಇಲ್ಲ. ಯಾವ ತರಪ್ಪ ಇದು? ನನಗ್ ಧ್ಯಾನ ಫಸ್ಟ್ ಗೊತ್ತಿರ್ಲಿಲ್ಲ ಅಂದ್ರೆ ಆ ಟೈಮ್ನ್ಯಾಗ ನಾನು ಅಲ್ಲೇ ಹತ್ಕೊಂತ ಮತ್ತೆ ಕುಂದ್ರಬೇಕು. ಆ ಕಡೆ ಯಾರು ಎತ್ಕೊಂಡ್ ಹೋಗೋರಿಲ್ಲ, ಈ ಕಡೆ ಯಾರು ಎತ್ಕೊಂಡ್ ಹೋಗಂಗಿಲ್ಲ. ನಮ್ಮ ಮನೇಲೂ ಯಾರನ್ನ ಕರ್ಕೊಂಡ್ ಹೋಗಿಲ್ಲ ನಾನು, ಬೇರೆಯವ್ರಿಂದ ಹೋಗಿದ್ದೆ. ಅವರೆಲ್ಲ ಮುಂದೆ ಹೋಗ್ಬಿಟ್ರ. ಹೇಗ್ ಮಾಡೋದು? ಕಾಲೆಲ್ಲ ಇಷ್ಟು ದಪ್ಪ ಬಾತ್ ಬಿಡ್ತು ಅಂದ್ರೆ ಮತ್ತೆ ಸುಮ್ನೆ ಶ್ವಾಸದ ಮೇಲೆ ಗಮನ. ಪತ್ರಿ ಸರ್ ಹೇಳ್ಕೊಟ್ಟಿದ್ದಾನಲ್ಲ, ಆಯ್ತಂತ ಸುಮ್ನೆ ಕುತ್ಕೊಂಡ್ರೆ ಯಾರೋ ಬಂದು ಹೆಲ್ಪ್ ಮಾಡಿದ್ರು. ಸ್ವಲ್ಪ ಟ್ಯಾಬ್ಲೆಟ್ ನೀರು ಮಾಸ್ಟರ್ಸ್ ಕೊಟ್ಟಂಗ್ ಮಾಡಿದ್ರು. ಆಯ್ತು, ಮುಂದಕ್ಕೆ ಹಂಗೆ ಹೆಜ್ಜೆ ಇಟ್ಟಿನಿ. ಬೆಳಿಗ್ಗೆ ಎಲ್ಲ ಅವ್ರು ನಮ್ಮವ್ರ ಜೊತೆಗೆ ಎಷ್ಟೊತ್ತಿಗೆ ಹೋಗ್ರ ಅಷ್ಟು ಟೈಮ್ನಾಗೆ ನಾನು ಮುಂದಕ್ಕೆ ಹೆಜ್ಜೆ ಇಟ್ಟಿನಿ. ಎಷ್ಟೊಂದು ಅದ್ಭುತ ಅಲ್ಲ. ಆ ಧ್ಯಾನ ಇಲ್ಲಂದ್ರಿಗಿನ ನಮಗೆ ಎಷ್ಟು ಧೈರ್ಯನೇ ಬರ್ತಾ ಇದ್ದಿಲ್ಲ. ಅಲ್ಲಿ ಹೋದ್ಮೇಲೆ ಮತ್ತೆ ತಿರ್ಗಾ ಎಲ್ಲರೂ ಅದು ಬಿಡ್ಬೇಕು ಇದು ಬಿಡ್ಬೇಕು, ಚೆನ್ನಾಗಿ ನೋಡ್ಕೋಬೇಕಂದ್ರೆ ಏನನ್ನ ಆಹಾರ ಒಂದೊಂದು ಬಿಟ್ಟು ಬರ್ತೀವಿ. ಅಂದ್ರೆ ನಾನು ಏನ್ ಮಾಡೋದು, ಇವಾಗ ಧ್ಯಾನಕ್ಕೆ ಬಂದ್ಬಿಟ್ಟಿವಿ. ಎಲ್ಲಿ ಹೋದ್ರು ನಮಗ್ ಬರೇ ಕಾಫಿ ಟೀ ಕೊಡ್ತಾರೆ. ಮನೆಗ್ ನೋಡಿ ಸ್ವೀಟ್ಗಳು ತಿಂತಾ ಇದೀವಿ. ಒಂದು ಸಂಕಲ್ಪ ಮಾಡ್ಕೊಂಡ್ಬಿಡನ್ರ, ಆಯ್ತಪ್ಪ ಶಿವ ನಿಂದಿ ಇವತ್ತಿಗೆ ಇದೈತೆ. ಆಯ್ತು, ಸಕ್ರಿ ಬೆಲ್ಲದ ಐಟಮ್ ಏನೇ ಇರ್ಲಿ, ಒಂದು ಬೇಕರಿ ಐಟಮ್ ಇರ್ಲಿ, ಏನೋ ಒಂದು ಬಿಸ್ಕೆಟ್ ಇರ್ಲಿ, ಪ್ರಸಾದ ಆಗಿರ್ಲಿ, ಯಾವುದೇ ತರದ್ದಾಗ್ಲಿ ಸ್ವೀಟ್ ಬೇಡ ಅಂತೇಳಿ ತ್ಯಜಿಸಿದ್ರೆ ಎಷ್ಟು ನೋಡ್ರಿ ಆರೋಗ್ಯ. ನನಗೆ ಎಲ್ಲ 74 kg ಇದ್ದಾಕಿ 60 kg ಬಂದೀನಿ. ನಾನು ಆರೋಗ್ಯವಾಗದೀನಿ, ಒಂದು ಮೆಡಿಸಿನ್ ತಗೊಂಡಿಲ್ಲ, ಏನಿಲ್ಲ. ಅಷ್ಟು ತೂಕ, ಬಾಡಿ ಎಲ್ಲ ನೋವು ಬರೋದು ಅವಾಗ ಹಂಗಿತ್ತು. ಅಂದ್ರೆ ಆಕ್ಟಿವ್ ಆಗ್ಬೇಕಂತೇಳಿ ನನಗೆ ಏನ್ ಬರುತ್ತೆ ಅದು ಒಳಗಡೆಲಿದ್ದ ವಿನ್ನರ್ ಅದೇ ಹೇಳ್ಬಿಡ್ತೈತೆ. ಅದಕ್ಕೆ ಒಳಗ್ ನೋಡ್ ಕೇಳ್ರಿ, ಹೊರಗಡೆ ಬೇಡ ಅಂತ ಹೇಳೋದು ಕರೆಕ್ಟ್ ಗುರುಗಳೆಲ್ಲರೂ. ಅದಕ್ಕೆ ಒಳಗ್ ನೋಡಿದ್ರೆ ಅದು ಒಂದಾಯ್ತು ನನಗೆ. ಆಮೇಲೆ ಮತ್ತೆ ಮುಂದೆ ಹೆಜ್ಜೆ ಇಟ್ಟಂಗಲ್ಲ ನನಗೆ ಆಮೇಲೆ ಎಲ್ಲಿ ಹೀನಾಭಾವನೆ ಅಸಲು ಅದು ಪ್ರೆಸೆಂಟ್ ನಲ್ಲಿ ಎಲ್ಲಿ ಬರೋದೇ ಇಲ್ಲ. ಈ ಮಧ್ಯ ಫಸ್ಟಿಗೆ ಅನಿಸ್ತಿತ್ತು, ಅಪ್ಪ ಇದು ಅಸಹ್ಯ ಐತೆ, ಇದು ಸ್ಮೆಲ್ ಐತೆ, ಇದು ಬಾತ್ರೂಮ್ಗಳು ಹೆಂಗೆ ಕ್ಲೀನ್ ಮಾಡ್ಬೇಕು. ನಾನು ಫಸ್ಟ್ ಮಾಡಿದ್ದೆ ಬಾತ್ರೂಮ್ ಕ್ಲೀನ್, ನಗರ ಅಭಿವೃದ್ಧಿ ಪಿರಮಿಡ್ ಅಂತ. ಅಲ್ಲಿ ಸ್ವಚ್ಛ ಮಾಡಿದ್ದೆ. ಅದು ನಾವು ಮನೇಲಿ ಮಾಡಕ್ಕೆ ಒಂದೊಂಥರ, ಒಬ್ಬೊಬ್ರು ಒಂದ್ ಅಸಹ್ಯ, ಮಾಮೂಲು ನಾರ್ಮಲ್ ಆಗಿ ಹಂಗ್ ಮಾಡ್ತಿರ್ತೀವಿ. ಅಂಥದ್ದು ನನಗೆ ಏನೇನೇನೇ ನೀ ನಡಿ ಸ್ವಚ್ಛ ಭಾರತ್ ಎಲ್ಲೇನೋ ಹೋಗ್ಲಿ ನಂದೇ ಸ್ವಚ್ಛ ಭಾರತ್ ಅಂತ ಕೈ ಎತ್ತುತ್ತಿರ್ತೀವಿ. ಆ ತರ ಆಗ್ಬಿಟ್ಟಿದೀನಿ ಇವಾಗ. ಅದು ಬರ್ಬೇಕು ನಮ್ಮಲ್ಲಿ. ಅದು ಯಾವಾಗ ನಾವು ಅಳವಡಿಸ್ಕೊಂತೀವಂದ್ರೆ ಅದು ಎಲ್ಲಾ ಬೇರೆಯವ್ರನ್ನ ನಮ್ಮಲ್ಲಿ ನೋಡಂತೀವಲ್ಲ, ರಮಣ ಮಹರ್ಷಿಗಳು ಹೆಂಗ, ಅದು ತಾನಾಗೆ ಕಲಿಸ್ಬಿಡ್ತೈತಿ. ಆ ತರ ಆಗ್ಬಿಡ್ತೈತೆ. ಆಮೇಲೆ ಒಂದು ಅಡಿಗೆದಾಗ್ಲಿ ನನಗೆ ಮೆಜರ್ಮೆಂಟ್ ಗೊತ್ತಾಗ್ತಿದ್ದಿಲ್ಲ. ಎಷ್ಟೇ ಸ್ವಲ್ಪ ಮಾಡೋದಲ್ಲ ಮನೆಗೊಳಗ. ಇವಾಗ ಪಿರಮಿಡ್ಗೊಳಗ ಎಷ್ಟು 100 ಜನಕ್ಕಾಗ್ಲಿ 200 ಜನಕ್ಕಾಗ್ಲಿ ಇಷ್ಟ್ ಮಾಡ್ಬೇಕಂತ ಟಕ 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 ಅದೇ ಬಂದ್ಬಿಡ್ತೈತೆ ಅಡಿಗೆಗೆ. ಅಷ್ಟ್ ಅಡಿಗೆ ಮಾಡ್ತೀವಿ. ಎಲ್ಲರೂ ಮಾಸ್ಟರ್ಸ್ ಎಲ್ಲ ಕಲ್ತ್ಕೊಂಡು ಅದನ್ನ ಕ್ಲೀನ್ ಮಾಡೋದಾಗ್ಲಿ, ಸ್ವಚ್ಛ ಮಾಡೋದಾಗ್ಲಿ, ಎಲ್ಲದಕ್ಕೂ ಅನುಕೂಲ. ನನಗೆ ಅಂಪಣ್ ಸಾರ್ ಮಾರ್ಗದರ್ಶನದಾಗಂತೂ ಫುಲ್ ಜ್ಞಾನ ಅವ್ರ ಹತ್ರ ಬಹಳ ಪಡ್ಕೊಂಡಿದ್ದೀನಿ. ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ನಾವು ಮುಂದಕ್ಕೆ ಹೆಣ್ಮಕ್ಳು ಹಿಂಗ್ ಹೋಗ್ಬೇಕಂದ್ರೆ ಬಹಳ ಸಹಾಯ ಮಾಡ್ತಾರೆ. ನನಗೆ ಜೂಮ್ ಅಂದ್ರೆ ಗೊತ್ತಿದ್ದಿಲ್ಲ, ಏನು ಗೊತ್ತಿಲ್ಲ. ಅದು ನನ್ ಮಗಳು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ, ಪ್ಲೇಯರ್ ಮಾಡಕ ಅದು ಎಲ್ಲ. ನಾ ಬೆಂಗಳೂರು ಪಿರಮಿಡ್ ರ್ಯಾಲಿಗೆ ಹೋದಾಗ ಒಂದ್ ಬುಕ್ಕ ತಗೊಂಡು ಎಲ್ಲ ಫೋನ್ ನಂಬರ್ ಬರ್ಕೊಂಬಿಟ್ರಿ ಮಾಸ್ಟ್ರು ಎಲ್ಲ. ಬಂದ್ಮೇಲೆ ಮೇ 12ನೇ ತಾರೀಕಿಗೆ ಅಲ್ಲಿ ಬುದ್ಧ ಪೂರ್ಣಿಮೆ ಮುಗ್ಸೋತಟ್ಟಿಗೆ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. PMC ಬಳ್ಳಾರಿ ಮೊದಲಿತ್ತು, ಸ್ವಲ್ಪ ಸ್ಟಾಪ್ ಮಾಡಿದ್ರು. ಮತ್ತ ಆಮೇಲೆ ಇವಾಗ ಮಧ್ಯದಾಗ ಮಾಡಿದ್ವಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಚೆನ್ನಾಗಿ ನಡೀತೈತೆ ಅಂದ್ರೆ ಇವಾಗ ಪ್ಲೇಯರ್ ಕಳ್ಸೋದಾಗ್ಲಿ, ಫೋನ್ಗಳು ಮಾಡೋದಾಗ್ಲಿ, ಅವ್ರ ಹತ್ರ ಫೋನ್ ನಂಬರ್ ತಗೊಳೋದು ಎಲ್ಲ. ನೋಡ್ರಿ, ಒಬ್ಬ ಮಹಿಳೆ, ಏನು ನನಗೆ ದೊಡ್ಡ 6ನೇ ಕ್ಲಾಸ್ ಓದಿರೋದು ನಾನು. ಅವ್ರು ಹೇಳಿದ್ರೆ ಅಷ್ಟೇ ಹಿಂಗ್ ಮಾಡೋದು. ಅಷ್ಟು ಮಾಡ್ಬೇಕಂದ್ರೂ ಎಷ್ಟು ಧ್ಯಾನದಿಂದೇನೆಲ್ಲ, ಧ್ಯಾನ ಸಿಕ್ಕಿರೋದಕ್ಕೆಲ್ಲ ಅವೆಲ್ಲ ಮಾಡಕ ಅನುಕೂಲ ಆಯ್ತು. ಮತ್ತೆ ಆಮೇಲೆ ಅದರಿಂದ ನಾವು ತಿರುಪತಿ ಸೇವೆಗೆ ಹೋದ್ರೂ ನಮಗೊಂದು ದೊಡ್ಡ ಅನುಭವನೇ. ಅಲ್ಲಿನೂ 1 ವಾರ ಹೋಗಿದ್ವಿ ಸೇವೆಗೆ. ಅಲ್ಲಿ ಒಂದಿಷ್ಟು ಜನಕ್ಕೆ ಧ್ಯಾನ ಹೇಳ್ಕೊಡೋದು. ಎಲ್ಲಿ ಹೋಗ್ತಿವಿ ಫಸ್ಟ್ ಜನ ಗುಂಪು ಇದಾರೆ ಅಂದ್ರೆ, ಮದುವೆಗಳಾಗ್ಲಿ ಯಾವುದೇ ತರದ್ ಇದಿರ್ಲಿ, ಅವಾಗೆಲ್ಲಿ ಒಂದು ಕುಟುಂಬ ಅಂದ್ರೆ ಬರೀ ಮದುವೆಗೆ ಹೋದ್ರೆ ಗಲಾಟೆ, ಆಕಿ ಹಂಗಂತೇಳಿ ಹಿಂಗಂತ ಬರೀ ಇದಕ್ಕಿವೆಗೆ. ಅವ್ರು ನನ್ ಫಂಕ್ಷನ್ ವೇದಿಕೆ ಕರಿಲಿಲ್ಲ, ಒಂದು ಶಾಸ್ತ್ರ ಮಾಡಕ್ ಕರಿಲಿಲ್ಲ, ಇಂಥವೆಲ್ಲ ಮಾತಾಡೋದ್ ಬಿಟ್ರೆ ಬೇರೆ ಏನ್ ಇರ್ತಿದ್ದಿಲ್ಲ. ಇವಾಗ ನೋಡಿದ್ರೆ ಸುಮ್ನೆ ಮೌನ, ಧ್ಯಾನ ಹೇಳ್ಕೊಡೋದು,
ಸುಮ್ನಿದ್ ಬಿಡೋದು. ಅವ್ ಏನನ ನೋಡ್ತೀವಿ ಅನ್ಕ ಒಡವೆ ಅಲಂಕಾರ, ಅವಾಗ ಬೇಕು ತಗೋಬೇಕು ಅನ್ನೋ ಆಸೆ. ಇವಾಗ ಏನೈತೆ, ಅಪ್ಪ ಎಷ್ಟು ಚೆನ್ನಾಗದವ, ಅವನು ಡಿಸೈನ್ ಮಾಡದೇನ ಚೆನ್ನಾಗ್ ಮಾಡ್ಯಾನ, ಸೂಪರ್ ಐತೆ, ಬಹಳ ಚೆನ್ನಾಗೈತೆ ಅಂತ ಖುಷಿ ಪಡ್ತೀವಿ. ಅವಾಗಿನ ಸಂತೋಷಕ್ಕೂ ಇವಾಗಿನ ಸಂತೋಷಕ್ಕೂ ಎಷ್ಟು ವ್ಯತ್ಯಾಸ ಐತೆ ಅಂದ್ರೆ ಬಹಳ ಅದ್ಭುತ. ನಮಗೆ ಆತ್ಮಜ್ಞಾನ ತುಂಬಾ ಎಷ್ಟೊಂದು ಒಳಗಡೆ ಇದೆ ಅಂದ್ರೆ ಅದು ಚೈನ್ ಲಿಂಕ್ ತರ ಇದೆ. ನಾವು ಒಂದೊಂದು ತಿಳ್ಕೊಂತಾನೆ ಇರ್ಬೇಕು, ನಾವು ಇನ್ನ ಕಲಿತಾನೆ ಇರ್ಬೇಕು. ಯಾವಾಗ್ಲೂ ನಮ್ಮಲ್ಲಿ ಅಹಂಕಾರ ಎಲ್ಲ ತ್ಯಜಿಸ್ಬಿಡ್ತೈತೆ. ಒಂದಾಗಿ ಒಂದೇ ನಾವ್ ಯಾವಾಗ ಧ್ಯಾನ ಮಾಡ್ಕೊಂತ ಬಂದ್ಬಿಟ್ರೆ ಯಾವ್ದು ನಮ್ಮಲ್ಲಿ ಕಲ್ಮಶ ಇರಂಗಿಲ್ಲ. ಎದುರು ಮನುಷ್ಯ ಎಷ್ಟು ಗಲಾಟೆ ಮಾಡ್ತಾನಂದ್ರೆ ನಾವು ಸಮಾಧಾನವಾಗಿ ಆಯ್ತಪ್ಪ ಸ್ವಲ್ಪ ಸುಮ್ನಿರು, ಆಯ್ತು ನಾವ್ ಮಾತಾಡ್ತೀವಿ ಸುಮ್ನಿರು ಅಂತಂದ್ರೆ ಅವ್ರಿಗೆ ಮಾತಾಡಕ್ಕೆ ಆಗೋದಿಲ್ಲ. ಎಷ್ಟೊತ್ ಮಾತಾಡ್ತಾರೆ ಮಾತಾಡೋರು. ಅದಕ್ಕೆ ನಮ್ಮ ಪತ್ರಿ ಸರ್ ಫಸ್ಟ್ ಮಹಿಳೆಗೆ ಧ್ಯಾನ, ಮಹಿಳೆಯರಿಗೆ ಧ್ಯಾನ ಅಂತ ಮಾಡಿದ್ನಲ್ಲ, ಅದಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಒಂದು ಮಹಿಳೆ ಮನೆಯಲ್ಲಿ ಧ್ಯಾನ ಮಾಡ್ಯಾಳ ಅನ್ಕೊಳ್ರಿ, ಎಷ್ಟೊಂದು ಅದ್ಭುತವಾಗಿರ್ತತೆ. ಬೆಳಿಗ್ಗೆ ಎದ್ದು ಕೂಡಲೇ ಏನೋ ವಿಡಿಯೋ ನೋಡ್ಕೊಂತ ಅಡಿಗೆ ಮಾಡ್ತಿರ್ತೀವಿ, ಇಲ್ಲ ಏನೋ ಒಂದು ಹಾಡು, ಪತ್ರಿ ಸಾರ್ದ ಹಾಡು ಯಾವ್ದೋ ಒಂದು ಈ ತರ ಮಾಡ್ತಿರ್ತೀವಿ. ಮೊದಲಂದ್ರೆ ಗಲಾಟೆ ಮಾಡೋದು, ಅದು ಏನೋ ಒಂದು ಮಕ್ಕಳು ಬೈಯೋದು, ಗಂಡ್ ಮಕ್ಕಳಿಗೆ ಏನೋ ಒಂದು ರೇಗ್ಸೋದು, ಅತ್ತೆಯರ್ನೇನೋ ಅನ್ಕೊಂತಿರೋದು, ಅದು ಮಾಡಿಲ್ಲ ಇದು. ಇವಾಗ ಯಾರ ಕಿರಿಕಿರಿಲ್ಲ, ಈ ಬಾಯಿ ಮೌನ ಆಗ್ಬಿಡ್ತೈತಲ್ಲ. ಆದಾಗ ಎಷ್ಟು ಸಕ್ಸಸ್ಫುಲ್ ಮನೆಯಾಗ ಎಲ್ಲರೂ ಶಾಂತ ರೀತಿಯಿಂದ ಇರ್ತಾರೆ. ಅದಕ್ಕೆ ಮಹಿಳೆ ಫಸ್ಟ್ ಮಹಿಳೆ ಒಬ್ರು ಧ್ಯಾನ ಕಲ್ತ್ಬಿಟ್ರೆ ಅವ್ರ ಕುಟುಂಬ ಎಲ್ಲ ಸ್ವರ್ಗನೇ, ಬೇರೆ ಏನಿಲ್ಲ. ಎಷ್ಟು ಶಾಂತ ರೀತಿಯಿಂದ ಮುಂದಕ್ಕೆ ಹೋಗುತ್ತಂದ್ರೆ, ನಮ್ಮನೇಲೆ ಎಷ್ಟು ಗಲಾಟೆಗೆ ಇಂಪಾರ್ಟೆಂಟ್ ಕೊಡ್ತಿದ್ನಿ ಅಂದ್ರೆ, ಒಂದು ಬಂದ್ಬಿಟ್ರೆ ಗಲಾಟೆ ನಾನ್ ಮಾಡ್ಲಿಲ್ಲ ಅಂದ್ರೂ ಸುಮ್ನೆ ದುಃಖ ಪಟ್ಟು ಹತ್ತ ಬಿಡ್ತಿದ್ದೆ. ಒಳಗಡೆ ಹತ್ತಿದ್ದು ಯಾರು ಏನ್ ಅಂದಿರ್ಬೇಡ, ಸುಮ್ನೆ ಹತ್ತು ಬಿಡದೆ. ಆ ತರ ಇದ್ದಿದ್ದು ಇವತ್ತು ಎಷ್ಟು ಮೌನವಾಗಿ ಸಂತೋಷವಾಗಿ ಎಷ್ಟು ಚೆನ್ನಾಗಿರ್ತೀನಿ ಅಂದ್ರೆ, ಎಲ್ಲ ಪಾತ್ರೆಗಳು ಎಲ್ಲದಕ್ಕೂ ಕೃತಜ್ಞತೆ ಹೇಳ್ಕೊಂತ, ನೀರಿಗೆ ಒಂದು ಯಾವುದಕ್ಕೆ ಆಗಿರ್ವಲ್ಲಕ ಎಷ್ಟು ಕೃತಜ್ಞತಾ ಭಾವ ಕರುಣೆ ತತ್ವದಿಂದ ಮುಂದಕ್ಕೆ ಹೆಜ್ಜೆ ಇಡಕ್ ಅನುಕೂಲ ಆಗ್ತದೆ ಮಾಸ್ಟರ್ಸ್. ಧ್ಯಾನದಿಂದ ಎಷ್ಟು ಪರಿವರ್ತನೆ ಆಗಿತ್ತೆ ಅಂದ್ರೆ, ನಾನೊಂದು ಕಲ್ಲಿನ ತರ ಇರೋಳು ಶಿಲೆ ತರ ಆಗಿದ್ದೀನಿ ನಾನು. ಆಮೇಲೆ ನಾನು ಉಪವಾಸ ಮಾಡ್ತಿದ್ದೆ, ವ್ರತಗಳು ಮಾಡ್ತಿದ್ದೆ ಅಂದ್ಮೇಲ ಅವಾಗ ಬಹಳ ಅದರಲ್ಲಿ ಅಷ್ಟು ಇದು ಕಾಣ್ಲಿಲ್ಲ. ಯಾಕಂದ್ರೆ ಅದನ್ನ ಒಳಗಡೆ ಪ್ರಾಕ್ಟಿಕಲ್ ಆಗಿ ನಾನು ಅದನ್ನ ಆಚರಣೆ ಮಾಡಿಲ್ಲ. ಸುಮ್ನೆ ಇದು ಮಾಡ್ಬೇಕು, ಇವ್ರು ಹೇಳಿದ್ದಾರೆ ಇದನ್ನ ಮಾಡ್ಬೇಕು ಅಷ್ಟೇ. ಆದ್ರೆ ಅದಕ್ಕೆ ಅರ್ಥ ಗೊತ್ತಿರಕಲ್ಲ, ಎದಕ್ಕಾಗಿ ಮಾಡ್ತಾ ಇದ್ದೀನಿ, ಅದು ಏನಂತ ಗೊತ್ತಿಲ್ಲ. ಈಗ ನೋಡ್ರಿ, ಒಂದ್ ಏನನ್ನ ಮಾಡ್ತೀನಿ ಅಂದ್ರೆ ಅದಕ್ಕೆ ಇಂಪಾರ್ಟೆಂಟ್ ತಿಳ್ಕೊಂಡ್ ಮಾಡ್ತೀವಿ. ಈಗ ಧ್ಯಾನ ಕಲ್ತವ್ರೆಲ್ಲ, ನಾನು ಫಸ್ಟ್ ಉಪವಾಸ ಮಾಡಿದ್ರೆ ಗ್ಯಾಸ್ಟ್ರಿಕ್, ತಲೆನೋವು, ಅದು ಇದು ಅನ್ನೋದು. ನಾನು ಇವಾಗ ಒಂದು ಟ್ಯಾಬ್ಲೆಟ್ ಯೂಸ್ ಮಾಡೋದೇ ಇಲ್ಲ. ನನ್ ಮೊದ್ಲುನು ಕಡಿಮೆ, ಯಾವಾಗೋ ಅಚಾನಕರ ಮಾಡಿದ್ದು ಎಲ್ಲ. ಫಸ್ಟ್ ನಾನು ದೇವಿ ಪಾರಾಯಣ ಮಾಡ್ತಿದ್ದೆ, ಅವಾಗ ಅಷ್ಟು ನನಗೆ ಖುಷಿ ಅನಿಸ್ತಿದ್ದಿಲ್ಲ. ಈಗ ಧ್ಯಾನ ಸಿಕ್ಕ ಮೇಲೆ ಇವಾಗ 2 ವರ್ಷ ಆಯ್ತು ದಸರಾ ಪಾರಾಯಣ ಮಾಡಕ. ಸುಮ್ನೆ ಅಕ್ಷರಗಳು ಮುಂದೆ ಕಾಣಿಸ್ತಿರ್ತವೆ, ಅವು ಯಾವ ತರ ಮಾಡ್ತಾ ಇದೀವಿ, ದೇವಿ ಯಾವ ತರ ಇದನ್ ಮಾಡಿದ್ಲು ಅಂತೇಳಿ. ಒಂದ್ ಯಾವುದೇ ಆಗ್ಲಿ ತಿಳ್ಕೊಂಡ್ ಮಾಡೋದಕ್ಕೂ ಸುಮ್ನೆ ಹಂಗೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಐತಿ. ಆಮೇಲೆ ದೇವಿದೆಲ್ಲ ತಿಳ್ಕೊಂಡು ಆಕಿದು ಪಾರಾಯಣ ಮಾಡಿದಾಗ ಅದ್ರಲ್ಲಿ ಏನಿರ್ತಾವ ಇಂಪಾರ್ಟೆಂಟ್ ನೋಡ್ರಿ. ಮತ್ತೆ ದೇವಿಯ ಅವಯವಗಳು ಎಲ್ಲರ ಅವಯವಗಳು, ದೇವಿಯ ಆತ್ಮ ಸರ್ವ ಆತ್ಮ, ಎಲ್ಲ ಸರ್ವರು ಒಂದೇ ಅನ್ನೋದಿರುತ್ತೆ. ಅದು ಇಂಪಾರ್ಟೆಂಟ್ ಅಂತ ಮ್ಯಾಟರ್ ನಾವು ತಿಳ್ಕೊಂಡಾಗ ನಮಗೆ ಎಷ್ಟೊಂದು ಜ್ಞಾನ ಗೊತ್ತಾಗುತ್ತಲ್ಲ. ನಾವು ಸುಮ್ಮನೆ ಎಷ್ಟು ಆಲೋಚನೆ ಮಾಡ್ತಿರ್ತೀವಿ, ಗಂಡು ಹೆಣ್ಣು ಯಾವುದೇ ಭಿನ್ನ ಅಭಿಪ್ರಾಯ ಇಲ್ಲ ಇಲ್ಲಿ. ನಾವೆಲ್ಲ ಮಾಯದೊಳಗೆ ಸಿಲ್ಕಿದೀವಿ ಅಷ್ಟೇ. ಆ ಮಾಯನ ತೊಲಗಿಸ್ಕೋಬೇಕು, ಎಚ್ಚರ ಮಾಡ್ಕೋಬೇಕು. ನಾನು ಅಂಬೋದು ಅಹಂಕಾರ ಇವೆಲ್ಲ ನನಗೆ ಸ್ವಲ್ಪ ಕಡಿಮೆ ಆಗ್ತಾ ಬಂದು, ಆಮೇಲೆ ನಾನು ಎಲ್ಲಿ ಸೇವೆಗೆ ಹೋದ್ರು ಹಿಂದು ಮುಂದೆ ನೋಡಲ್ಲ. ಆಮೇಲೆ ರ್ಯಾಲಿಗಳಿಗಾಗ್ಲಿ ಎಲ್ಲೇನ ಹೋಗ್ಲಿ ಯಾವ್ದಕ್ಕೂ ಮೊದಲೆಲ್ಲ ಬಹಳ ಸಂಕೋಚ ಪಡ್ತಿದ್ದೆ. ಇವಾಗ ಮನೆಗೆ ನಾವು ಹೊರಗಡೆ ಹೋಗ್ಲಾರ್ದವ್ರು, ಸ್ಕೂಲ್ ಮೆಟ್ಲು ಎತ್ಲಾರ್ದವ್ರು ಅಂದ್ರೆ ನಮ್ದು ಮೊದ್ಲೇ ಹಳ್ಳಿ ರೈತರ ಕುಟುಂಬ. ಮಕ್ಕಳು ಓದಿಸ್ಬೇಕಂತ ಬಳ್ಳಾರಿಗೆ ಬಂದೀವಿ. ಇಲ್ಲೇ ನಮ್ 20 ಕಿಲೋಮೀಟರ್, ಎಲ್ಲ ಗಂಡನ ಮನೆ ಅಷ್ಟೇ, ತವ್ರ ಮನೆ ಅಷ್ಟೇ. ಅಂತವ್ರು ಹೆಂಗಿರ್ತೀವಿ ಅಂದ್ರೆ ಬಾವಿನೊಳಗ್ ಕೊಪ್ಪೆ ಇದ್ದಂಗೆ, ಹೊರಗ್ ಬರಕ್ಕಾಗಲ್ಲ, ನಮ್ಗೆ ಎಲ್ಲಿಗೆ ಹೋಗಕ್ಕಾಗಲ್ಲ. ಮನೆ ದಾಟ್ಬೇಕಂದ್ರೆ ಜೊತೆ ಬೇಕು, ಇಲ್ಲ ಬೈಕ್ನಾಗ ಹೋಗ್ಬೇಕು ಬರ್ಬೇಕು ಅಷ್ಟೇ. ಗಾಡಿಗಳು ನಮ್ಮ ಎಲ್ಲೆಲ್ಲಿ ಮುಂದಕ್ಕೆ ಹೋಗಿರೋದೇ ಗೊತ್ತಿಲ್ಲ. ಕುಟುಂಬ ದೊಡ್ಡದಿರುತ್ತೆ, ಇಲ್ಲ ಜೊತೆಗೆ ಎಲ್ಲರ ಫ್ಯಾಮಿಲಿ ಜೊತೆಗ ಅಂತವ್ರು. ಇವತ್ತು ನಾವು ಒಬ್ರೇ ಕುಂಭಮೇಳಕ್ಕೆಲ್ಲ ಹೋಗಕ್ ಅವಕಾಶ ಆಯ್ತು ನನಗೆ ಈ ಧ್ಯಾನ ಸಿಕ್ಕಿದಕ್ಕೆ. ಎಲ್ಲಿ ಕಡತಾಲ್ಗೆ ಹೋಗಿ ಬಂದೀನಿ, ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ರೆ. ನಮ್ಮ ಮನೆಯವ್ರು ಬಹಳ ಪ್ರೋತ್ಸಾಹ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾಳೆ, ಮಗಳು ಚೆನ್ನಾಗಾದ್ಲು, ಒಳ್ಳೆ
ಧರ್ಮ ಮಾರ್ಗದಾಗ ಇದಾರೆ ಇವ್ರು ಅಂತೇಳಿ ಅವ್ರಿಗೂ ಗೊತ್ತಾಗಿದೆ. ಆಮೇಲೆ ನಮಗೆ ಊಟದ ವಿಚಾರದಾಗ್ಲಿ, ಒಂದು ಆರೋಗ್ಯ ವಿಚಾರದಾಗ್ಲಿ ಎಲ್ಲ ಒಳಗಡೆನೆ ನಮಗೆ ಹೇಳುತ್ತೆ. ನನಗೆ ನೋಡ್ರಿ ಎಷ್ಟೊಂದು ಹಸುವಿಂದಾಗ್ಲಿ ಯಾವುದೇ ಆಗ್ಲಿ ಯಾವ ತರ ಇದ್ನಿ ಅಂದ್ರೆ ನನಗೆ ಆಗಿತ್ತು. ಎಲ್ಲ ಕ್ರಮೇಣ ತಗ್ಗಿ ಆರೋಗ್ಯವಾಗಿದ್ದೀನಿ ಈಗ. ಆಮೇಲೆ ನಾನು ಯಾವಾಗ ಈ ಸೈಡ್ ಸೇವೆ 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 ಅಂತ ಹೊರಗಡೆ ಬಂದ್ ಕೂಡ್ಲೆ ನನ್ನ ಮಗಳು ಎಲ್ಲ ಕ್ಲಿಯರ್ ಆಗಿ ಚೆನ್ನಾಗಾಗ್ಬಿಟ್ಲಾಕಿದ್ ನಾನು ಟೆನ್ಷನ್ನೇ ಇಟ್ಕೊಂಡ್ಲಿಲ್ಲ. ಅದಕ್ಕೆ ಯಾರೇ ಆಗ್ಲಿ ನಾನು ಕ್ಲಾಸ್ನೇ ಫಸ್ಟ್ ಹೇಳ್ತಿರ್ತೀನಿ ನಾನು, ಯಾಕಂದ್ರೆ ಕ್ಲಾಸ್ ಹೇಳ್ಕೊಂತ ಓದಿದ್ರೆ ಮಧ್ಯದಾಗ ಇದು ಬಂದ್ಬಿಡ್ತದ ಪಾಯಿಂಟ್. ನೋವು 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 ಅನ್ಬೇಡ್ರಿ, ಯೋಚನೆ 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 ಅನ್ಬೇಡ್ರಿ, ಇದು ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಅಂತ ಅನ್ಬೇಡ್ರಿ. ಅದು ಐತೆ 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 ಅಂದ್ರೆ ಐತೆ, ಅದಿಲ್ಲ ಅಂತ ಮರ್ತ್ರೆ ಅದಕ್ ಶಕ್ತಿನೇ ಇರಂಗಿಲ್ಲ. ಇವಾಗ ಏನೋ ಅಂತಾರಲ್ಲ, ಹಾಸ್ಪಿಟಲ್ನಾಗ ಅನೌನ್ಸ್ ಕೊಡ್ತಾರೆ, ಮದ್ದು ಕೊಡ್ತಾರೆ, ಅಲ್ಲಿ ನೋವಿದ್ದಾಗ ಆಪರೇಷನ್ ಮಾಡ್ಬೇಕಂತಾರೆ ಅಲ್ಲ. ಅದನ್ನ ನಾವು ಕೊಟ್ಕೊಳೋದು ಅಭ್ಯಾಸ ಮಾಡ್ಕೋಬೇಕು, ಒಳಗಡೆ ಕೊಟ್ಕೊಳೋದು ಅಭ್ಯಾಸ ಮಾಡ್ಕೋಬೇಕು. ಆ ನೋವಿಗೆ ಮದ್ದು ಕೊಟ್ಕೊಳೋದು ಅಭ್ಯಾಸ ಮಾಡ್ಕೊಂಡ್ರೆ ಅದು ಹೋಗೇ ಬಿಡ್ತತೆ, ಅಸಲ ಅಲ್ಲಿ ನೋವೇ ಕಾಣಿಸೋದಿಲ್ಲ. ಆ ತರ ಮಾಡ್ಕೋಬೇಕು. ನಾನು ಒಂದು ಗಾಯ ಏನೇ ಆಗ್ಲಿ ನಾನು ಅದೇ ತರ, ಅಲ್ಲಿ ನೋವು ಇಲ್ಲ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂದ್ರೆ ಅದು ಕ್ರಮೇಣ ಕಡಿಮೆನೇ ಆಗೇ ಬಿಡ್ತೈತೆ. ಅದಕ್ಕೆ ನಾವು ಯೋಚನೆಯ ಶಕ್ತಿ ಯಾವ ತರ ಕೊಡ್ತೀವಿ ಅಂದ್ರೆ, ನಾನು ಅನುಭವಿಸಿದ್ದೆ ಹೇಳ್ತೀನಿ ಮಾಸ್ಟರ್ಸ್, ಬೇರೆ ಏನಿಲ್ಲ ಇಲ್ಲಿ. ನಾನು ಯಾವುದೇ ನೋವು ಬರ್ಲಿ ಅದಕ್ಕೆ ಚೆನ್ನಾಗಿ ಥ್ಯಾಂಕ್ಸ್ ಹೇಳಿ, ಆಯ್ತು ಇವತ್ತು ಬಂದಿದೀಯಾ ನಾಳೆ ಹೋಗ್ತದೀಯಾ, ನೀನು ನನಗೇನು ನೋವು ಕೊಟ್ಟಿಲ್ಲ, ತ್ರಾಸೇ ಕೊಟ್ಟಿಲ್ಲ ಅಂತ ಅನ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ ಧ್ಯಾನ ಮಾಡ್ಕೊಳ್ರಿ ಮಾಸ್ಟರ್ಸ್, ಅದು ತಾನಾಗೆ ಕರಿಗ್ ಹೋಗ್ಬಿಡ್ತೈತೆ, ಬೇರೆ ಏನು ಇರೋದೇ ಇಲ್ಲ. ಅಷ್ಟೊಂದು ಅದ್ಭುತವಾಗಿ ಧ್ಯಾನದಿಂದನೇ ಸಾಧನೆ ಬೇಕು ನಮಗೆ. ಬುಕ್ಸ್ ಓದ್ಬೇಕು, ಆಮೇಲೆ ಧ್ಯಾನ ಮಾಡ್ಬೇಕು, ಸತ್ಸಂಗ ಎಲ್ಲಿ ಹೇಳ್ತಾರೆ ಕೇಳ್ಬೇಕು, ಜೂಮ್ ಕ್ಲಾಸ್ನಾಗಾಗ್ಲಿ ಕೇಳ್ಬೇಕು. ಆಮೇಲೆ ಬೇರೆಯವರು ವಿಧಾನವಾಗಿ ಬೇರೆ ಬೇರೆ ಧ್ಯಾನಗಳು ಹೇಳ್ಕೊಡ್ತಾರೆ. ಆಮೇಲೆ ಬೇರೆ ಇದ್ರಾಗ ಮಂತ್ರಶಕ್ತಿ ಇದ್ರಾಗ ಅದು ಇದು ಅಂತ ಹೇಳ್ತಾರೆ. ಆದ್ರೂ ಮಾಸ್ಟರ್ಸ್ ನಿಮ್ ಒಳಗಡೆ ವಿನ್ನರ್ ಹೇಳುತ್ತೆ ಯಾವ್ದು ಕರೆಕ್ಟು ಅಂತ ಹೇಳ್ತತೆ. ನಿಮ್ಮನ್ನ ನೀವು ತಿಳ್ಕೊಬೇಕಂದ್ರೆ ಆನಾಪಾನ ಸತಿ ಧ್ಯಾನ ಬಿಟ್ರೆ ಬೇರೆ ಯಾವುದು ಇಲ್ಲ. ಒಳಗಡೆ ಹೋಗ್ಬೇಕು, ಶ್ವಾಸನ್ ಗಮನಿಸ್ಬೇಕು, ಅಷ್ಟು ಬಿಟ್ರೆ ಇವತ್ತು ನಾನು ಇಷ್ಟು ಸ್ವಚ್ಛವಾಗಿ ಮಾತಾಡ್ತೀನಿ ಅಂದ್ರೆ ಈ ಆನಾಪಾನ ಸತಿ ಧ್ಯಾನದಿಂದನೇ. ನನಗೆ ಜ್ಞಾನ ಸತೇನು ಇದರಿಂದನೇ ನನಗೆ ಜ್ಞಾನ ತಿಳಿದಿರೋದು. ಫಸ್ಟಿಗೆ ನಾನು ಮಾಡ್ತಕ್ಕಿರೋ ಪೂಜೆ ಫಲಗಳು ಅವೆಲ್ಲ ಹೆಂಗಿದ್ವು ಅಂದ್ರೆ, ಭಕ್ತಿ ಮಾರ್ಗ ಬೇಕು ಇಲ್ಲ ಅಂತ ಹೇಳಂಗಿಲ್ಲ, ಅದು ಸುಮ್ನೆ ಚಟುವಟಿಕೆ ಇತ್ತಷ್ಟೇ, ಅದ್ರಲ್ಲಿ ನಾನು ಜ್ಞಾನ ತಿಳ್ಕೊಂಡಿಲ್ಲ. ಮೊನ್ನೆ ಯಾವಾಗ ದಸರಾನಾಗ ಎಲ್ಲಾ ಪಿರಮಿಡ್ಗಳಾಗ ನನಗೆ ಕ್ಲಾಸ್ ಹೇಳಕ್ ಕರ್ದಿದ್ರು, ಭಗವದ್ಗೀತೆ ಬಗ್ಗೆ ಕ್ಲಾಸ್ ಒಂದೊಂದು ಪಿರಮಿಡ್ನಾಗ ಹೇಳ್ತಾ ಇದ್ರೆ ನನಗೆ ಮೈ ಜುಮ್ ಅಂತಿತ್ತು. ಅಪ್ಪ ಎಷ್ಟೊಂದು ಆಳ ಐತೆ ನಮ್ಮೊಳಗಡೆ, ರಾಕ್ಷಸತ್ವನ ಯಾಕೆ ಹೊರಗ್ ತೆಗಿಬೇಕು ಅನ್ನೋದು ಭಗವದ್ಗೀತೆ ದೇವಿದ್ರಾಗ ಅದ್ರಲ್ಲಿ ಅಷ್ಟೊಂದೈತೆ. ಆದ್ರೆ ನಾವು ತಿಳ್ಕೊಂಡಿಲ್ಲ. ಎಲ್ಲೋ ಪುರಾಣ ಹೇಳ್ತಾರೆ, ಗುರುಗಳು ಶಾಸ್ತ್ರ ಹೇಳ್ತಾರೆ, ಕುಂದಿರ್ತೀವಿ ಕೇಳ್ತೀವಿ ಬಂದ್ಬಿಡ್ತೀವಿ, ಮನೆಗ್ ಬಂದ್ಮೇಲೆ ಚಟ್ಪಟ್ ಅಲ್ಲಿಗೆ ಮುಗೀತು. ಅದು ಅಲ್ಲ, ಯಾವಾಗ ನಾವು ಒಳಗಡೆ ಹೋಗ್ರಿ, ಮೈಸಾಸುರ ಮರ್ದಿನಿ ಓಸು ಮಂದಿ ಒಳಗಡೆ ಅದಾರ, ಹೊರಗೆ ಯಾರು ಇಲ್ಲ. ಕತೆ ಕೇಳ್ರಿ ಬೇಕಂದ್ರೆ ನೀವು ಸ್ವಚ್ಛವಾಗಿ ಹೋದ್ರಿ. ನನಗೆ ಯಾವಾಗ ಆ ತರ ಹೇಳ್ದಂಗಲ್ಲ ಮೈಗೆಲ್ಲ ಹಗೂರ್ ಆಗ್ತೈತೆ, ಯಾವಾಗ ಬಾಡಿ ರಿಲ್ಯಾಕ್ಸ್ ಆಗಿ ಹಗೂರ್ ಆಗ್ತೈತೆ ಅಂದ್ರೆ ಅವಾಗ ತಿಳಿತೈತೆ ನಮಗೆ, ಒಳಗಡೆ ಐತೆ ರಾಕ್ಷಸ ಬಿಟ್ಟು ಹೋದ, ಹೋಯ್ತು, ಅಹಂಕಾರ ಹೋಯ್ತು ನನ್ನಲ್ಲಿರೋದು. ಆಮೇಲೆ ನಾವೆಲ್ಲ ಇದೆಲ್ಲ ಮಾಡ್ತೀವಿ ಗ್ರೇಟ್ ಅಂತಲ್ಲ, ಇನ್ನ ಕಲಿಬೇಕು, ಕಲಿತಾನೇ ಇರ್ಬೇಕು, ಇದು ಒಂದು ಪಾಠ ಶಾಲೆ ಅಂತ ತಿಳ್ಕೊಂಡೆ ಮಾಸ್ಟರ್. ಅಲ್ಲಿ 9 ದಿವಸ ನಾನು ಉಪವಾಸ, ಒಂದು ಹಣ್ಣುಗಳು, ಏನೋ ಒಂದ್ ಸೌತೆಕಾಯಿ ತರಕಾರಿ ಇಷ್ಟೇ. ಅದ್ರಲ್ಲೂ ನನ್ಗೇನು ನಿರಾಸ ಇಷ್ಟಾರ ಏನು ಕಂಡಿಲ್ಲ. ಆಮೇಲೆ ಮೈಸೂರು ಧ್ಯಾನ ಯಜ್ಞ ಇತ್ತು, ಮೈಸೂರಿಗೆ ಹೋಗಿದ್ವಿ ದಸರಾ ಧ್ಯಾನಕ್ಕಂತೇಳಿ. ಅಲ್ಲಿ ನಾನು ಎಲ್ಲಿ ಹೋದ್ರು ಅಮೌಂಟ್ ಕಲೆಕ್ಷನ್ ಮಾಡ್ತೀನಿ, ಅದೇ ಧ್ಯಾನ ಜ್ಞಾನ ಶಕ್ತಿ ಸ್ಥಳ ಪಿರಮಿಡ್ಗೆ ಅಲ್ಲಿಗೆ ಮಾಡಿದೆ. ಅಲ್ಲಿ ಒಂದಿಷ್ಟು ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡ್ವಿ, ನಾನು ಶಶಿಕಲಾ ಮೇಡಮ್, ಇನ್ನೊಬ್ರು ಮುಸ್ಲಿಮ್ಸ್ ಮೇಡಮ್ ಅದಾರೆ, ಅವರು 3 ಹೋಗಿದ್ವಿ. ಅಲ್ಲಿನೂ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡ್, ಫರೀದಾ ಮೇಡಮ್ ಅಂತ, ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಅರಮನೆ ಎಲ್ಲ ಎಕ್ಸಿಬಿಷನ್ ಎಲ್ಲ ಒಂದು 14-15 ಕಿಲೋಮೀಟರ್ ನಡೆದಿವಿ. ಏನೇನೇನೇನ್ ಆಯಸಿಲ್ಲ. ನನ್ ಪಕ್ಕದಾಗಿದ್ದವ್ರ ಮಾಸ್ಟರ್ಸ್ ಏನಂತಾರ, ನೀನು ಊಟ ಮಾಡಂಗಿಲ್ಲಲ್ಲ, ನಿನ್ನ ಎನರ್ಜಿ ನನಗ್ ಬರ್ತಾ ಇದೆ, ನಮಗೂನು ಹಸುವಾಗಿಲ್ಲ ಅಂತ. ಎಷ್ಟೊಂದು ಅದ್ಭುತ ನೋಡ್ರಿ. ಅದಕ್ಕೆ ಒಳ್ಳೆ ಮಾರ್ಗ, ಒಳ್ಳೆ ಧರ್ಮ, ಅದ್ರಲ್ಲಿ ನಾವು ಮುಂದರ್ದಿವಂದ್ರೆ ನಾವು ನಡೆಯದೇ ಬೇಕಾಗಿಲ್ಲ, ಅಸಲ್ ನಾವು ಹೆಜ್ಜೆ ಹಾಕದ್ ಬೇಕಾಗಿಲ್ಲ, ತಳ್ಕೊಂಡ್ ಅದೇ ಹೋಗ್ತದೆ.
ಮೊನ್ನೆ ಕುಂಭಮೇಳದಾಗ ಜನ ಹೆಜ್ಜೆ ಇಕ್ಕದ್ ಬೇಕಿಲ್ಲ, ಒಬ್ರಿಗೊಬ್ರು ಹಿಂದ್ ತೆಳ್ಕೊಂತು ದೂಕಿ ಬಿಟ್ರೆ ಮುಂದೆ ಸಾಕ್ತಿದ್ವಿ. ಆ ತರ ನಾವು ಧರ್ಮ ಮಾರ್ಗದಾಗೆ ಎಲ್ಲ ಸ್ವಲ್ಪ ಜ್ಞಾನ ಮಾರ್ಗದಾಗೆ ತಿಳ್ಕೊಂಡ್ ಮುಂದಕ್ಕೆ ಹೆಜ್ಜೆ ಇಟ್ಟಿವಿ ಅಂದ್ರೆ ವಿಶ್ವ ತಾನಾಗಿ ಎಳ್ಕೊಂಡ್ ಹೋಗ್ತದ ನಮ್ಮನ್ನ. ಅಷ್ಟೊಂದು ಅದ್ಭುತ. ಒಂದು ಸೂರ್ಯ ದೇವನ್ ನೋಡ್ರಿ, ನಮಗ್ ಗೊತ್ತಿಲ್ದಲೆ ನೀವು ಮಂತ್ರ ಹೇಳಿ ನಮಸ್ಕಾರ ಮಾಡಿದ್ರೆ ಹೆಂಗಿರುತ್ತೆ, ನೀವು ತಿಳ್ಕೊಂಡ್ಮೇಲೆ ಮಾಡಿದ್ರೆ ನೋಡ್ರಿ ಅದ್ರ ಶಾಖ ಕಣ್ಣಿಗೆ ಕಾಣಿಸಲ್ಲ. ನೀವು ಕಣ್ಣನ್ ಬೇಷ್ ಹಿಂಗ್ ಮಧ್ಯಾಹ್ನ ಹೊತ್ತಾಗ್ಲಿ ಹಿಂಗ್ ಮಿಕ್ಕಳಿಸ್ಲಾರ್ದಂಗ ಸೂರ್ಯ ದೇವನ್ ನೋಡ್ಬೋದು. ಅಷ್ಟೊಂದು ಅದ್ಭುತ. ಆತನ ಅಷ್ಟ್ ಇಷ್ಟಪಟ್ಟು ನೀವು ಮಾತಾಡ್ಸೋದು ಅಭ್ಯಾಸ ಮಾಡ್ಕೊಂಡ್ರೆ, ಒಂದು ಪ್ರಾಣಿಗಳ್ನಾಗ್ಲಿ, ಒಂದು ವೃಕ್ಷಗಳ್ನಾಗ್ಲಿ, ಒಂದು ನೀರಿನಾಗ್ಲಿ ಸಂತೋಷ ಕಾಣ್ಬೇಕಾದ್ರೆ ಅದರಲ್ಲಿ ಮುಳುಗ್ಬೇಕು ನಾವು ಬರೀ ಆ ಮಂತ್ರ ತಪ್ಪು ಅಂತಲ್ಲ, ಪೂಜೆ ತಪ್ಪಂತಲ್ಲ, ಅದ್ರನ್ನ ಯಾಗ್ ಮಾಡಿದ್ರೆ ಹೇಗಿರ್ಬೇಕು ಅಂತ ತಿಳ್ಕೊಬೇಕು. ಅದಷ್ಟೊಂದು ಅದ್ಭುತ. ನಾನಾದ್ರೆ ಬೆಳಗಿನ ಜಾವ, ನನಗೆ ಫಸ್ಟಿನಿಂದ ನಮ್ಮ ಅಪ್ಪಾಜಿಗೆ ಒಬ್ಬರೇ ಮಗಳು ನಾನು, ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿಲ್ಲ. ಆತ ಶಿವಭಕ್ತ, ಎಲ್ಲ ಆಧ್ಯಾತ್ಮಿಕ ಪಾರಾಯಣ ಮಾಡೋದು ಅದು ನನಗೆ ಅಳವಡಿಸ್ಕೊಂಡ್ಬಿಟ್ಟಿದ್ದ. ನಾನ್ ಚಿಕ್ಕ ಮಗು ಇದ್ದಲ್ಲಿದ್ದ ಸೂರ್ಯೋದಯ ಆಗಷ್ಟ್ರೊಳಗೆ ಸ್ನಾನ ಪೂಜೆ, ಈಗ್ಲೂ ಹಂಗೆ ಐತೆ. ಅದು ಹೆಂಗಂದ್ರೆ ಅದು ಒಂದು ಕ್ರಮೇಣ ಬಂದ್ಬಿಡ್ತತೆ, ಕ್ರಮಶಿಕ್ಷಣ ಅಂತ. ಅದು ದೇಹಕ್ಕೆ ಎಷ್ಟು ಒಳ್ಳೇದಂದ್ರೆ ಬೆಳಗಿನ ಜಾವ ಸ್ನಾನ ಮಾಡ್ಕೊಂಡು ಸೂರ್ಯ ನಮಸ್ಕಾರ ಮಾಡಿದ್ರೆ, ಅವಾಗ ಸುಮ್ನೆ ಮಾಡ್ತಿದ್ದೆ, ಇವಾಗ ನೋಡಿದ್ರಿಗಿನ ನನಗೆ ಎಷ್ಟು ಖುಷಿ ಆಗ್ತತೆ ಗೊತ್ತಾ. ಉದಯಸ್ತು ಬ್ರಹ್ಮರೂಪಾಯ ಮಧ್ಯಾಹ್ನ ಮಹೇಶ್ವರಾಯ ಸಾಯಂಕಾಲ ಪ್ರಕಾಶ ವಿಷ್ಣು ರೂಪಶ್ಚ ತ್ರಿಮೂರ್ತಿಶ್ಚ ದಿವಾಕರ ಅಂತ ಹೇಳ್ತಾ ಇದ್ರೆ, ನಾನು ಆತನ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಮೋಡ ಇದ್ರುನು ಸರ್ದು ದರ್ಶನ ಕೊಡ್ತಾನೆ. ಆತ ಕಾಣ್ಲಿಲ್ಲ ಅಂದ್ರೆ ಹಿಂಗ ಹುಡುಕಿದ್ರೆ ಕಾಣಿಸ್ತಾನೆ. ಆಮೇಲೆ ಮೇಲೆ ಹೋಗಿ ಬಿಸಿಲಿದ್ದಾಗನು ಹಿಂಗ್ ನೋಡಿದ್ರೆ ಆತನ ಹತ್ರ, ಅವಾಗಂದ್ರೆ ಕಣ್ಣೆ ಹಿಂಗ್ ಕೂತಿದ್ವಿ. ಇವಾಗ ಏನಿಲ್ಲ, ಡೈರೆಕ್ಟ್ ನೋಡ್ಬೋದು. ಅಂದ್ರೆ ಅದು ತಿಳ್ಕೋಬೇಕಷ್ಟೇ. ಅದು ತಿಳ್ಕೊಳಕ ಸ್ವಲ್ಪ ಕಷ್ಟ ಪಡ್ಬೇಕು. ನಮ್ಮ ಪತ್ರಿ ಸರ್ ಅಂತಾನೆ, ಕಷ್ಟ ಪಡ್ಲಾರ್ದು ಯಾವ ವಿದ್ಯೆ ತೆಲಿಗೆ ಹತ್ತಕ್ಕಲ್ಲ, ಸ್ವಲ್ಪ ಬೀಳ್ಬೇಕು. ಅದ್ರ ಮೇಲೆ ಕಷ್ಟ ಅಂತಲ್ಲ, ಇಷ್ಟ ಪಡ್ಬೇಕು, ತೆಗೆದು ಹಾಕೋಬೇಕು. ಈ ತರ ಜರ್ನಿ ನಡೆದಿದೆ ಮಾಸ್ಟರ್ಸ್. ಆಮೇಲೆ ಸಸ್ಯಾಹಾರಿ ರ್ಯಾಲಿ ಅಂದ್ರೆ ಇನ್ನು ನಂದು ಅನುಭವ ಹೇಳ್ಕೊಂತ ಹೋದ್ರೆ ನಿಮಗೆ ಮತ್ತೆ ಇದು ಗೊತ್ತಾಗಲ್ಲ. ಅನುಭವ ಬಹಳ ಇದಾವೆ. ನಾನು ಇವಾಗ ಸಸ್ಯಾಹಾರಿ ರ್ಯಾಲಿದು ಆಮೇಲೆ ಧ್ಯಾನ ಯಜ್ಞದ್ದು ಪರಿಚಯ ಹೇಳ್ಕೊಳ್ತೀನಿ ಮಾಸ್ಟರ್ಸ್. ಸಸ್ಯಾಹಾರಿ ರ್ಯಾಲಿ ಅಂದ್ರೆ ನಾನು ಏನಿಲ್ಲ ಅಂದ್ರೂ ಸುಮಾರು ಒಂದು 100 ರ್ಯಾಲಿ ಆಗನು ಅಟೆಂಡ್ ಮಾಡಿರ್ಬೋದು ಮಾಸ್ಟರ್ಸ್. ಯಾಕಂದ್ರೆ ಇಲ್ಲಿ ಬಳ್ಳಾರಲ್ಲಿ ಬಹಳ ರ್ಯಾಲಿಗಳು ಆಗ್ತದೇವೆ. ನಾನು ಫಸ್ಟಿಗೆಲ್ಲ ಇದು ಕೊಟ್ರೆಗಿನ ನನ್ನ ಮಕ್ಕಕ್ಕೆ ಅಡ್ಡ ಇಟ್ಕೊಂತಿದ್ದೆ. ಯಾರನ್ನ ರಿಲೇಷನ್ ಕಾಣಿಸ್ತಾರೆ, ಈಕೇನಿಕ್ಕಿ ಬಜಾರ್ದಾಗ ಏನೇನ್ ದುಡ್ಡು ಕೊಡ್ತಾರ, ಈಕಿ ಹಿಂಗ ಆರ್ಸೋದಕ್ಕೆ ಕೇಳಿದ್ರು 1-2-3. ಏನಮ್ಮ ನಿನಗ್ ದುಡ್ಡು ಕೊಡ್ತಾರ, ಇದ್ರಾಗ ಹೋಗಿ ಹಿಂಗ ಮಾಡಂತ, ಎಲೆಕ್ಷನ್ ಇದು ಅಂತ. ಅವಾಗ ನನಗೆ ನಾಚಿಕೆ ಜಾಸ್ತಿ ಇತ್ತು, ಏನು ಇದನ್ ಮಾಡ್ತಿದ್ದಿಲ್ಲ, ಗೊತ್ತಾಗ್ತಿದ್ದಿಲ್ಲ. ಹಂಸ ಪಕೊಡು ಹಿಂಸ ಅದಂದ್ರೆ ಏನು ಅರ್ಥ ಗೊತ್ತಿದ್ದಿಲ್ಲ. ಸುಮ್ನೆ ಅವ್ರಿಂದ ಹೋಗ್ತಿದ್ದೆ. ನನಗೆ ಹಂಗ ಅಂದ್ಮೇಲೆ ಅದ್ರ ಎಲ್ಲ ತಿಳ್ಕೊಂಡ್ಮ್ಯಾಗ ಏನ್ ಅನಿಸ್ತಿ ಗೊತ್ತಾ, ಅಹಿಂಸೆ ಅಂದ್ರೆ ಏನು, ಹಿಂಸೆ ಅಂದ್ರೆ ಏನು, ಹಿಂಸೆ ಯಾಕೆ ಮಾಡ್ಬಾರ್ದು. ನಾವು ಇವಾಗ ತರಕಾರಿ ಕಟ್ ಮಾಡಿದ್ರೆ ಎಷ್ಟು 4-5 ತಾಸು ಅದ್ರಾಗ ಜೀವಾಂಶ ಹಂಗೆ ಇರ್ತದಂತ ಮಾಸ್ಟರ್ಸ್, ಸಾಯಂಗಿಲ್ಲ ಅಂತ. ತರಕಾರಿ ಕಟ್ ಮಾಡಿದ್ವಿ ಇಟ್ರುನು ಅದರಲ್ಲಿ ಇದಾಗಂಗಿಲ್ಲ ಅಂತೆ. ಈಗ ಪ್ರಾಣ ಹಿಂಸೆ ಕಟ್ ಮಾಡಿದ್ಮ್ಯಾಗ ಅದರಲ್ಲಿ ಜೀವಾಂಶ ಇರಂಗಿಲ್ಲ. ಅದು ಎಷ್ಟು ಹಿಂಸೆ ಪಟ್ಟು ಹೋಗುತ್ತೆ ಗೊತ್ತಾ. ಅದು ಅದನ್ನ ತಿಳ್ಕೊಂಡ್ಮ್ಯಾಗ ಯಾವ ತರ ಅರಸ್ಬೇಕು. ನಾನ್ ರ್ಯಾಲಿ ಸ್ಟಾರ್ಟ್ ಆದಾಗ ಅರಸಿದ್ರೆ ಅದು ಮುಟ್ಟೋವರೆಗೂ ಬಾಯೇ ಬಿಡೋದಿಲ್ಲ. ಯಾರು ಮೈಕ್ ಹಿಡ್ಕೊಂಡಾರ ಅರಸ್ಲಿ, ನಾನು ಹಿಂದೆ ಸಪ್ರೇಟ್ ಆಗಾರ ಆಗ್ಲಿ ಅರಸ್ತಿರ್ತೀನಿ ನಾನು. ಬುದ್ಧನ ಮಾರ್ಗ, ಅಹಿಂಸ ಮಾರ್ಗ, ಅದು ಹೆಂಗ್ ಹೇಳ್ತಾರ, ಹಂಸ ಪಕಡ್ ಎಲ್ಲ ರಿಲೀಜ್ ಅದು ಒಂದಾಗತ್ಲೆ ಒಂದು ಆ ಕಡೆ ಹೇಳ್ತಾರಂದ್ರೆ ಈ ಕಡೆಗಿದು. ಆ ತರ ಯಾವಾಗ ನಾವು ಹಿಂಸೆ ತತ್ವ, ಅಹಿಂಸೆದು ಇದೆಲ್ಲ ತಿಳ್ಕೊಂತೀವಂತ ಅನ್ಕೊಳ್ರಿ ಮಾಸ್ಟರ್ಸ್, ಎಷ್ಟು ಅದ್ಭುತ ಗೊತ್ತಾ. ನಾನ್ ರ್ಯಾಲಿಗ್ ಚಪ್ಪಲ್ ಹಾಕಲ್ಲ, ಹಾಗೆ ನಡಿತೀನಿ. ಭೂದೇವಿ ಎಷ್ಟು ಎನರ್ಜಿ ಗೊತ್ತಾ, ಎಷ್ಟು ಖುಷಿ ಪಡ್ತಾಳೆ. ನಮ್ಮ ಮನೇಲಿ ಒಂದು ಸಣ್ಣದು 30 ದಿನ ಇರ್ಲಿಕ್ಕೆ ನನ್ ಮಗಳ ಅಳಿ ಅವ್ರೇನ ನಾಯಿ ಮರಿ ನಾವು ಸ್ವಲ್ಪ ದೊಡ್ಡದು ಮಾಡಿದ್ರೆ ಇಲ್ಲೇ ಇರ್ತಾಳ ಅಂತ ತಂದ್ಕೊಂಡ್ರು ಮಾಸ್ಟರ್. ಅದು ಎಷ್ಟೊಂದು ಪ್ರೀತಿ ಮಾಡ್ತೈತೆ ಗೊತ್ತಾ ನಮ್ನ. ಇವಾಗ ಮಲಗೈತ್, ನಾನು ಹಿಂಗ್ ಕ್ಲಾಸ್ ಹೇಳ್ತಿದ್ರು ಬಂದ್ ತಲೆ ಮೇಲೆ ಹಾಗೆ ಕುಂತು ಬಿಡ್ತತೆ, ಇಲ್ಲಾಂದ್ರೆ ಗಬ್ರಿ ಮಾಡಿ ಬಿಡ್ತತೆ, ಇಲ್ಲೇನು ಮಾಡಕ್ಕೂ ಬಿಡಲ್ಲ. ಇವತ್ ಯಾಕೋ ಮಲಗೈತೆ. ಅಷ್ಟೊಂದು ಅದ್ಭುತ ಮಾಸ್ಟರ್ಸ್. ಆ ಪ್ರಾಣಿಗಳಲ್ಲಿ ಸತೆ ನೋಡ್ರಿ ಎಷ್ಟೊಂದ್ ಇರ್ತತಂದ್ರೆ, ಸೇಮ್ ನಾವು ಮನೆಗೆ ಹೆಂಗ್ ಮಕ್ಳು ಸಾಕ್ತಿವಿ ಆ ತರ ಐತೆ ಅದು ನಮ್ಮನೆ. ಆಯ್ತು, ಹೊರಗಡೆ ಹೋಗಿ ಬಂದ್ಬಿಟ್ರಿಗಿನ ಸಾಕು, ನನಗೆ ಮೈ ಎಲ್ಲ ಹಿಡ್ಕೊಂಡ್ ಕುಂತ್ ಬಿಡ್ತೈತೆ, ಅಳಾಕತಿ ಬಿಡ್ತೈತೆ, ಇಲ್ಲಿದ್ರೆ ಬಾರ್ಲ್ ಮಾಡ್ಕೊಂಡ್ ಬಿಡ್ತೈತೆ. ಅದಕ್ಕೆ ಹೊಟ್ಟೆ ಸೌರಿ ಎಲ್ಲ ಸೌರಿ ಸಮಾಧಾನ ಮಾಡ್ಬೇಕು. ಅವಾಗ್ಲೇ 6ನೇ ತಿಂಗಳದು
6 ತಿಂಗಳು 7 ತಿಂಗಳು ಆಯ್ತು ನಮ್ಮ ಮನೆಗೆ ಬಂದು ಎಷ್ಟೊಂದು ಅದ್ಭುತವಾಗಿ ಹಚ್ಕೊಂಡತ್ತಂದ್ರೆ ಹಂಗ. ಅದೇ ಮಾಸ್ಟರ್ಸ್ ಎಲ್ಲರ ಹತ್ರ ಕರುಣೆ ತತ್ವ ನಾವು ಒಂದು ವಸ್ತುವಿಗನು ನೋಡ್ರಿ ಮತ್ತೆ ನೀವು ತೋರಿಸ್ರಿ ಅದು ಹೇಗಿರ್ತತೆ ಅಂತ ನನಗ್ ಗೊತ್ತಾಯ್ತು. ನಾನು ಅದಕ್ಕೆ ಅವಾಗಿನಿಂದ ಮಾಡೋದಲ್ಲ, ಪ್ರಾಕ್ಟಿಕಲ್ ಆಗಿ ನಾವು ಆಚರಣೆ ಮಾಡ್ಬೇಕು. ಮಾತಾಡೋದೊಂದೇ ಅಲ್ಲ, ಆಚರಣೆ ಮಾಡದಲ್ಲಿ ನಮ್ಗೆ ಎಷ್ಟು ಗೊತ್ತಾಗುತ್ತೆ ಅಂದ್ರೆ ಮಾಸ್ಟರ್ಸ್, ನಮ್ ದೇಹ ಎಲ್ಲ ಹಗೂರಾಗಿರ್ತತೆ. ಅವಾಗೆ ನಮಗ್ ಗೊತ್ತಾಗೋದು, ಓ ಇದ್ರಲ್ಲಿ ಎಷ್ಟೊಂದು ಅದ್ಭುತವಾದ ಶಕ್ತಿ ಇದೆ, ನಾವು ಇದನ್ನ ಹಂಚಬೇಕು, ಜ್ಞಾನ ಹಂಚಬೇಕು, ಧ್ಯಾನ ಪರಿಚಯ ಮಾಡ್ಕೊಡ್ಬೇಕು, ಪ್ರತಿ ಒಬ್ರಿಗೂ ಹೋಗ್ಬೇಕು ಈ ಧ್ಯಾನ ಅಂತಕ್ಕದ್ದು ಅಂತ ಮಾಸ್ಟರ್ಸ್. ಆಮೇಲೆ ನಾನು ಒಂದು ಜೈಲ್ ಅನ್ಬೇಡ, ಎಲ್ಲಿ ಅನ್ಬೇಡ, ನಮ್ಮ ಮನೆಯಲ್ಲಿ ಹೊರಗ್ ಕಳ್ಸೋದೇ ಕಷ್ಟ ಇತ್ತು. ಇದೆಲ್ಲ ನಮ್ಮ ಮನೆಗೆ ಹಿಂಗ ಒಂದೊಂದು ಆದ ಕೂಡ್ಲೆ ಎಲ್ಲಾರ ಅವ್ರೂ ಸುಮ್ನೆ ಆಗ್ಬಿಟ್ರು. ಜೈಲಿಗೆ ಹೋಗುನು ಧ್ಯಾನ ಹೇಳ್ಕೊಟ್ವಿ. ಫಸ್ಟ್ ಟೈಮ್ ನಾನ್ ಜೈಲಿಗೆ ಹೋಗಿದ್ದೆ ಧ್ಯಾನ ಹೇಳಕ್ಕಂತ. ನಾನ್ ಜೈಲೇ ನೋಡಿದ್ದಿಲ್ಲ. ಹೋಗಿ ಏನ್ ಹೇಳ್ಬೇಕಪ್ಪ ಇವ್ರಿಗೆ, ನನಗೇನು ಅಷ್ಟೊಂದು ಆತ್ಮಜ್ಞಾನ ಗೊತ್ತಾಗುತ್ತೆ, ನಾನ್ ನೋಡಿದ್ರೆ ಹೊಸ್ದಾಗಿ ಧ್ಯಾನಕ್ಕೆ ಬಂದೀನಿ ಅಂತ ಹೋಗಿ ಕುತ್ಕೊಂಡು ಅವ್ರು ಒಂದ್ ಅರ್ಧ ತಾಸು ಅಂದ್ರು. ಓಕೆ ಅಂದ್ವಿ. ಎಲ್ಲ ಚೆಕ್ ಮಾಡಿದ್ರು, ಫೋನು ಬ್ಯಾಗು ಎಲ್ಲ ಇಸ್ಕೊಂಡ್ಬಿಟ್ರು. ಒಳಕ್ ಹೋದ್ವಿ. ಒಂದು 15-20 ಜನ ಇದಾರೆ. ಒಬ್ರು ವಯಸ್ಸಾದವ್ರು ಇದಾರೆ, ಒಬ್ರು ಇನ್ನ ಒಂದು 18-20 ವರ್ಷದ ಕನ್ಯೆ ಹುಡುಗಿಯರು ಇದಾರೆ. ಯಾಕಪ್ಪ ಇವ್ರಿಗೆ ನನಗೇನ್ ಬರುತ್ತೆ, ನಮ್ಮಲ್ಲಿ ಸೈಕಲ್ ಮೇಡಮ್ ಅಂತ ರಾಜೇಶ್ವರಿ ಮೇಡಮ್ ಅಂತೀವಿ, ಅವ್ರು ಬಹಳ ಮಾಸ್ಟರ್ ಅಂದ್ರೆ ಇವ್ರು ಬಹಳ ಮಾಸ್ಟರ್ಸ್. ಆ ಮಾಸ್ಟರ್ ನೋಡೇ ಕಲಿಬೇಕು ನಾವು. ಏನು ಹೋಗ್ತದ್ ಗಾಡಿ ಅಂದ್ರೆ ಕೈ ಎತ್ತಿ ನಿಂದ್ರಿಸಿ, ನಡ್ರಿ ಎತ್ರಿ ಲಾರಿ, ಲರಿ ಲಾರಿ ಕಳ್ಸ್ಯಾರ ಮಾಸ್ಟರ್ ಎತ್ರಿ ಅಂದ್ಬಿಡ್ತಾರೆ. ನಾವ್ ಹಂಗೆ ಹತ್ತಿ ಬಿಡ್ತೀವಿ. ಆ ತರ ಮಾಸ್ಟರ್ಸ್ ಅವರು. ಹೋಗಿ ಕುಂತ್ಕೊಂಡಿವಿ. ನನಗೆ ಧ್ಯಾನ ಮಾಡ್ಕೊಂತ ಕುತ್ಕೊಂಡೆ, ಏನ್ ಹೇಳ್ಬೇಕಪ್ಪ ಇವ್ರಿಗೆ, ನಾನು ಯಾವ ತರ ಜ್ಞಾನ ಹೇಳ್ಬೇಕು ಅಂದ್ರೆ, ನನಗ್ ಮೆಸೇಜ್ ನೋಡ್ರಿ ಮಾಸ್ಟರ್ಸ್ ಎಷ್ಟು ಚೆನ್ನಾಗ್ ಬಂತಂದ್ರೆ, ಹುಟ್ಟತ್ಲೆ ದೇವ, ಸಾಯ್ಬೇಕಾದ್ರೂ ದೇವ್ರಂತೀವಿ. ಮಧ್ಯದಲ್ಲಿ ಈ ಹೋರಾಡ ನಾಟಕಗಳಿಗೆ ಎಷ್ಟೊಂದು ಒಬ್ಬೊಬ್ರು ಒಂದೊಂದ್ ತರ, ಇವ್ರು ಕೆಟ್ಟವರು, ಇವ್ರು ಒಳ್ಳೆಯವರು, ಇವ್ರಿಗೆ ಅಹಿಂಸೆ ಅಂತ ಎಷ್ಟೊಂದು ನಾಟಕಗಳು ಮಾಡ್ತೀವಲ್ಲ. ಅಂದ್ರೆ ಅವ್ರಿಗೆ ಅವ್ರು ದಡ್ರಂತಲ್ಲ, ಅವ್ರು ತಪ್ಪಿಸ್ತಾರಂತಲ್ಲ, ಅವ್ರ ಸ್ಥಿತಿ ಗೊತ್ತಿರೋದಿಲ್ಲ. ಅವ್ರಿಗೆ ಏನಂದ್ರೆ ಆ ಪರಿವರ್ತನೆ ಆಗೋ ಸ್ಥಿತಿ ಗೊತ್ತಿಲ್ಲ. ಅದಕ್ಕೆ ಈ ತರ ಇದಾರೆ ಅಂತ ಸಬ್ಜೆಕ್ಟ್ ಹೇಳಿದ್ರೆ ಹಗ್ ಮಾಡ್ಕೊಂಡು ಅವ್ರು. ನನಗೆ ಅರ್ಧ ಗಂಟೆ ಕ್ಲಾಸ್ ಹೇಳಕ್ ಕೊಟ್ಟಿದ್ದು ಜೈಲರು 1.5 ತಾಸು ಕೊಟ್ರು. ಮತ್ತ ಆಮೇಲೆ 1.5 ತಾಸು ಮಾತಾಡಿ ಅವ್ರೆಲ್ಲ ಹಗ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು, ನೀವ್ ಯಾವಾಗ್ಲೂ ತಪ್ಪೇನ್ ಮಾಡಿಲ್ಲ, ಏನಂದ್ರೆ ಅದು ಪರಿವರ್ತನೆ ಆಗಕ್ ಬಂದೈತೆ, ನಿಮಗೆ ಸ್ಥಿತಿ ಗೊತ್ತಿಲ್ಲ, ಯಾವುದೋ ಒಂದು ಆಸೆ, ಒಂದು ಮಾಯೆಗೆ ಸಿಲುಕಿರ್ತೀರಿ, ನನಗಿದು ಬೇಕು ಅಂತೇಳಿ ಮಾಯಾಗಿ ಸಿಲುಕಿ ಅವ್ರ ಹತ್ರ ಜಗಳ ಆಡಿದಾಗ ಮತ್ತಲ್ಲಿ ಇದಾಗಿರ್ತೈತೆ. ಅಷ್ಟು ಬಿಟ್ರೆ ನೀವೇನ ಯಾರು ಇದಲ್ಲ ಹೆಂಗಲ್ಲ ಅಂತ ಹೇಳಿದ್ರೆ ಅವರು ದಿನಾ ಧ್ಯಾನ ಮಾಡ್ತಾರಂತೆ. ಮತ್ತೆ ಇನ್ನೊಂದ್ಸಲ ಕ್ಲಾಸ್ ಇಟ್ಟಾಗ ಬರ್ರಿ ಅಂತ ಹೇಳಿದ್ರು. ಎಲ್ಲ ಬಹಳ ಅದ್ಭುತವಾಗಿತ್ತು. ಅವ್ರು ನೋಡಿದ್ರೆ ಭಯ ಪಡ್ತಾರೆ ಯಾರನ್ನ, ನಾವು ನೋಡಿದ್ರೆ ಹಗ್ ಮಾಡ್ಕೊಂಡು ಥ್ಯಾಂಕ್ಸ್ ಕೊಟ್ಟು ಅವ್ರಿಗೆಲ್ಲ ಧ್ಯಾನ ಹೇಳ್ಕೊಟ್ಟು ಅರ್ಧ ಗಂಟೆ ಮೇಲೆ ಧ್ಯಾನಕ್ಕೆ ಕುಂದಿರ್ಸಿ ಎಲ್ಲ ನಮಗೆ ತಿಳಿದಿದ್ ಜ್ಞಾನ ಹಂಚಿದ್ರೆ ಎಷ್ಟೊಂದು ಅದ್ಭುತ. ಅವ್ರು ಈಗ ಹೊರಗಡೆ ಬಂದು, ಬಳ್ಳಾರಿ ಜೈಲಾಗಿರೋರು ಹೊರಗಡೆ ಬಂದು ಎಲ್ಲ ಧ್ಯಾನ ಹೇಳ್ಕೊಟ್ಕಂತ ಧ್ಯಾನ ಇದನ್ ಮಾಡ್ತಾ ಇದಾರೆ ಮಾಸ್ಟರ್ಸ್. ಧ್ಯಾನಕ್ಕೆ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಅಂದ್ರೆ ಬಹಳ ಇದು ಆನಾಪಾನ ಸತಿ ಧ್ಯಾನ ಬಹಳ ಅದ್ಭುತ. ಆಮೇಲೆ ಮತ್ತೆ ಮಾಸ್ಟರ್ಸ್ ಏನ್ ಟೈಮ್ ಆಯ್ತಾ ಆಗಿದೆ? ಹಾ ಮೇಡಮ್. ಓಕೆ ಏನು ಮತ್ತೆ ಏನಾದ್ರು ಹೇಳು, ಒಂದ್ 2-3 ನಿಮಿಷದಲ್ಲಿ ಹೇಳ್ಬೋದು ಮೇಡಮ್. ಆಯ್ತು. ಬಳ್ಳಾರಿ ಧ್ಯಾನ ಯಜ್ಞದಲ್ಲಿ ಮೇಡಮ್ ಬಹಳ ಅದ್ಭುತವಾಗಿ ಸೇವೆ ಸಿಕ್ಕಿತ್ತು ಅಲ್ಲಿನು. ನೋಡ್ರಿ, ಸೇವೆಗೆ ಎಲ್ಲಿ ಹಿಂದು ಮುಂದು ನೋಡ್ಬೇಡ್ರಿ ಮಾಸ್ಟರ್ಸ್. ಎಲ್ಲಾದ್ರೂ ನೀವು ಸೇವೆಗೆ ಹೋಗ್ರಿ, ಅದು ನನ್ನ ಕೆಲಸ, ನಮ್ಮ ಮನೆ ಕೆಲಸ, ವಿಶ್ವದ ಕೆಲಸ ಅಂತ ಮಾಡ್ರಿ. ಎಷ್ಟೊಂದು ಅದ್ಭುತವಾಗಿ ಇರುತ್ತೆ ಅಂದ್ರೆ, ನಾನು ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ನಾನು ಎಲ್ಲ ತಗೊಂತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ. ಒಂದು ವಾಶ್ರೂಮ್ ಕ್ಲೀನಿಂಗ್ ಸತೆ ನಾನು ಬಿಡಲ್ಲ. ಮೊನ್ನೆ ಆದ್ರೆ ಕಾಲೇಜ್ನಾಗ ಎಲ್ಲ ಕೇಳ್ಕೊಂಡ್ ಬಂದಿದ್ವಿ, ಎಲ್ಲ ವಾಶ್ರೂಮ್ ಕ್ಲೀನಿಂಗು, ಸ್ವಚ್ಛ ಭಾರತ ಎಲ್ಲ ತಿರ್ಗದಿನ ಸತೆ ಹೋಗಿ ಗ್ರೌಂಡ್ ಕ್ಲೀನ್ ಮಾಡ್ಕೊಟ್ ಬಂದಿವಿ. ಅದ್ಭುತವಾದ ಅಲ್ಲಿ 1 ತಿಂಗಳು ನಾವು ಈಗ ಮುಂಚೆನೆ ಪಾಂಪ್ಲೆಂಟ್ ಹಂಚೋದಾಗ್ಲಿ, ದುಡ್ಡು ಕಲೆಕ್ಟ್ ಮಾಡೋದಾಗ್ಲಿ, ಎಷ್ಟೊಂದು ಅದ್ಭುತ. ಅದು ನನ್ನ ಕೆಲಸ, ನಮ್ಮ ಕೆಲಸ, ವಿಶ್ವದ ಕೆಲಸ, ನನ್ನ ಕೆಲಸ ಅಂತ ಒಂದು ಹೆಜ್ಜೆ ಇಕ್ರಿ ಮಾಸ್ಟರ್ ನೀವು ನೋಡ್ರಿ, ಅದೇ ತಳ್ಕೊಂಡ್ ಹೋಗ್ತದೆ, ನೀವು ಹೋಗೋದೇ ಬೇಕಾಗಿಲ್ಲ. ಇದು ಅದ್ಭುತವಾದ, ಇದೊಂದು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನೀವು ಧ್ಯಾನ ಮಾಡ್ರಿ, ಧ್ಯಾನ ಮಾಡಿಸ್ರಿ. ಧ್ಯಾನ ಜಗತ್ತು, ಸಸ್ಯಾಹಾರಿ ಜಗತ್ತು, ಪಿರಮಿಡ್ ಜಗತ್ತು. ಆಮೇಲೆ ಯಾರು ಕಂಪ್ಲೇಂಟ್ ಹೇಳ್ಬೇಡ್ರಿ, ಕಂಪ್ಲೇಂಟ್ ಕೇಳಿಸ್ಕೋಬೇಡ್ರಿ, ಇದೊಂದು ಮೇನು. ಆಮೇಲೆ ನಮಗೆ ನಾವು ಜಾಸ್ತಿ ಅಂತ ನಮ್ಮಲ್ಲಿ ಅಹಂಕಾರ ಬಂತಂದ್ರೆ ಎಚ್ಚರ ತಗೊಳ್ರಿ.
ಯಾವಾಗ ನಾನೇ ಮಾಡೀನಿ ಇದೆಲ್ಲ ಮಾಡೀನಿ, ನಾನೇ ನಡೆಸ್ಕೊಡ್ತಾ ಇದೀನಿ, ಇದಿಷ್ಟು ಕೆಲಸ ಮಾಡ್ತೀನಿ ಅಂತ ಬಂತು, ನಾವು ಮುಂದಕ್ಕೆ ಹೋಗೋದೇ ಇಲ್ಲ, ನಾವು ಬೇರೆ ಪ್ರಯತ್ನ ಮಾಡೋದೇ ಇಲ್ಲ, ಕೆಳಗ್ ಬಿದ್ಬಿಡ್ತೀವಿ. ಇದು ಒಂದು ನೆನ್ಪಿಟ್ಕೊಳ್ರಿ ಮಾಸ್ಟರ್ಸ್. ಯಾಕಂದ್ರೆ ನಾನ್ ಅನ್ಭೋಗ್ಸಿದೀನಿ, ನನಗೆ ಆಗಿರೋದು ಅದನ್ನೇ ನಿಮ್ಮನ್ನ ಹಂಚ್ಕೋತಾ ಇದ್ದೀನಿ. ನಂದು ಇನ್ನ ಅನುಭವಗಳು ಹೇಳ್ಬೇಕಂದ್ರೆ ಸಾಕಷ್ಟ ಇದಾವ. ಮತ್ತೊಂದ್ ಟೈಮ್ ನಿಮ್ಮಲ್ಲಿ ಮತ್ತೆ ಭೇಟಿ ಆದಾಗ ಹೇಳ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಅವಕಾಶ ಮಾಡಿಕೊಟ್ಟಾಗ. ಏನನ್ನ ಪದಗಳಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಈಗ ಕೇಳ್ರಿ ಕ್ವಶನ್, ನಾನು ಹೇಳ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ತುಂಬಾ ಒಂದು ಅದ್ಭುತವಾದಂತಹ ಮಕ್ಕಳಿಗೆ ಯಾವ ರೀತಿ ನಾವು ಡಿಪ್ರೆಷನ್ ಹೋದಾಗ ಯಾವ ರೀತಿ ಅವ್ರ ಪರಿಸ್ಥಿತಿ ಇರತ್ತೆ, ಮತ್ತೆ ಅವ್ರ ಚಿಂತೆ ಮಾಡಿ ನಾವು ನೆಗೆಟಿವ್ ಅವ್ರಿಗೆ ಕ್ರಿಯೇಟ್ ಮಾಡ್ತಾ ಇರ್ತೀವಿ ಅಂತೇಳಿ ತುಂಬಾ ಒಂದು ಅದ್ಭುತವಾಗಿ ಬೇರೆಯವ್ರ ಬಗ್ಗೆ ಅಂದ್ರೆ ಮಕ್ಕಳ ಬಗ್ಗೆ ನಾವು ಏನು ಯೋಚನೆ ಮಾಡ್ದೇನೆ ಧ್ಯಾನಕ್ಕೆ ಬಂದ್ರೆ ಸೇವೆಯಲ್ಲಿನೇ ನಾವು ಅದ್ರ ಸೇವೆಯಲ್ಲಿ ತೊಡಗಿದ್ರೆ ಅದಷ್ಟಕ್ಕದೇ ಎಲ್ಲವನ್ನು ಕೂಡ ಸರಿ ಹೋಗುತ್ತೆ ಅಂತೇಳಿ ತುಂಬಾ ಒಂದು ಅದ್ಭುತವಾಗಿ ತಿಳಿಸ್ಕೊಟ್ರಿ. ತುಂಬಾ ಧನ್ಯವಾದ. ನಮ್ಮ PMCSSK ವತಿಯಿಂದನೂ ಕೂಡ ಮತ್ತೆ ಹನುಮಸಾಗರ್ ಟೀಮ್ ವತಿಯಿಂದನೂ ಕೂಡ ನಿಮ್ಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮೇಡಮ್ ಅವ್ರಿಗೆ ಯಾರಾದ್ರೂ ಕ್ವಶನ್ ಕೇಳೋದಿದ್ರೆ ಕೇಳ್ಬಹುದು ಮಾಸ್ಟರ್ಸ್. ಹೇಗಿತ್ತು ಮೇಡಮ್ ಅವ್ರದ್ದು ಕ್ಲಾಸು? ಶ್ರೀದೇವಿ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಶ್ರೀದೇವಿ ಮೇಡಮ್ ಅವಕಾಶ ಮಾಡಿಕೊಟ್ಟಿದ್ದೀವಿ, ಥ್ಯಾಂಕ್ ಯು. ಪತ್ರಿ ಸರ್ ಅವಕಾಶ ಮಾಡಿಕೊಟ್ಟಿದ್ದೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅನುಭವ ಇಷ್ಟು ಆಗೈತದ ಗೊತ್ತಿರ್ಲಿಲ್ಲ. ನಿನ್ನೆ ಶಶಿಕಲಾ ಮೇಡಮ್ ತಗೊಂಡಿದ್ರಿ, ಇವತ್ ನೀವ್ ತಗೊಂಡ್ರಿ, ಬಾಳ ಖುಷಿ ಅನಿಸ್ತು. ಅನುಭವ ಇನ್ನ ಕೇಳ್ತಾ ಇರ್ಬೇಕ ಅನ್ಸೋದಕ್ಕೈತ್ರಿ, ಯಾಕೆ ಮುಗಿಸಿದ್ರಪ್ಪ ಅನ್ನಂಗ ಆಗಿತ್ತು ನೋಡ್ರಿ ಮೇಡಮ್. ನಿಮ್ದಂತ್ರಿ ಸೇವೆ ಅದ್ಭುತ ರೀ ಮೇಡಮ್. ಬಳ್ಳಾರ ನೋಡ್ರಿ ನೀವ್ ಮಾಡೋದ್ ನೋಡಿ ಗಾಬರಿ ಆಗಿದ್ದೆ ಮೇಡಮ್. ಎಂತ ಸ್ವಾರ್ಥ ಇಲ್ಲ ಸೇವೆ ಅಲ್ಲಪ್ಪ, ಎಷ್ಟು ಚೆನ್ನಾಗಿ ಮಾಡ್ತಾರ ಸೇವೆ ಮೇಡಮ್ ಅವರು. ಅನ್ಸೂಯಿ ಮೇಡಮ್ ಅಂತ ಅಕ್ಕಗಾರಿ ಪಾರ್ವತಿ ಅಕ್ಕಗ ಮೇಡಮ್ ಅವ್ರ ಬಾಳ ಇದು ಮಾಡ್ತಾರ ಅವ್ರು ಸೇವೆ. ನಾವ್ನು ತೊಡ್ಕೋಬೇಕು ಅಂತಂದು ಅಂತಿರ್ತಾರ ಯಾವಾಗ್ಲೂ. ನಾವ್ ಕೂಡ ಮಾಡ್ತೀವಿ ಸೇವೆ. ತುಂಬಾ ಚೆನ್ನಾಗಿ ಹೇಳ್ತಾರೆ ಮೇಡಮ್. ಕಲಿಬೇಕು ಮೇಡಮ್, ಎಲ್ಲ ಕಲಿಬೇಕು ಮೇಡಮ್, ಪಾಠ ಇದು. ಹೌದ್ರಿ ಮೇಡಮ್, ಹೌದ್ರಿ. ಮಗಳಿಂದ ಧ್ಯಾನಕ್ ಬಂದ್ರಿ ಅಂತ ಹೇಳಿದ್ರಿ. ಅದ್ಭುತವಾಗಿತ್ರಿ ಮೇಡಮ್. ಮಕ್ಕಳಿಂದ ಎಷ್ಟು ಪರಿವರ್ತನೆ ಆದ್ರಿ ನೋಡಿ ಧ್ಯಾನಕ್ಕೆ ಬಂದಿಂದ. ಜೀವನದಲ್ಲಿ ಎಲ್ಲಾ ಮೇಡಮ್ ಅದ್ಭುತವಾಗಿತ್ರಿ ಮೇಡಮ್. ನಿನ್ನೆ ಶಶಿಕಲಾ ಮೇಡಮ್ ಕ್ಲಾಸ್ ತಗೊಂಡಿದ್ರಿ, ಹೇಳಿದ್ರಿ ಮೇಡಮ್. ನೀವು ನಿಸ್ವಾರ್ಥ ಸೇವೆ ರೀ ಮೇಡಮ್. ನಿಮ್ ತರ ನಾವ್ನು ಆಗ್ಬೇಕ್ರಿ. ಆತೀವ್ರಿ ಮೇಡಮ್. ಬರುತ್ತೆ ಮೇಡಮ್, ಆಗುತ್ತೆ ಅಂತ ಅನ್ಕೊಳ್ರಿ ಅಷ್ಟೇ, ಅದೇ ಕರ್ಕೊಂಡ್ ಹೋಗುತ್ತೆ. ನಾನ್ ಮಾಡೀನಿ ಅಂದ್ರೆ ಇಲ್ಲ, ಇವಾಗ ನಾನ್ ಮಾಡಿಲ್ಲ ಇಲ್ಲಿ ಏನು, ಅಷ್ಟೇ ಸುಮ್ನೆ ಇರೋದಷ್ಟೇ. ಪಾತ್ರ ಮಾತ್ರ ವಹಿಸಿದ್ರೆ ಅದೇ ತಾನಾಗೆ ಕರ್ಕೊಂಡ್ ಹೋಗ್ತೈತೆ. ಅದನ್ನೇ ನಾವು ಪ್ರಾಕ್ಟಿಕಲ್ ಆಗಿ ತಗೋಬೇಕು, ಇನ್ನೇನಿಲ್ಲ. ಅದೇ ಮೇಡಮ್, ಫಸ್ಟ್ ಕೂಡ ಒಂದ್ 2 ಮಾತಾಡಕ್ ಭಯ ಆಕಿತ್ತು. ಸ್ವಲ್ಪ ಇವಾಗ ಪರವಾಗಿಲ್ಲ ಮೇಡಮ್, ಮಾತಾಡ್ತಾ ಇದೀನಿ. ಪತ್ರಿ ಸರ್ 2 ಮಾತಾಡ್ತಾ ಇದ್ದಾರೆ ಇವಾಗ. ಬಳ್ಳಾರಿಗೂ ತುಂಬಾ ಧ್ಯಾನ ಚೆನ್ನಾಗೈತ್ರಿ ಮೇಡಮ್. ನಮ್ದು ಕೂಡ ಮಗ ಬ್ಯಾಸ್ಲಿಕ್ ಅಲ್ಲಿ ಎನರ್ಜಿ ಇದ್ದಿದ್ ನೋಡ್ರಿ, ನಮ್ಗೆ ಎಷ್ಟು ಬ್ಯಾಸರ ಕೂಡ ಆಗ್ಲಿಲ್ಲ ನೋಡ್ರಿ ಮೇಡಮ್. 3 ತಾಸು ಮಾಡಿಸಿದ್ರ ಪೆಂಡಿ ಸರ್ ಸೂಪರ್ ಆಗಿತ್ರಿ. ನಿಮ್ ಸೇವೆನೂ ಅದ್ಭುತ ಆಗಿತ್ತು. ಊಟದ್ದಾತು ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರಿ, ಅದನ್ನ ಮರ್ಯಾಕ್ ಆಗಲ್ಲ ನೋಡ್ರಿ. ಅಷ್ಟು ಚೆನ್ನಾಗಿ ಮಾಡಿದ್ರಿ ಎಲ್ಲಾ. ಬಳ್ಳಾರಿ ಮಾಸ್ಟರ್ಸ್ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ನೀವುನು ಅಷ್ಟು ಇದು ಮಾಡಿದ್ರಿ. ಎಲ್ಲಾರ ಪ್ರೋತ್ಸಾಹದಿಂದ ನಾನು ಪದೇ ಫಸ್ಟ್ ಬಂದಿದ್ದೆ ಮೇಡಮ್ ಬಳ್ಳಾರಿಗೆ. ನಿಮ್ಮಿಂದ ಶಶಿಕಲಾ ಮೇಡಮ್ ಇಂದ ನಮ್ಮ ಅಕ್ಕರಿಂದ ಬಂದು ಅಷ್ಟೇ ಮೇಡಮ್. ಒಬ್ರಿಗೆ ತಿಳಿದಿದ್ದು ಇನ್ನೊಬ್ರಿಗೆ ಹೇಳ್ಕೊಂತ ಓದ್ತಿರೋದೆ ಇದೇ ನಮ್ ಪತ್ರಿ ಸರ್. ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್, ಸೈನಿಕರು ತರ ಸೇವೆ ಇರ್ಬೇಕು ನಮ್ದು. ಒಂದು ಸೈನಿಕರಾಗಿದ್ರೆ ಎಲ್ಲ ನಡೆದೋಗ್ತೈತೆ ಮೇಡಮ್ ಮುಂದಕ್ಕೆ. ಅದೇ ಮೇಡಮ್, ನೀವೆಲ್ಲಾ ಕಡ್ತಾಲು ಕುಂಭಮೇಳಕ್ ಹೋಗಿದ್ರಿ, ಮತ್ತೆ ಮೈಸೂರ್ ಧ್ಯಾನ ಎಲ್ಲಾ ಫುಲ್ ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಸಸ್ಯಾಹಾರಿ ಜಗತ್ತು ಎಲ್ಲ ಬಿಟ್ರಿ ನೋಡಿ ಮೇಡಮ್. ಕೂಡಲ ಸಂಗಮಕ್ಕೂ ಫಸ್ಟ್ ಬಂದಿವಿ ಮೇಡಮ್. ಈ ಸೆಕೆಂಡ್ ಟೈಮ್ ಬರಕ್ ಆಗಿಲ್ಲ, ಬಂದಿದ್ದೆ ಫಸ್ಟ್ ಟೈಮ್. ಅಲ್ರಿ ಫಸ್ಟ್ ಎಷ್ಟನೇ ಇಸ್ವಿ ಆಗಿತ್ತನ್ರಿ? ನಮ್ಗೆ ಗೊತ್ತಿಲ್ರಿ ಮೇಡಮ್. ಇದೇ ಸೆಕೆಂಡ್ನೇದು, ಫಸ್ಟ್ನೇದು ಬಂದಿದ್ದೆ ಮೇಡಮ್. ಹೌದನ್ರಿ ಮೇಡಮ್? ಹ್ಞೂನ್ರಿ. ಅಲ್ಲಿ ಆದ್ರ ಕೂಳ್ಸಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್ ಧ್ಯಾನ. ಬೆಳಿಗ್ಗೆ ಚಳಿ ಇದ್ರು ಕೂಡ ಚಳಿ ಆಗ್ಲಿಲ್ರಿ ಮೇಡಮ್, ಅಷ್ಟು ಚಳಿ ಇತ್ರಿ ಬೆಳಗ್ಗೆ. 4:30 ಸ್ಟಾರ್ಟ್ ಆಗ್ಬಿಡದ್ರಿ.
ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಧ್ಯಾನ. ಅಲ್ಲಿನ ಅನುಕೂಲ ಐತ್ರಿ. 3 ದಿನ ಇದ್ದೀರಿ ಮೇಡಮ್ ಅಲ್ಲಿ ಉಳ್ಸಮದಲ್ಲಿ. ಎಲ್ಲಿ ಅಗ್ನಯ ಭಾಗವಹಿಸ್ರಿ, ಬಹಳ ಚೆನ್ನಾಗಿರುತ್ತೆ. ಅದೇ ಮೇಡಮ್, ನಾವ್ ಕೂಡ ಸೇವೆ ಮಾಡ್ತಾ ಇದೀವಿ ಮೇಡಮ್, ಈಗ ಸ್ಟಾರ್ಟ್ ಮಾಡೀವಿ. ಮಾಡ್ರಿ ಮೇಡಮ್, ಮಾಡ್ರಿ, ಒಳ್ಳೇದಿದು. ಸರಿ. ನಿಮ್ ತರ ಆಗ್ಬೇಕಾರದ ಆಸೆ ಮೇಡಮ್. ಲಲಿತಾ ಮೇಡಮ್ ಅವರಿಂದ ನಾವ್ ಈಗ ಕ್ಲಾಸಿಗೆ ಮಿಸ್ ಮಾಡೋದೇ ಇಲ್ರಿ. ನಮ್ ಕ್ಲಾಸ್ ಈಗ ಅನುಪ್ ಸಾಗರ ಧ್ಯಾನ ಸಾಗರ ಆಗ್ಬೇಕನ್ನೋದೇ ಐತ್ರಿ ಮನಸ್ಸಿನಾಗ. ಈಗ ಹಾಗೆ ಆಗತ್ತ ಅನ್ನೋದೈತ್ರಿ. ಪಿರಮಿಡ್ ಆಗತ್ರಿ ಮೇಡಮ್ ನಮ್ ಅನುಪ್ ಸರ್ ಕೂಡ. ಆಗುತ್ತೆ. ಅದೇ ಮೇಡಮ್, ಅನುಪ್ ಸರ್ ಜಲ್ದಿ ಧ್ಯಾನ ಬರ್ತಾರ, ಮಂಡಲ್ ಧ್ಯಾನ ರೀ. ಮಾರ್ಚ್ 16ಕ್ಕ ನೀವ್ ಬರಬೇಕ್ರಿ ಮೇಡಮ್. ಬರ್ತೀವಿ ಮೇಡಮ್, ಬರ್ತೀವಿ. ಎಲ್ಲಾರು ಬರ್ಬೇಕ್ರಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ನೀವು ಇದು ಮಾಡಿಕೊಟ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ರೀ. ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಮಾತಾಡ್ತಾರೆ? ಹ್ಯಾಂಡ್ ರೈಸ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಯಾರು ಮಾತಾಡುತ್ತಾರೆ ಅಂತ ಹೇಳಿ. ಮಾತಾಡಿ ಯಾರಾದ್ರೂ. ಶ್ರೀದೇವ್ ಮಾತಾಡಿ. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ಕೆ ಕಾರಣಭೂತರಾದ ನಮ್ಮ ಪತ್ರಿಜಿಯವರಿಗೆ ನಮಸ್ಕಾರ. ಧ್ಯಾನದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅಂದ್ರೆ ನಮ್ಮ ಅಂತರಾಳದಿಂದ ನಾವು ಸರಿಯಾಗಿ ಅದನ್ನ ಅರ್ಥ ಮಾಡಿಕೊಂಡಾಗ ಅದು ನಮಗೆ ತಾನಾಗಿ ಅರಿವಾಗುತ್ತಂತ, ಇನ್ನರಿಂದ ಬರುತ್ತ ಅಂತ ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಧನ್ಯವಾದ. ಹಾಗೂ ನಮ್ಮ ಅನುಪ್ ಸಾಗರ್ ಧ್ಯಾನ ಬಳಗದಿಂದ ಹಾಗೂ ನಮ್ಮ ಲಲಿತಾ ಮೇಡಮ್ ಅವರ ಬಳಗದ ವತಿಯಿಂದ ಹಾಗೂ SSK ಗ್ರೂಪ್ನ ವತಿಯಿಂದ ತಮಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದ ಮೇಡಮ್. ತಪ್ಪದೆ ನಮ್ಮ ಈ ಒಂದು ಧ್ಯಾನ ಮಹಾಯಜ್ಞಕ್ಕೆ ಎಲ್ಲರೂ ಬಂದು ಯಶಸ್ವಿ ಮಾಡಬೇಕು ಮೇಡಮ್. ನಮಸ್ತೆ. ಬರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ ಮಾಸ್ಟರ್ಸ್, ಮತ್ತೆ ಮಾತಾಡಿ ಮೇಡಮ್. ಶ್ರೀದೇವಿ ಮಾತಾಡಿ. ಹಲೋ ಮೇಡಮ್, ನಮಸ್ತೆ. ನಮ್ಮ ಅಕ್ಕನೂರಿಗ್ ಬಂದಿದ್ದೀವ್ರಿ. ನಿಮ್ದೆಲ್ಲಾ ಮಂಡಲ್ ಧ್ಯಾನದ ಅವಾಗನ ಇದನ್ ಬಿಟ್ಟಿವ್, ಲಿಂಕ್ ಬಿಟ್ಟಿವ್. ಅವಾಗಿಂದ ಮಾಡ್ತಾ ಇದ್ದಾರ ಅವ್ರ ನಮ್ಮ ಅಕ್ಕಾರು. ಅದು ನಾವ್ರಿ ಅಕ್ಕನೂರಿಗ್ ಬಂದಿವ್ರಿ. ನಾವು ನಮ್ಮ ಅಕ್ಕಾರು ಮಾಡಿದ್ದೀರಿ ಮೇಡಮ್. ಅವರು ಫಾಲೋ ಮಾಡ್ತಿದ್ದಾರೆ ಡೈಲಿ. ನಮ್ಮ ಅಕ್ಕ ನಮಸ್ಕಾರ ಮೇಡಮ್ ರೀ. ನಮಸ್ತೆ. ನಾವು ನಿಮ್ದು ಜಾಯಿನ್ ಆಗಿ ಎಲ್ಲಾ ಮಾಡ್ತೀವಿ. ನಾವು ನಿಮ್ದೆಲ್ಲಾ ಕೇಳ್ಕೊಂಡು ಮೆಡಿಟೇಷನ್ ಸರಿಯಾಗಿ ನಡ್ದೈತ್ರಿ ನಮ್ದು ಈಗ್ರಿ. ಮಾಡ್ಬೇಕ್ರಿ ಮೇಡಮ್, ಎಲ್ರು ಕೂಡ ಧ್ಯಾನ ಮಾಡ್ಬೇಕು, ಮತ್ತೆ ಮಾಡಿಸ್ಬೇಕು. ಪ್ರತಿಯೊಬ್ಬರಿಗೂ ಧ್ಯಾನ ಬೇಕು ಮೇಡಮ್. ನೋಡ್ರಿ, ನಮ್ ಸಿಸ್ಟರ್ ಇಲ್ಲೇ ಬಂದಿದ್ರಲ್ರಿ, ಇವತ್ತಿಗೆ ಮಾಡಿ ಇಬ್ರು ಸೇರೆ ಮಾಡಿವ್ ನೋಡ್ರಿ ಈಗ್ರಿ. ಡೈಲಿ ಅವ್ರ ಅಷ್ಟೇ ಮಾಡ್ತಿದ್ದರಿ. ಇದನ್ನ ಲಿಂಕ್ ಒತ್ತಿ ಇವತ್ತು ಊರಿಗ್ ಬಂದೀವಿ, ಇಬ್ರು ಸೇರೆ ಮಾಡಿದೀವ್ರಿ. ಫಾಲೋ ಮಾಡಾಕತ್ತಾರಿ ಮೇಡಮ್ ಅವ್ರ. ಯಾವ ಊರ್ರಿ ಮೇಡಮ್ ನಿಮ್ದು? ಯಾವ ಗುಳೇದ್ ಗುಡ್ರಿ ಮೇಡಮ್. ಗುಳೇದ್ ಗುಡ್ರಿ. ಗುಳೇದ್ ಗುಡ್ನ್ಯಾಗ ಕೂಡ ಪ್ರಚಾರ ಮಾಡಿ ಮೇಡಮ್. ಹೌದ್ರಿ ಮೇಡಮ್ ಅವ್ರ. ಹ್ಞೂನ್ರಿ. ಬಂದಿದ್ರಿ ನೀವ್ರಿ? ಅಲ್ಲಿ ಬಂದಿಲ್ರಿ ಮೇಡಮ್. ಅಂದ್ರೆ ಇವಾಗ ನಿಮ್ಮಿಂದ ಅದು ಪ್ರಚಾರ ಆಗ್ಬೇಕು. ಹಿಂಗಂದ್ರೆ ಓಕೆ ರೀ. ಆಯ್ತು, ಬರ್ರಿ ನಮ್ಮೂರಿಗೂ ಒಂದ್ಸಲ ವಿಸಿಟ್ ಕೊಡ್ರಿ ನೀವು. ಬರ್ತೀವ್ರಿ ಮೇಡಮ್, ಬರ್ತೀವಿ. ಎಲ್ಲಾ ಕಡೆನೂ ಹೋಗೋದೇ ನಮ್ ಕೆಲ್ಸ. ಅದೇ ಒಂದು ಸೇವಾ. ಬರ್ರಿ, ಇಲ್ಲಿ ಜನಕ್ಕೆಲ್ಲ ತಿಳಿಸ್ರಿ. ನಮ್ದು ನೇಕಾರ ಊರ್ ಆಗ್ತೈತ್ರಿ. ಬರೇ ದುಡಿಯುದು ನೇಯುದು ಮಾಡುದು ನಮ್ ಊರ್ ಇದ್ರಿ. ಬಂದು ನೀವು ಎಲ್ಲಾ ಜನಕ್ಕೆ ತಿಳುವಳಿಕೆ ಎಲ್ಲಾ ಮಾಡ್ರಿ ಮೇಡಮ್ ಅವ್ರ. ಆಯ್ತ್ರಿ, ಖಂಡಿತ ಮೇಡಮ್, ಖಂಡಿತ ಬರ್ತೀವಿ. ಥ್ಯಾಂಕ್ ಯು. ಆಯ್ತು. ನಾವು ಒಮ್ಮೊಮ್ಮೆ ಎಲ್ಲಾ ನಮ್ಮ ಅಕ್ಕಂದ್ರ ಕಡೆ ಹೋಗಿ ಎಲ್ಲಾ ಕಡೆ ಪಬ್ಲಿಸಿಟಿ ಮಾಡಾಕತ್ತೀನ್ರಿ ಮೇಡಮ್ ಅವ್ರನ್ನ. ವೆರಿ ಗುಡ್ ಮೇಡಮ್, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಸೇವೆ ಮಾಡ್ತಾ ಇದ್ರ. ಮಾಡ್ಬೇಕು ಮೇಡಮ್. ನಮಗೂ ಪತ್ರಿಜಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಇವತ್ತು ನಾವು ಧ್ಯಾನ ಮಾಡಿದ್ರೆ ನೆಕ್ಸ್ಟ್ ನಮ್ಗೆ ಏನು ಅನುಭವ ಆಗಿದೆ ಅದನ್ನ ಇಷ್ಟಾದ್ರೂ ನಮ್ಗೆ ಅನುಭವ ಆಗಿರತ್ತಲ್ವಾ, ಅದನ್ನೇ ಹೇಳಿ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳಿದ್ದಾರೆ. ಮೊನ್ನೆ ಟ್ರೈನಿಂಗ್ ಹೋಗಿದ್ದೇವಲ್ರಿ ಮೇಡಮ್, 5 ದಿನ ಇತ್ತು ನಮ್ ಟ್ರೈನಿಂಗ್. ಅಲ್ಲಿ 100 ಜನ ಟ್ರೈನರ್ಸ್ ಸೇರಿರ್ತಾರ್ರಿ ಮೇಡಮ್ ಅವ್ರ. 5 ದಿನ ಇತ್ತದು. ಏಕನಾಥ್ ಸರ್ ಬಂದ್ ಕಾಂಪ್ಲೇಂಟ್ಸ್ ಕೊಟ್ಟಿದ್ರು ಎಲ್ರಿಗೂ. ಅವತ್ ಹೇಳಿ ಆ ಕಾಂಪ್ಲೇಂಟ್ಸ್ ಎಲ್ಲಾ ಕೊಟ್ಟಿನಿ.
ಜಾಯಿನ್ ಆಗ್ತೀವ್ರಿ ಮೇಡಮ್ ಅಂತ ಹೇಳಿದಾರ್ರಿ ಮೇಡಮ್ ಅವ್ರು. ಓಕೆ ಮೇಡಮ್. ಮತ್ತೆ ಮಾರ್ಚ್ 16ನೇ ತಾರೀಕಿಗೆ ಹೇಳಿರಿ ಮೇಡಮ್ ಅದು. ಹ್ಞೂರಿ ಮೇಡಮ್ ಬರ್ರಿ ಅಂತ ಹೇಳಿವ್ರಿ ಮೇಡಮ್. ಇದು ಥ್ಯಾಂಕ್ ಯು ಮೇಡಮ್. ಮೇಡಮ್ ಅವ್ರದ್ದು ಕ್ಲಾಸ್ ಹೇಗಿತ್ತು? ಅನುಸೂಯ ಅವ್ರ ಮೇಡಮ್ ಅವ್ರದ್ದು, ಶ್ರೀದೇವಿ ಮೇಡಮ್ ಕ್ಲಾಸ್ ಹೇಗೆ ಅನ್ನಿಸ್ತು? ಓಕೆ. ಮತ್ತೆ ಯಾರಾದ್ರೂ ಮಾತಾಡ್ಬೇಕಾ ಮಾಸ್ಟರ್ಸ್ ಮೇಡಮ್ ಅವ್ರ ಜೊತೆಗೆ? ಹಲೋ ಹಲೋ Hello. ಮಾತಾಡಿ ಮೇಡಮ್. ಬಸಮ್ಮ ಮೇಡಮ್ ಮಾತಾಡಿ. ಲಲಿತಾ ಮೇಡಮ್ ಅವರಿಗೂ ಅನುಶಿವ ಮೇಡಮ್ ಅವರಿಗೂ ನನ್ನ ನಮಸ್ಕಾರ. ಈ ಅನುಸಾರ ಗ್ರೂಪಿನಲ್ಲಿ ಎಲ್ಲ ನನ್ನ ಸದಸ್ಯರಿಗೂ ನಮಸ್ಕಾರ. ಅನುಶಿವ ಮೇಡಮ್ ಹೇಳಿದ್ರು ಅನುಭೋಗ ಮಾತುಗಳು ಇವು. ಯಾಕೆಂದ್ರೆ ಅವ್ರು ಎಷ್ಟೋ ಇಷ್ಟು ವಯಸ್ಸಿನಲ್ಲಿ ಇಷ್ಟೆಲ್ಲಾನ ಸೇವೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ಅಗ್ದಿ ಕೃತಜ್ಞವನ್ನು ಅವರು ಒಟ್ಟ ಅವ್ರ ಜ್ಞಾನದೊಳಗ ಎಲ್ಲ ಒಂದು ತರ ಇಷ್ಟು ಅನುಭೋಗಿಸಿಗಳನ್ನ ಬಂದಿಂದ ಈ ಅನುಭವಗಳಿಂದ ನಾವು ಎಲ್ಲೇ ಹೋಗ್ಬೇಕಾದ್ರ ಸಂಕೋಚ ಪಡ್ತಿದ್ವಿ. ಇದು ನಮ್ಮ ವಿಷಯ, ಇವತ್ತಿಂದಿದು ನಡೆದಂಥದ್ದು, ನಮ್ಮ ಮನಸ್ಸಿನಾಗ ಇದು ನಡೆದಂಥದ್ದು. ಇದು ಈಗ ಹೇಳಿದ್ರು ಅವರು ಇದು ಸೇವೆ ಮಾಡ್ಬೇಕು. ಯಾಕಂದ್ರೆ ಇದು ನಾವಿವತ್ತು ಶ್ರೀದೇವಿ ನಾವು ಕೂಡೋದ್ರ ಮಾಡೋಣ ಅನ್ಕೊಂಡ ನಾವಿವತ್ತು ಏಕನಾಥ್ ಅವರು ನಾವು ಕೂಡ ಇದು ಮಾಡಿದ್ವಿ. ಇನ್ನ ಇದು ಅನುಭವಗಳನ್ನು ನಾವು ಬಾಳ ಐತಿ ಮೇಡಮ್ ಹೇಳಕತ್ತಿದ್ರ. ಯಾಕಂದ್ರ ಫಸ್ಟ್ನೇ ಪ್ಯಾಂಟನ್ಗ್ ಇರ್ತೀವಿ. ಇದು ಅನುಭವ ಕೇಳ್ಕಂತ ಹೋದಾಗೆಲ್ಲ ಮೈಂಡ್ ಅಗ್ದಿ ಫ್ರೆಶ್ ಆಗುತ್ತೆ. ನಮ್ಮ ಮೈಂಡ್ನಾಗ ಏನೋ ಕುಂತೈತಿ ನಮ್ಗ. ಯಾಕೆ ಕುಂತೈತಿ ಅಂತಂದ್ರ ಒಂದು ಜನ ಹೇಳಿದ್ರು ಮೇಡಮ್ ಅವ್ರು, ನಿಮ್ ರೊಕ್ಕ ಕೊಡ್ತಾರ ನಿಮ್ಗ ಸೇವೆ ಇವ್ರಿಂದ ಹೋದ್ರೆ ಅಂತಾರಲ್ಲ, ಅದ್ರಂಗ ಇವ್ರಿಗೆ ಏನಾರ ಲಾಭ ಐತೋ ಏನೋ ಅದಕ್ಕ ಅಡ್ಡಾಡ್ತಾರ ಅಂತಾರ ಏನೋ. ನಾನು ಶ್ರೀದೇವಿ ತನಕ ಸ್ವಲ್ಪ ವಿಚಾರ ಮಾಡಿದ್ವಿ, ಇದು ನಾವ್ ಇಬ್ರು ಅಡ್ಡಾಡಿದ್ರೆ ಹೆಂಗ್ ಅನ್ಸುತ್ತೋ ಏನೋ. ಇವ್ರಿಗೆ ಇದಕ್ ರೊಕ್ಕ ಇದ್ದಾಗ ಐತಿ ಏನೋ, ಅಡ್ಡಾಡ್ತಿದ್ದಾರ ಕಲೆಕ್ಟ್ ಮಾಡ್ತಿದ್ದಾಗ ಅದಾರ ಅನಿಸ್ತೈತೆ. ಇರ್ಲಿ ಬಾ ನೋಡೋಣ ಅದೇನಾಗತ್ತೆ. ನಮಗೆಲ್ಲೇ ಸೇವೆಗಳನ್ನು ಅವ್ರ ಬಾಯಲ್ಲಿಂದನ ಬಂತು. ಯಾಕ್ರಿ ಅಂದತನ ನಮ್ದಿಷ್ಟು ಬರ್ಕೋರಿ ನಿಮ್ದಿಷ್ಟು ಬರ್ಕೋರಿ ಅಂದ್ರೆ ಇವತ್ತಿಷ್ಟು ಆಗೈತಿ. ಇನ್ನ ಹೆಚ್ಚೆಚ್ಚಿಗೆ ಆಗತ್ತೆ. ಬಾ ತೆಲಿ ಕುಡಿಸಬೇಡ, ದಾರಿ ತೋರಿಸ್ತಾರ ನಮ್ಗ ಅನ್ಕೊಂಡು ನಾವು ಇಬ್ರು ಇವತ್ತ ಒಂದಿಷ್ಟು ಸೇವೆಗಳನ್ನು ಮಾಡಿದ್ವಿ. ಏಕನಾಥ್ ಅವ್ರ ನಾವು ಬರ್ತೀವಿ, ನೀವು ಬರೋದ ಬ್ಯಾಡ್ರಿ ನಮ್ ಜೋಡಿ ಅಂದ್ವಿ. ನಾವ್ ಏಕನಾಥ್ ಅವ್ರಿಗೆ ಬರೋದೇ ಬ್ಯಾಡ ಅಂದ್ವಿ. ಯಾಕಂದ್ರ ನಾಳೆ ನಮ್ದು ಸ್ವಲ್ಪ ಬ್ಯಾಂಕಿನ್ ಮೀಟಿಂಗ್ ಐತಿ ಮೇಡಮ್. ಅದನ್ನ ಮುಗಿಸ್ಕೊಂಡು ಅದನ್ನ ಸಾಯಂಕಾಲ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾಳೆಗೆ ಅದೊಂದ್ ತಾಸು ಕೆಲಸ ಮಾಡ್ತೀವಿ. ನಾವ್ ಒಂದ್ ಪ್ಲಾನ್ ಹಾಕೊಂಡಿವಿ ಇಬ್ರು. ಅದ್ ಎಲ್ಲೆಲ್ಲೆಲ್ಲಿ ಮುಟ್ಟುತ್ತೋ ಗೊತ್ತಿಲ್ಲ ಅವ್ರಿಗೆ. ಮಂಗಳವಾರ ಅಂದ್ರಾಗ ಮುಟ್ಬೇಕು ಅವ್ರ ತಲ್ಯಾಗ. ನಾವು ಅದೇನೋ ಅದೊಂದು ಸೇವೆಗಳಲ್ಲಿ ಇಬ್ರದಲ್ಲಿ ಐತಿ, ಅದೊಂದ್ ಸೇವೆ ಅನ್ಕೊಂಡಿವಿ. ಸ್ವಲ್ಪನು ಮಾಡ್ಕೊಂತೀವಿ ಅದನ್ನ. ನಾಳೆ ಮುಂಜಾನೆ ಜ್ಞಾನದೊಳಗ ಎಲ್ಲಿ ಪ್ರತಿಕೃತ ಅಜ್ಜರ್ ನಮಗ್ ದಾರಿ ತೋರಿಸ್ತಾರ ಆ ಪ್ರಕಾರ ನಾವು ಸೇವೆಗಳನ್ನು ಮಾಡ್ತೀವಿ. ನಮ್ಗೆ ಎಷ್ಟು ಸಾಧ್ಯ ಆಗುತ್ತ ಅಷ್ಟು ನಾವು. ಮೇಡಮ್ ಹೇಳಿದ್ರು, ಈ ವಯಸ್ಸಿನಾಗ ನಾನು ಮನೆಯಲ್ಲಿ ಕ್ಲೀನ್ ಮಾಡ್ತಿದ್ದಿಲ್ಲ ಪಕ್ಕೇನೆ. ಒಂದು ತರ ಇದರಲ್ಲಿ ಏನಾಗೈತಿ ಅಂತಂದ್ರ ಮೇಡಮ್ ಹೇಳ್ದಂಗ ಅನುಭೋಗ ಇವಾಗೆಲ್ಲಾ ಅನುಭವಿಸ್ಬಿಟ್ಟಾರ ಅವ್ರು. ಅಂತ ವಯಸ್ಸಾಯ್ತು ಎಲ್ಲಾ ಅನುಭವ. ಇಂಥವ್ರ ಮಾತ್ ಕೇಳಿದ್ರೆ ನಾವು ಸುಧಾರಣೆ ಅಕ್ಕಿವಿ ಅನ್ನೋದು ನನ್ನಲ್ಲಿ ಭಾವನೆ ಐತಿ. ಏನೋ ಇದೊಂದು ಶ್ರೀದೇವಿಯಲ್ಲತ್ತು ಏನೋ ಈ ಜ್ಞಾನದಾತು ಇನ್ನೂ ಸ್ವಲ್ಪ ಜ್ಞಾನ ಪಡ್ಯಾನ ಅಂತೇಳಿ ಅನ್ಸ್ಕತ್ತ. ಮೇಡಮ್ ಅವ್ರ ನೀವ್ ಬರ್ಬೇಕ್ರಿ, ತಪ್ಪಬಾರ್ದು ನೀವು ಈ ಕಾರ್ಯಕ್ರಮಕ್ಕ. ಶಿವ ಮೇಡಮ್ ಅವ್ರು ಒಂದು ತಾಯಿ ಸ್ವರೂಪ ಕಂಡ್ರೆ ನಮ್ಗ ನೀವ್ ಬರ್ಬೇಕು ನಮ್ಮ ಮನಸ್ಸಾಗ ಇದಕ್ಕ. ಬರ್ತೀವಿ ಮೇಡಮ್. ಪಾರ್ವತಿ ಮೇಡಮ್ನವರು ತುಂಬಾ ಎಷ್ಟು ಸಲ ಕರೆದಿದ್ದಾರೆ ಪಾಪ. ನಮಗೆ ಆಗ್ಲಿಲ್ಲ ಅಂತೇಳಿ ಏನು ಯೋಚನೆ ಮಾಡ್ಬೇಡ್ರಿ. ಯಾರಾದ್ರೂ ಮಾಸ್ಟರ್ ಸಿಕ್ತಾರಂದ್ರೆ ಅವ್ರಿಗೆ ಸಿಕ್ರು ಪಾಪ. ಅವಾಗ ಸದ್ಯಕ್ಕೆ ಇಲ್ಕಲ್ಲಾಗ ಪಿರಮಿಡ್ನವ್ರು ಸಿಕ್ರು. ಅವಾಗ ಬಹಳ ಖುಷಿ ಪಟ್ರು. ನೀವ್ ಅಂದಂಗೆ ನೋಡ್ರಿ, ನೀವ್ ಬರಕ್ಕಾಗಿಲ್ಲ, ಯಾರಾದ್ರೂ ಬಂದೇ ಬರ್ತಾರಂದ್ರ ಆ ರೂಪದಾಗ ಯಾರಾದ್ರೂ ಬಂದೇ ಬರ್ತಾರ ಅಲ್ಲಿಗೆ. ನಾವ್ ಎಂತಲ್ಲ ಬಟ್ ಅದ್ಭುತವಾಗಿ ಬರ್ತೀವಿ ಮೇಡಮ್. ಬರೀ ಶ್ರೀದೇವಿ ಮೇಡಮ್, ಪಾರ್ವತಿ ಮೇಡಮ್, ಅಣ್ಣನ್ರಿ ಅವ್ರು, ವೈನಿಯರ್ ನಮಗ್ರಿ ಅವ್ರು. ಇವ್ರು ನಾವ್ ಅದಕ್ಕೆ ಇದನ್ನ ಅನುಸಾರಗಿನ್ನ ಜ್ಞಾನಕ್ಕಿನ್ನ ನಾವ್ ಇಬ್ರು ಶ್ರೀದೇವಿ ನಾವು ಕೂಡಿ ಒಂದಿಷ್ಟು ದಿನ ಮಾಡಿದ್ವಿ ಮೇಡಮ್. ನಮ್ಮ ಮನೆಯವ್ರಿಗೆ ಸ್ವಲ್ಪ ಸರಿ ಇದಾಗ್ಲಿಲ್ಲ, ಅಲ್ಲಿಗೆ ಹೋಗ್ಬಿಟ್ವಿ. ಹಿಂಗ್ ಮತ್ತಿದ್ ಜ್ಞಾನ ನಮ್ಮೂರಲ್ಲೇ ಬಂದೈತಿ ಅಂತಂದ್ರ ಮತ್ತ್ಯಾಕ ಶ್ರೀದೇವಿ ಎಷ್ಟೋ ನಮ್ದು ಮನೆ ಕೆಲಸಗಳನ್ನ ಇದ್ರಿರಲ್ದಕ್ಕ ಸೇವೆ ಅನ್ನೋದು ಮಾಡೋಣ ಅಂತ ಹೇಳದ್ ಮೇಡಮ್. ನಮ್ಮ ಮನೆಯವ್ರನ್ನ ಈಗ ಮತ್ತಿಟ್ಟು ಆರಾಮಾಗ್ಯಾರ ಮೇಡಮ್ ಅವ್ರ ಲಲಿತಾ ಮೇಡಮ್ ಅವ್ರೆ. ಈಗ 5 ಗಂಟೆಗೆ ಏನೋ ಕುಂತಿದ್ದಾರ್ರಿ ಅವ್ರ ಜ್ಞಾನಕ್ಕ ನಾವ್ ಕುಂತೀವಿ. ನಾನ್ 7:30 8:00 ತನಕ ಕುಂತೇರಿ. ಸ್ವಲ್ಪ ಅವ್ರು ಈಗಿನ ಕುಂತಾರ ನೋಡ್ರಿ. ನಾ ಮಕ್ಕೊಂಡ್ರ ಮತ್ತೆ ಅವ ಮಲಗ್ತಾರ ಅವ್ರು. ಆಕ್ಟಿವಿಟಿ ಆಗ್ಯಾರ ಮೇಡಮ್. ಸಾಕ್ ನಮ್ಗ. ನಾಳೆ ಒಂದ್ ಚೆಕಪ್ ಇತ್ತು, ಅದೇನು ಇಲ್ಲಪ್ಪ ಅಂತ ಬರ್ಬೇಕಂತ ಅಷ್ಟೇ ಬಿಡ್ಕೊಂತೀನಿ, ಮತ್ತೇನಿಲ್ಲ. ನಿಮ್ಮಲ್ಲಿ ಎಲ್ಲರಿಗೆ ನನಗ ಧನ್ಯವಾದಗಳು, ಥ್ಯಾಂಕ್ಸ್ ಮೇಡಮ್ ಅವ್ರ, ಶ್ರೀ ಮೇಡಮ್ ಅವರಿಗೇನು. ಇನ್ನೊಮ್ಮೆ ನೀವು ಅನುಭವಗಳನ್ನು ನಮಗ ಇನ್ನೊಮ್ಮೆ ನೀವು ಲೈನ್ ಇದ್ ಮಾಡ್ರಿ ನಮಗ. ಮಾಡ್ತೀನಿ ಮೇಡಮ್.
ಯಾಕಂದ್ರೆ ಒಂದು ಬುಕ್ ಓದಿದ್ರೆ ಅದ್ರಲ್ಲಿ ಎಷ್ಟು ಮಹತ್ವ ಇದೆ ಅಂತೇಳಿ ಅದ್ರನ್ನು ತಿಳ್ಕೊಡಿಸ್ತೀನಿ. ಯಾವಾಗಾರ ಟೈಮ್ ಮಾಸ್ಟರ್ಸ್ ಯಾರು ಇಲ್ಲ ಅಂದಾಗ ನನ್ಗೆ ಹೇಳ್ರಿ. ಮಿಲಾರೇಪರ್ ಬುಕ್ ಓದಿದ್ದೆ, ನನಗೆ ಕೂಡಲ ಸಂಗಮದಾಗ ಗಿಫ್ಟ್ ಕೊಟ್ಟಿದ್ರು. ಅದ್ರದ್ದೆಲ್ಲ ನಿಮ್ಗೆ ಹೇಳ್ತೀನಿ ನಾನು, ಯಾವ ತರ ಇನ್ನರ್ ಬಂತು, ಮೆಸೇಜ್ ಬಂತು ಅಂತ. ಹೌದ್ ಹೌದ್ ಹೌದು ನೀವು ಸಿರ್ಸಲ್ಕ್ ಹೋಗಿನಂದ್ರಲ್ಲ, ಸಿರ್ಸಲ್ ನೆನಪಾಗಿತ್ತು. ನಾನು ಈಗ ಒಂದ್ 15 ದಿನ ಆಯ್ತು ಮೇಡಮ್ ಹೋಗಿ ಪಾದಯಾತ್ರೆ. ನಾನು 5 ವರ್ಷ ಆಯ್ತು ಮೇಡಮ್ ಪಾದಯಾತ್ರೆ. ಮೇಡಮ್ ಹೇಳಿದ್ರು, ನಿನಗೆ ಹಂಗೇನ್ ಅನಿಸ್ತಿ ಅಂದ್ರ ನೀನು ಒಂದ್ 10 ನಿಮಿಷ ಜ್ಞಾನ ಮಾಡು ಅಂತ. ನನ್ಗೇನ್ ಉಳಿದ್ದೇನ ಕಾಲ್ ಅಂತ ಸಿಳಿದ್ರು ನಾ ತಲೆ ಕೆಡಿಸಿಳಿಲ್ಲ ಮೇಡಮ್. ಅಗ್ದಿ ದರ್ಶನ ಆಯ್ತು. ನಮ್ಮ ಮನೆಯವರಲ್ಲಿ ನಡ್ಕೊಂತ ಬಂದ್ರು. ನಾನು ಅನ್ಕೊಂಡಿದ್ದ ಮನಸ್ಸಿನಾಗ ಎಲ್ಲದೂ ಒಳ್ಳೇದಾಗಿತ್ತು ಮೇಡಮ್. ನೀವ್ ಹೇಳಿದ್ರಿ ಎತ್ತಿರಿದ್ದೆ ಅದು ನೆಡದರಿಗೆ ಗೊರ್ತ ಅನುಭೋಗ ಅಂತಾರಲ್ಲ, ನೆಡದರಿಗೆ ಗೊರ್ತ ಅನುಭೋಗ. ಸಾಕ್ ನಮಗ್ ಖುಷಿ ಆಯ್ತು ಮೇಡಮ್ ನಿಮ್ಮಿಲ್ದ. ಇನ್ನೊಮ್ಮೆ ನೀವು ನಮ್ ಕ್ಲಾಸ್ ತಗೋರಿ ಅಂತ ಕೇಳ್ಕೊಂತೀನಿ. ಹನುಮಸಾಗರ ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಮೇಡಮ್ ಅವ್ರ ಜೊತೆ ಮಾತಾಡೋದಿದ್ರೆ ಮಾತಾಡ್ಬೋದು. ಸರಿ ಮೇಡಮ್, ಮಾತಾಡಿ. ಓಕೆ ಮಾಸ್ಟರ್ಸ್, ತುಂಬಾ ಒಂದು ಅದ್ಭುತ. ಪತ್ರಿಜಿಯವರು ನಮ್ಗೆ ಮೊದ್ಲು ಹೇಳ್ಕೊಡೋದೇ ಸೇವೆ. ನಾವು ಸೇವೆಯಿಂದನೇ ನಾವು ಜನ್ಮಗಳನ್ನ ಶುದ್ಧಿ ಮಾಡ್ಕೊಳ್ಳೋದು. ಸೇವೆಯಿಂದನೇ ಸಾಧ್ಯ ಆಗುತ್ತೆ. ನಮ್ಗೆ ರೋಗ ಏನೇ ಒಂದು ಕಾಯಿಲೆ ಬಂದಿರ್ಲಿ, ಸಮಸ್ಯೆ ಬಂದಿರ್ಲಿ, ಸೇವೆಯಿಂದನೇ ನಮ್ಗೆ ಇದು ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಹಾಗಾಗಿ ಮೊದ್ಲು ನಾವು ಪತ್ರಿಜಿಯವರು ಸಹಿತ ಸ್ವಚ್ಛ ಭಾರತ ಅವ್ರ ಜೊತೆಗೆ ನಾನು ಎಷ್ಟೋ ಸತಿ ಹೋಗಿದ್ದೀನಿ. ಸ್ವಚ್ಛ ಭಾರತ ಪತ್ರಿಜಿಯವರು ಕೂಡ ಬಂದಿದ್ದಾರೆ ನಮ್ ಜೊತೆಗೆ. ಪೇಪರು ಅಲ್ಲಿ ಬಿದ್ದಿರೋದು ಪೇಪರು ಒಂದು ಕೋಲ್ ತಗೊಂಡು ಅದು ಹೆಂಗ್ ತೆಗಿಬೇಕು, ಪ್ಲಾಸ್ಟಿಕ್ ಎಲ್ಲ ಹೆಂಗ್ ತಿಂದು ಬಿಸಾಕ್ತಿರ್ತಾರೆ, ಅದು ಎಲ್ಲ ಪ್ರತಿಯೊಂದು ಕೂಡ ಚಿಕ್ಕ ವಿಷಯಗಳನ್ನು ಕೂಡ ಕೊಡ್ತಾರೆ ಸರ್. ಆ ತರ ನಾವು ಸರ್ ಜೊತೆಗೂ ಸ್ವಚ್ಛ ಭಾರತ ಸೇವೆನೇ ಮೊದ್ಲು ಹೇಳೋದೇ ಸೇವೆ. ಪತ್ರಿಕೆಯವರು ನಮ್ಗೆ ಅದು ಇದಾಗ್ಲಿಂತ್ರನೇ ಬಂದ್ಬಿಡತ್ತೆ ಸೇವೆ. ಮೇಡಮ್ ರೀ, ಬಳ್ಳಾರ್ಯಾಗ ಅವು ಎಲ್ಲಾ ಗ್ಲಾಸ್ ನೀರ್ ಕುಡ್ದು ಎಲ್ಲಾ ಒಗದ್ ಬಿಟ್ಟಾರಿ. ಮೇಡಮ್ ಸಣ್ಣ ಹುಡುಗತೆ ತಗೊಂಡ್ ಹಾಕತ್ತಾ ಇದಾರಿ. ನೋಡಿ ಎಂತ ಸೇವೆ ಮಾಡಕತ್ತಾರ. ಮೇಡಮ್ ನೀವ್ ಮಾಡಕತ್ತೀರಲ್ರಿ, ಸೇವೆ ಮಾಡ್ಬೇಕು ಅಂತಂತಾರಿ. ಓಡಾಡಿ ಎಲ್ಲಾ ಗ್ಲಾಸ್ಗಳೆಲ್ಲಾ ಆರ್ಸಿ ಚೀಲದ ಒಳಗ ಹಾಕಿದ್ರಿ ಮೇಡಮ್ ಅವ್ರ. ಅಂಪಣ್ಣ ಸರ್ ಅವರು ಬಳ್ಳಾರಿ ಅವರು ಕಡ್ತಾಲಲ್ಲಿನೂ ಕೂಡ ಅಷ್ಟೇ ಮೇಡಮ್. ಬುದ್ಧ ಪೂರ್ಣಿಮಾ ಎಲ್ಲೇ ಹೋದ್ರ ಅವ್ರು ಧ್ಯಾನ ಯಜ್ಞಕ್ಕೆ ಬರ್ತಾರಲ್ವಾ, ಅವ್ರು ಒಂದು ಟೀಮೇ ಇದೆ, ಅವ್ರದ್ದು ಬಳ್ಳಾರಿ ಟೀಮೇ ಇದೆ ಸೇವೆ ಮಾಡೋದು. ಒಂದು ಟೀಮ್ ನಲ್ಲಿ ಇರೋರು ಎಲ್ರು ಕೂಡ ಸಾಯಂಕಾಲ ಎಲ್ಲ ಆದ್ಮೇಲೆ ಸ್ವಲ್ಪ ಸಾಯಂಕಾಲ ಹೊತ್ತು ಅದು ಎಲ್ಲವನ್ನು ಕೂಡ ಎಲ್ಲಿ ಕಸ ಕಟ್ಟಿ ಎಲ್ಲ ಬಿದ್ದಿರತ್ತೆ ಅದು ಎಲ್ಲವನ್ನು ತೆಗೆದು ಬೇರೆ ಕಡೆ ಒಂದು ಗುಂಪಲ್ಲಿ ಇಟ್ಬಿಡ್ತಾರೆ. ಆ ತರ ಒಂದು ಗ್ರೂಪೇ ಇದೆ ಅವ್ರದ್ದು ಬಳ್ಳಾರಿ ಟೀಮ್. ಅಂಪಣ್ಣ ಸರ್ ಥ್ಯಾಂಕ್ ಯು ಮೇಡಮ್. ಸೇವೆ ಬಗ್ಗೆ ನೀವು ತುಂಬಾ ಅದ್ಭುತವಾಗಿ ತಿಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಎಲ್ರು ಕೂಡ ಬಳ್ಳಾರಿ ಮಾಸ್ಟರ್ಸ್ ಅಂಪಣ್ಣ ಸರ್ ಅವ್ರಿಗೂ ಕೂಡ ನಾನು ಇನ್ನು ಫೋನ್ ಮಾಡಿಲ್ಲ, ಫೋನ್ ಮಾಡ್ಬೇಕು ಅವ್ರಿಗೂ ಕೂಡ ಹೇಳ್ತೀನಿ. ಈ ರೀತಿ ನೀವೆಲ್ರು ಕೂಡ ಬಳ್ಳಾರಿ ಮಾಸ್ಟರ್ಸ್ ಎಲ್ರು ಕೂಡ ಧ್ಯಾನ ಮಹಾಯಜ್ಞ ಮತ್ತೆ ವೆಜಿಟೇರಿಯನ್ ರ್ಯಾಲಿಗೆ ಬಂದು ಎಲ್ರು ಕೂಡ ಆ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ನಾವೆಲ್ರು ಕೂಡ ವಿನಂತಿಸ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಬರ್ತೀವಿ ಮೇಡಮ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್. ಮತ್ತೆ ನಾವು ಬೆಳಿಗ್ಗೆ 5 ಗಂಟೆಗೆ ಮಧುರವಾದ ಸಂಗೀತದೊಂದಿಗೆ ಧ್ಯಾನ ಮಾಡೋಣ. ಎಲ್ರು ಕೂಡ ಬೆಳಿಗ್ಗೆ ಮತ್ತೆ ಸೇರೋಣ. ಎಲ್ರಿಗೂ ಕೂಡ ಶುಭರಾತ್ರಿ. ಮೇಡಮ್ ಅನುಷಯ ಮೇಡಮ್ ನೀವು ಕೂಡ ಧನ್ಯವಾದ. ಶುಭರಾತ್ರಿ. ಥ್ಯಾಂಕ್ ಯು ಮೇಡಮ್, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಮಾಸ್ಟರ್ಸ್.